ಹಲೋ ನಮಸ್ಕಾರ. ಮಹಾಸ್ಫೋಟ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ಸೇತುರಾವ್, ನನ್ನ ಜೊತೆ ಇದ್ದಾರೆ ಅರುಣ್ ಬಡಿಗೇರ್. ಮಹಾಸ್ಫೋಟ ಆಪರೇಷನ್ ಮಹಾ ಸುನಾಮಿ, ಇದು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ಮಹತ್ತರ ಬೆಳವಣಿಗೆಗಳು ಆಗುತ್ತಾ ಇದೆ ಅಂತಕ್ಕಂಥ ಸುದ್ದಿಯನ್ನ ಮುಂದಿನ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಏನಾಯಿತು ರಾಜ್ಯ ರಾಜಕೀಯದಲ್ಲಿ? ಮೈತ್ರಿ ಸರ್ಕಾರ ಸೇಫ್ ಆಗಿದೆಯಾ? ಯಡಿಯೂರಪ್ಪನವರು ಏನು ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು ಏನಾದರೂ ತುರ್ತಾಗಿ ಬೆಂಗಳೂರಿಗೆ ಬಂದ್ಬಿಟ್ರಾ? ಹೀಗೆ ಹಲವು ಪ್ರಶ್ನೆಗಳು ನಿಮ್ಮಲ್ಲಿ ಏಕಾಏಕಿ ನಿಮ್ಮ ತಲೆಯಲ್ಲಿ ಸುಳಿಯೋದಕ್ಕೆ ಈಗ ಆರಂಭ ಆಗಿರುತ್ತೆ. ಅದೇನು ಸುದ್ದಿ, ಏನು ಮಹಾಸ್ಫೋಟ, ಏನಿದು ಆಪರೇಷನ್ ಮಹಾ ಸುನಾಮಿ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೆಲವೇ ಕ್ಷಣದಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಸದ್ಯಕ್ಕೆ ನಿಮ್ಮ ಮುಂದೆ ಇಡ್ತಾ ಇರತಕ್ಕಂಥ ಸುದ್ದಿ ಏನು? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ರಾಜ್ಯ ರಾಜಕೀಯದ ಆಪರೇಷನ್ ಮಹಾ ಸುನಾಮಿ. ವರ್ಷದಿಂದ ಕಾದಾಡಿದವರಿಗೆ ಇವತ್ತು ಹಬ್ಬದೂಟ. ರಾಜ್ಯ ಸರ್ಕಾರಕ್ಕೆ ಬೀಸಿತ ಆಷಾಢದ ಸುಂಟರ್ ಗಾಳಿ. ಅದು ಸುಂಟರ್ ಗಾಳಿನ, ಸುನಾಮಿನ, ಇಲ್ಲ ಚಂಡಮಾರುತನ ಅನ್ನೋದನ್ನ ನೀವು ಗೊತ್ತಾಗುತ್ತೆ ಆ ಸುದ್ದಿ ಏನು ಅಂತ ನೋಡಿದಾಗ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೊಡ್ತೀವಿ. ಇಂದು ರಾಜ್ಯ ರಾಜಕಾರಣದ ಬಹುದೊಡ್ಡ ಘಟ್ಟವನ್ನ ತಲುಪಿದೆ. ಅಮೆರಿಕಾದಿಂದ ಸಿಎಂ ಆಗಮಿಸುವ ಮೊದಲೇ ಅವರಿಗೆ ಶಾಕ್ ಕಾದಿರುತ್ತೆ. ವರ್ಷದಿಂದ ಕಾದಾಡಿದವರಿಗೆ ಇವತ್ತು ಹಬ್ಬದೂಟ. ಅದು ಹೋಳಿಗೆ ಊಟ ಆಗುತ್ತಾ, ಇಲ್ಲ ಪಾಯಸದ ಊಟ ಆಗುತ್ತಾ, ಇಲ್ಲ ನಮ್ಮ ಕಡೆ ಗೋಧಿ ಹುಗ್ಗಿ ಅಂತಾರಲ್ವಾ ಅದಾಗುತ್ತಾ, ಇಲ್ಲ ಬಾಡೂಟ ಆಗುತ್ತಾ? ಯಾವ ಊಟ ಗೊತ್ತಾಗುತ್ತೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇಂದು ರಾಜ್ಯ ರಾಜಕಾರಣದ ಬಹುದೊಡ್ಡ ಘಟ್ಟವನ್ನ ತಲುಪಿದೆ. ಅದು ಏನು ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಅಮೆರಿಕಾದಿಂದ ಸಿಎಂ ಆಗಮಿಸುವ ಮೊದಲೇ ಈ ಶಾಕ್ ಅನ್ನ ನೋಡಿದ್ರೆ ಸರ್ಕಾರ ಏನಾಗುತ್ತೆ? ವರ್ಷದಿಂದ ಕಾದಾಡಿದವರಿಗೆ ಇವತ್ತು ಭರ್ಜರಿ ಬಾಡೂಟದ ಹಬ್ಬ ಆಗುತ್ತಾ? ಹೋಳಿಗೆ ಊಟ ಆಗುತ್ತಾ, ಇಲ್ಲ ಗೋಧಿ ಹುಗ್ಗಿ ಆಗುತ್ತಾ? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಓಕೆ, ಇದೊಂದು ರೀತಿಯಲ್ಲಿ ರಾಜ್ಯ ರಾಜಕೀಯ ಪಕ್ಷಗಳಲ್ಲಿ ಆತಂಕದ ಕಾರ್ಮೋಡ ಅನ್ನೋದಾದರೆ ರಾಜ್ಯದ ಜನತೆ ಏನಾಯ್ತಪ್ಪ? ಹಾಗಾದರೆ ರಾಜ್ಯ ಸರ್ಕಾರಕ್ಕೆ ಏನಾಯಿತು, ರಾಜಕೀಯ ಪಕ್ಷಗಳಿಗೆ ಏನಾಯಿತು, ರಾಜಕೀಯ ನಾಯಕರಿಗೆ ಏನಾಯಿತು ಅಂತ ತಲೆನಲ್ಲಿ ಹುಳ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಹಾಗಾದರೆ ಈ ಆಪರೇಷನ್ ಮಹಾ ಸುನಾಮಿ ಅಂತಂದ್ರೆ ಏನು ನಡೀತಾ ಇದೆ ರಾಜಕೀಯದಲ್ಲಿ? ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂತು ಅಂತ ಅಂದುಕೊಳ್ತಾ ಇರಬೇಕಾದ್ರೆ ಬಹುದೊಡ್ಡ ವಿದ್ಯಮಾನಕ್ಕೆ ಸಾಕ್ಷಿ ಆಗಲಿದೆ. ವರ್ಷದಿಂದ ಕಾದ ಶನಿ ಇವತ್ತೇ ಹೆಗಲಿಗೇರ್ತಾನ? ಹಾಗಾದ್ರೆ ಯಾರ ಹೆಗಲಿಗೇರ್ತಾನೆ? ರಾಜ್ಯ ಸರ್ಕಾರಕ್ಕೆ ಇವತ್ತು ಕೊನೆಯ ಮೊಳೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆಯಾ?
ಯಾರೂ ಊಹಿಸದ ಶಾಸಕರೇ ಮುಹೂರ್ತವನ್ನ ಇಟ್ಟುಬಿಟ್ರ ರಾಜ್ಯ ರಾಜಕೀಯದಲ್ಲಿ. ಇನ್ನು ಕೆಲವೇ ಕ್ಷಣದಲ್ಲಿ ಅಚ್ಚರಿ ಮತ್ತು ಆಘಾತಕಾರಿ ವಿದ್ಯಮಾನಗಳು ಜರುಗೋದ್ರಲ್ಲಿದೆ. ಅಮೆರಿಕದಿಂದ ಹೊರಡಲಿರುವ ಸಿಎಂಗೆ ಆಘಾತಕಾರಿ ರಿಟರ್ನ್ ಗಿಫ್ಟ್ ಸಿಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಪಬ್ಲಿಕ್ ಟಿವಿಯಲ್ಲಿ ಮಹಾ ಸುದ್ದಿ ಸ್ಫೋಟ. ಹಾಗಾದ್ರೆ ರಾಜ್ಯ ರಾಜಕೀಯಕ್ಕೆ, ಅದರಲ್ಲೂ ರಾಜ್ಯದ ಸಮ್ಮಿಶ್ರ ಸರ್ಕಾರಕ್ಕೆ ಗಂಡಾಂತರ ಬಂದೊದಗಿದೆಯಾ? ವರ್ಷದಿಂದ ಕಾದ ಶನಿ ಇವತ್ತು ಸರ್ಕಾರದ ಹೆಗಲೇರ್ತಾನ? ಇವತ್ತೇ ಸರ್ಕಾರಕ್ಕೆ ಕೊನೆಯ ಮೊಳೆ ಹೊಡೆಯುವ ಮುಹೂರ್ತ ಫಿಕ್ಸ್ ಆಗಿದೆಯಾ? ಶಾಕಿಂಗ್ ಬ್ರೇಕಿಂಗ್ ಯಾರ ಊಹೆಗೂ ನಿಲುಕದ ವಿದ್ಯಮಾನಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಪಬ್ಲಿಕ್ ಟಿವಿಯಲ್ಲಿ ಆಪರೇಷನ್ ಮಹಾಸುನಾಮಿಯ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೋಸ್ಕರ. ಖಂಡಿತ ನಿರಾಶೆಯಾಗೋದಿಲ್ಲ ತಾವು ಈ ಸುದ್ದಿಯನ್ನ ಕೇಳಿದ ನಂತರ. ಆ ಸುದ್ದಿ ಏನು ಅಂತಕ್ಕಂಥದ್ದು ಪಬ್ಲಿಕ್ ಟಿವಿಯಲ್ಲಿ ಕೆಲವೇ ಕ್ಷಣದಲ್ಲಿ ಮಹಾ ಸುದ್ದಿ ಸ್ಫೋಟ. ಎಸ್, ಮೈತ್ರಿ ಸರ್ಕಾರಕ್ಕೆ ಊಹಿಸಲಾಗದಂತಹ ಹೊಡೆತ ಬೀಳುತ್ತೆ. ಜೊತೆಗೆ ಇದ್ದವರೇ ಮುಹೂರ್ತವನ್ನ ಇಟ್ಟಿದ್ದಾರೆ. ಸಿಎಂಗೆ ಖೆಡ್ಡವನ್ನ ತೋಡಿದ್ರ ಅನ್ನೋ ಪ್ರಶ್ನೆ ನಿಮಗೆ ಕಾಡುತ್ತೆ. ಒಟ್ಟು ಎಷ್ಟು ಶಾಸಕರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ನೀವು ಆ ಲೆಕ್ಕ ನೋಡ್ಬಿಟ್ರೆ ಅರೆ ಈ ಮಟ್ಟಕ್ಕಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ನಿಮಗೂ ಇದೆ. ಒಂದೇ ರೀತಿ ಅಮೆರಿಕಾದಿಂದ ಸಿಎಂ ಬರ್ತಾ ಇದ್ದಾರೆ, ಇನ್ನೊಂದು ಕಡೆ ಇಲ್ಲಿ ಬೆಳವಣಿಗೆ ನಡೀತಾ ಇದೆ. ಅವರು ಫ್ಲೈಟ್ ಏರೋ ಮುಂಚೆನೆ ಇಲ್ಲಿ ಆಗುವಂತಹ ಬೆಳವಣಿಗೆಗಳು ನಿಮಗೆ ಶಾಕ್ ಕೊಡುತ್ತೆ. ಯಾರ ಊಹೆಗೂ ನಿಲುಕದಂತಹ ವಿದ್ಯಮಾನ ಒಂದು ಬೆಳವಣಿಗೆ ಆಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಆಪರೇಷನ್ ಮಹಾ ಸುನಾಮಿಯ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತೀವಿ. ಮೈತ್ರಿ ಸರ್ಕಾರಕ್ಕೆ ಊಹಿಸಲಾಗದವನ್ನ ಹೊಡೆತವನ್ನ ಕೊಟ್ಟಿದ್ದಾರಾ ಇವರು ಅಂತ ಆ ಹೆಸರುಗಳನ್ನ ಕೇಳ್ತಾ ಇದ್ರೆ, ಅವರೆಲ್ಲ ಹಾಕೊಂಡಿರುವಂತ ಪ್ಲಾನ್ ಗಳನ್ನ ಕೇಳ್ತಾ ಇದ್ರೆ ನಿಮಗೂ ಶಾಕ್ ಆಗುತ್ತೆ. ಇವರೂ ಪಕ್ಷ ಬಿಟ್ಟು ಹೋಗ್ತಾರಾ ಸರ್ಕಾರ ರಚನೆ ಮಾಡೋಕೆ ಅಂತ ಹೇಳ್ತಾ ಇದ್ದೀರಾ. ಅಂತ ಬೆಳವಣಿಗೆಗಳು ಇವತ್ತಾಗಿದೆ. ಒಂದಲ್ಲ ಎರಡಲ್ಲ ಮೂರು. ಶಾಕಿಂಗ್ ಬ್ರೇಕಿಂಗ್ ಇದನ್ನ ಕೇಳಿಸ್ಕೊಳ್ತಾ ಇದ್ರೆ ದಿನ ಇದೇ ಆಗೋಯ್ತು ಅನ್ಕೊಳ್ಬೇಡಿ. ಇವತ್ತಿನ ಶನಿವಾರದ ಶನಿ ಹೆಗಲೇರೋದು ಯಾರಿಗೆ ಅನ್ನೋದನ್ನ ನೀವು ನೋಡ್ಲೇಬೇಕು. ಪಬ್ಲಿಕ್ ಟಿವಿಯಲ್ಲಿ ಆಪರೇಷನ್ ಮಹಾ ಸುನಾಮಿಯ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತೀವಿ. ಅಂತ ಊಹಿಸಲಾಗದವನ್ನ ಹೊಡೆತವನ್ನ ಇವತ್ತು ಕೊಟ್ಟಿದ್ದಾರೆ ಇವರು. ಯಾರವರು? ಅವರ ಹೆಸರನ್ನ ಕೇಳ್ತಾ ಇದ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ, ಜೊತೆಗೆ ಸರ್ಕಾರದಲ್ಲಿದ್ದವರಿಗೂ ಆಶ್ಚರ್ಯ ಆಗುತ್ತೆ, ಮುಖ್ಯಮಂತ್ರಿಗಳಿಗಂತೂ ಬಿಗ್ ಶಾಕ್ ಆಗುತ್ತೆ. ನಿರೀಕ್ಷೆನೆ ಮಾಡಿರೋಕ್ ಸಾಧ್ಯ ಇಲ್ಲ. ಅಂಥವರು ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಯಾರವರು? ಯಾಕೆ ಹೋದ್ರು? ಯಾತಕ್ಕೋಸ್ಕರ ಹೋದ್ರು? ಇದೇ ಸಂದರ್ಭದಲ್ಲಿ ಯಾಕೆ ಹೋದ್ರು? ಶನಿವಾರ ಯಾಕೆ? ಎಲ್ಲ ಮುಹೂರ್ತಗಳನ್ನ ಇಟ್ಟಂತವ್ರು ಯಾರು? ಊಹೆಗೂ ಮಿಲುಕದಂತ ಈ ಬೆಳವಣಿಗೆ ಆಗ್ತಾ ಇರೋದು ಯಾಕೆ? ಈ ಎಲ್ಲವನ್ನ ನಿಮಗೆ ಡೀಟೇಲ್ಸ್ ಆಗಿ ಕೊಡ್ತಾ ಹೋಗ್ತೀವಿ. ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಏರುಪೇರುಗಳೇನು? ಅಮೆರಿಕಾದಲ್ಲಿ ಹೋಗಿದ್ದೇ ತಪ್ಪಾಗೋಯ್ತಾ ಮುಖ್ಯಮಂತ್ರಿ ಅನ್ನೋ ಮಟ್ಟಕ್ಕೆ ಈಗ ಬೆಳವಣಿಗೆ ನಡೀತಾ ಇದೆ. ಇಷ್ಟು ದಿನ ಕಾಟಾಚಾರಕ್ಕೆ ನಾನು ನೀನು ಅಂತ ಹೇಳ್ತಾ ಇದ್ದವರು ಯಾವ ಹೆಸರುಗಳನ್ನ ನೀವು ಒಂದು ವರ್ಷದಲ್ಲಿ ಕೇಳಿರ್ಲಿಲ್ಲೋ ಅವರೆಲ್ಲರೂ ಕೂಡ ಈಗ ಕಾಣಿಸಿಕೊಳ್ಳೋಕೆ ಶುರು ಆಗಿದ್ದಾರೆ. ಹಾಗಿದ್ರೆ ಯಾರವರು? ನಿಮ್ಮ ಕುತೂಹಲವನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ನಿಮಗೆ ತಣಿಸ್ತೀವಿ. ಆ ಕುತೂಹಲವನ್ನ ಹಾಗೆ ಕಾಯ್ದಿಟ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಊಹೆಗೂ ಮೀರಿರುವಂತಹ ಸುದ್ದಿ ಇದು. ಓಕೆ, ಇವತ್ತು ಬೀಳೋದು ಎಷ್ಟು ವಿಕೆಟ್ ಗೊತ್ತಾ ಅನ್ನೋ ಪ್ರಶ್ನೆ ಇದೆ. ಆ ಶಾಕಿಂಗ್ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ನೀವು ಕೇಳಿಬಿಟ್ರೆ, ಯಾರೆಲ್ಲ ಗುನ್ನ ಹೊಡೆದು ಬಿಟ್ರು ಅಂತ ನೀವು ಕೇಳಿದ್ರೆ ಇಂಥವರು ಇದ್ದಾರಾ ಅಂತ. ಸೊ ಒಂದು ಅಲ್ಲ ಎರಡಲ್ಲ, ಬರೋಬ್ಬರಿ 3 ಶಾಕಿಂಗ್ ಸುದ್ದಿಗಳು ಇದು. 13ಕ್ಕೂ ಹೆಚ್ಚು ಶಾಸಕರ ರಾಜೀನಾಮೆ ಇವತ್ತು ಸಾಧ್ಯತೆ ಇದೆ. 13ಕ್ಕೂ ಹೆಚ್ಚು ಶಾಸಕರು ಇವತ್ತೇ ರಾಜ್ಯ ರಾಜಕಾರಣದಲ್ಲಿ ಮಹಾ ಸುನಾಮಿ ಎದ್ದು ಹೋಗ್ಬಿಡುತ್ತೆ. ಆ ಕಡೆ ಅಮೆರಿಕದಲ್ಲಿ ಫ್ಲೈಟ್ ಹತ್ತಾರೆ ಮುಖ್ಯಮಂತ್ರಿಗಳು, ಈ ಕಡೆ ಸುನಾಮಿ ಎದ್ದೇಳುತ್ತೆ. ಸೊ ಈ ಸುನಾಮಿಯಿಂದ ಬಚಾವಾಗೋದು ಹೇಗೆ? ಎಲ್ಲ ಫಿಕ್ಸ್, ರಾಜೀನಾಮೆ ಅಷ್ಟೇ ಬಾಕಿ. ಕ್ಷಿಪ್ರ ಕ್ರಾಂತಿಗೆ ವೇದಿಕೆ ಆಗಲಿದೆ ಇವತ್ತಿನ ಶನಿವಾರ. ಶನಿ ಯಾರ ಹೆಗಲೇರಿದ್ದ ಅನ್ನೋದು
ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಬೀಳೋದು ಎಷ್ಟು ವಿಕೆಟ್ ಅನ್ನೋ ಪ್ರಶ್ನೆ ಸಹಜವಾಗಿ ಇದಿರುತ್ತೆ. ಆದ್ರೆ ಆ ಶಾಕಿಂಗ್ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಕೇಳಿದ್ರೆ ಇನ್ನೂ ಶಾಕ್ ಆಗ್ತೀರಾ. ಆ ನಂಬರ್ಸ್ ಗಳನ್ನ ಕೇಳಿದ್ರೂ ಶಾಕ್ ಆಗ್ತೀರಾ. ಪದೇ ಪದೇ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ರು ಬಿಜೆಪಿಗೆ ಆಗಲ್ಲ, ಹಗಲುಗನಸು ಅಂತೇಳಿ. 15 ಶಾಸಕರು 13 ಶಾಸಕರು ರಾಜೀನಾಮೆ ಕೊಡೋದೇನು ಹುಡುಗಾಟಿಕೆ ಅನ್ಕೊಂಡಿದ್ದೀರಾ ಅನ್ನೋ ಮಾತನಾಡ್ತಾರೆ. ಎಕ್ಸಾಕ್ಟ್ಲಿ 13 ಶಾಸಕರು ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆನೇ ಇವತ್ತು ಇದೆ. ಆ ರೀತಿಯಾದಂತಹ ಕ್ಷಿಪ್ರ ಬೆಳವಣಿಗೆಗಳು ಇವತ್ತಾಗ್ತಾ ಇದೆ. ಸುನಾಮಿಯಿಂದ ಈ ಹೊಡೆತದಿಂದ ಬಚಾವಾಗುವುದು ಅಷ್ಟು ಸುಲಭವಲ್ಲ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿಲ್ಲ, ಅಮೆರಿಕಾದಿಂದ ಫ್ಲೈಟ್ ಅಲ್ಲಿ ಹತ್ತಾರೆ. ಈ ಕಡೆಯಿಂದ ಟೇಕ್ ಆಫ್ ಆಗುತ್ತಾ, ಲ್ಯಾಂಡ್ ಆಗುತ್ತಾ? ಎಲ್ಲಿ ಲ್ಯಾಂಡ್ ಆಗುತ್ತೆ ಅದೇ ದೊಡ್ಡ ಪ್ರಶ್ನೆ ಇದೆ. ಇವತ್ತು ಬೀಳೋದು ಎಷ್ಟು ವಿಕೆಟ್? ಶಾಕಿಂಗ್. ಅನ್ನೋದನ್ನ ನೀವು ಕೇಳಿ, ಯಾರೆಲ್ಲ ಹೆಸರುಗಳು ಬರುತ್ತೆ ಅಂತ ಹೇಳಿ. 13 ಶಾಸಕರಂತ ನಂಬರ್ ಅನ್ನ ಅರಗಿಸಿಕೊಳ್ಳೋಕೆ ಆಗಲ್ಲ ಸರ್ಕಾರದಲ್ಲಿರೋರಿಗೆ. ಇನ್ನು ಆ 13ರಲ್ಲಿ ಇರುವಂತ ಲಿಸ್ಟ್ ಅನ್ನ ಏನಾದ್ರೂ ಕೇಳಿಬಿಟ್ರೆ ನಮಗೆ ಒಂದು ರೀತಿ ಶಾಕ್ ಆಗಿತ್ತು. ನಾವೇ ಒಂದು ರೀತಿಯಾಗಿ ಶಾಕ್ ಆಗ್ಬಿಟ್ಟಿದ್ವಿ. 13ರಲ್ಲಿ ಇವರೆಲ್ಲ ಇದ್ದಾರ? ಇಂಥವರು ಪಕ್ಷ ಬಿಟ್ಟು ಹೋಗಕ್ ನಿಂತಿದ್ದಾರ? ಯಾಕಿಂತ ಪರಿಸ್ಥಿತಿ ನಿರ್ಮಾಣ ಆಯ್ತು? ಯಾರಿಂದ ಇಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು? ಅಥವಾ ಯಾರಾದ್ರೂ ಮಾಡಿಸ್ತಾ ಇದ್ದಾರಾ? ಏನಾದ್ರೂ ಗೊತ್ತಿಲ್ಲ. ಎಲ್ಲಾ ಬೆಳವಣಿಗೆಗಳು ಕ್ಷಿಪ್ರವಾಗಿ ಆಗ್ತಾ ಇದೆ ಇವತ್ತು. ಹಾಗಾದ್ರೆ ರಾಜ್ಯ ಸರ್ಕಾರದ ಬುಡಕ್ಕೆ ಟೈಮ್ ಬಾಂಬ್ ಇಟ್ಟಿರ್ತಕ್ಕಂಥ ಈ 13 ಶಾಸಕರು ಯಾರು ಅಂತಕ್ಕಂಥ ಪ್ರಶ್ನೆ. ಒಂದ್ ಕಡೆ ಮುಖ್ಯಮಂತ್ರಿಗಳು ಅಮೆರಿಕದಿಂದ ಹೊರಡ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗುವಷ್ಟರಲ್ಲೇ ಮುಖ್ಯಮಂತ್ರಿಗಳು ಮಾಜಿಗಳಾಗ್ಬಿಡ್ತಾರ ಅಂತಕ್ಕಂಥ ನಿರೀಕ್ಷೆ ಕೂಡ ಇದೆ. ಆ ರೀತಿ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕೆ ಅಂದ್ರೆ ಈ 13 ಶಾಸಕರು ಇಷ್ಟು ದಿವಸ ಆಪರೇಷನ್ ಕಮಲಕ್ಕೆ ಒಳಗಾಗ್ತಾರೆ. ಅವ್ರು ರಾಜೀನಾಮೆ ಕೊಡ್ತಾರೆ, ಇವ್ರು ರಾಜೀನಾಮೆ ಕೊಡ್ತಾರೆ. ಇಂಥವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ, ಇಂಥವರಿಗೆ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ, ನಿಗಮ ಮಂಡಳಿಗೆ ನಮ್ಮನ್ನ ಕನ್ಸಿಡರ್ ಮಾಡಲಿಲ್ಲ. ಹೀಗೆ ಅನೇಕ ರೀತಿಯ ಅತೃಪ್ತಿಯನ್ನ ಮಾಧ್ಯಮಗಳ ಮುಂದೆ ಆಗಾಗ್ಗೆ ಹೊರ ಹಾಕ್ತಾ ಇದ್ರು. ಆದರೆ ಈಗ ಬರ್ತಾ ಇರತಕ್ಕಂಥ 13 ಮಂದಿಯ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಹೆಸರನ್ನ ತಾವೇನಾದ್ರೂ ನೋಡಿದ್ರೆ ಇಲ್ಲಿ ತನಕ ಇವ್ರು ಯಾರಪ್ಪ, ಎಲ್ಲಿದ್ರಪ್ಪ ಇವರೆಲ್ಲ ಇಲ್ಲಿಗೆ ಬಂದಿದ್ದಾರೆ? ಹಾಗಾದ್ರೆ ಬಿಜೆಪಿ ಒಂದು ರೀತಿ ರಾಜ್ಯದಲ್ಲಿ ಅಂಡರ್ ಕರೆಂಟ್ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾನೆ ಇತ್ತ. ಇವ್ರನ್ನೆಲ್ಲ ಟಚ್ ಮಾಡಿದ್ರ? ಇವ್ರು ಯಾರು ಕೂಡ ಆಪರೇಷನ್ ಕಮಲಕ್ಕೆ ಒಳಗಾಗಲ್ಲ ಅಂತ ನಂಬಿಕೊಂಡಂತಹವರೇ ಇವತ್ತು ರಾಜ್ಯ ಸರ್ಕಾರಕ್ಕೆ ಗುನ್ನ ಇಟ್ಟುಬಿಟ್ರ ಅಂತಕ್ಕಂಥ ಪ್ರಶ್ನೆ ಮೂಡೋದು ಸಹಜ. ಹಾಗಾದ್ರೆ ಇವತ್ತು ಬೀಳ್ತಕ್ಕಂಥ ವಿಕೆಟ್ಗಳು ಎಷ್ಟು? ಆ ಶಾಕಿಂಗ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಶಾಸಕರ ಹೆಸರುಗಳು ಯಾರು? ಆ ಶಾಕಿಂಗ್ ಲಿಸ್ಟ್ ನಲ್ಲಿ ಯಾರೆಲ್ಲ ಈಗ ರಾಜ್ಯ ಸರ್ಕಾರಕ್ಕೆ ಗುನ್ನ ಹೊಡೆದು ಬಿಟ್ರು? ಇವರು ಗುನ್ನ ಹೊಡಿತಾ ಇದ್ದಾರೆ, ರಾಜೀನಾಮೆ ಕೊಟ್ಟು ಸರ್ಕಾರದಿಂದ ಹೊರ ಬರ್ತಾ ಇದ್ದಾರೆ ಅನ್ನೋದಾದ್ರೆ ಅದಕ್ಕೆ ಇರ್ತಕ್ಕಂಥ ಕಾರಣ ಏನು? ರಾಜ್ಯ ಸಮ್ಮಿಶ್ರ ಸರ್ಕಾರದ ಈ ಪರಿಸ್ಥಿತಿಗೆ ಯಾರು ಕಾರಣ? ಮುಖ್ಯಮಂತ್ರಿಗಳು ಎಲ್ಲವೂ ಚೆನ್ನಾಗಿದೆ, ಏನೂ ಮಾಡೋಕ್ಕಾಗಲ್ಲ ಅನ್ನುವಂತಹ ಒಂದು ಆತ್ಮವಿಶ್ವಾಸದಿಂದಲೇ ಅವರು ಅಮೆರಿಕಕ್ಕೆ ಹಾರಿದ್ರು. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ಯುರೋಪ್ ಪ್ರವಾಸಕ್ಕೆ ಹೋಗ್ತಾರೆ. ಸಿದ್ದರಾಮಯ್ಯನವರು ಏನೂ ಆಗಲ್ಲ, ಎಷ್ಟು ಜನ ರಾಜೀನಾಮೆ ಕೊಟ್ಟರು ಏನೂ ಆಗಲ್ಲ, ಸರ್ಕಾರ ಈ ಸೇಫ್ ಅಂತ ಹೇಳಿ ಬೆಂಗಳೂರಿನಿಂದ ಮೈಸೂರಿಗೆ ಹೋದ್ರು. ಎಲ್ಲರೂ ಕೂಡ ಬೆಂಗಳೂರು ರಾಜಧಾನಿಯನ್ನ ಖಾಲಿ ಮಾಡಿದ್ರು. ಇಂಥ ಸುಸಮಯಕ್ಕೆ ಕಾಯ್ತಾ ಇದ್ದಂತಹ ಬಿಜೆಪಿ ಟೈಮ್ ಅನ್ನ ಫಿಕ್ಸ್ ಮಾಡಿತ್ತು ಬಾಂಬ್ಗೆ. ಆ ಬಾಂಬ್ ಇವತ್ತು ಸಿಡಿಯುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ, ಹೊರಬರ್ತಾ ಇದೆ. ಶಾಕಿಂಗ್ ಹೆಸರು ಕೇಳಿದ್ರೆ ಆಘಾತ ಆಗುತ್ತೆ, ಅಚ್ಚರಿ ಆಗುತ್ತೆ. ಇವರೆಲ್ಲರೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಫಿಕ್ಸ್ ಆಗ್ಬಿಡ್ತಾ ಇದ್ದಾರೆ. ಹಾಗಾದ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಕೈ ಕೊಡ್ತಾ ಇರೋರೆಲ್ಲ ಯಾರು? ಅವರು ಕಾಂಗ್ರೆಸ್ನವರ, ಜೆಡಿಎಸ್ನವರು ಅಂತಂದ್ರೆ ಯಾರು, ಕಾಂಗ್ರೆಸ್ನವರು ಅಂತಂದ್ರೆ ಯಾರು? ಇಷ್ಟಕ್ಕೂ ಇವರು ರಾಜೀನಾಮೆ ಕೊಡ್ತಾ ಇರತಕ್ಕಂಥದಕ್ಕೆ ಕಾರಣವಾದ್ರು ಏನು? ಸಿದ್ದರಾಮಯ್ಯನವರ ಶಿಷ್ಯರೇ ಏನಾದರೂ ಸರ್ಕಾರಕ್ಕೆ ಕೆಡ್ಡ ತೋಡ್ಬಿಟ್ರ? ಸಿದ್ದರಾಮಯ್ಯನವರ ಶಿಷ್ಯರು ಅಂತ ತಕ್ಷಣ ಕೆಲವು ಹೆಸರುಗಳು ತಮ್ಮ ಮೈಂಡ್ನಲ್ಲಿ ಓಡೋದಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಅವರು ಉತ್ತರ ಕರ್ನಾಟಕ ಭಾಗದವರ, ಹಳೆ ಮೈಸೂರು ಭಾಗದವರ, ಬೆಂಗಳೂರಿನವರ, ಯಾರು ಅಂತಕ್ಕಂಥದ್ದು ಒಂದು ಕಡೆಯಿಂದ ಪಟ್ಟಿ ಮಾಡ್ತಾ ಹೋಗಿ ಸಿದ್ದರಾಮಯ್ಯನವರ ಶಿಷ್ಯರು ಅಂತ ಅನ್ನಿಸ್ಕೊಂಡಂಥವ್ರು, ಕರ್ಕೊಂಡಂಥವ್ರು, ಇವತ್ತಿಗೂ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಿದವರು ಯಾರು ಹಾಗಾದ್ರೆ ಅಂತಕ್ಕಂಥ ಒಂದು ಆಲೋಚನೆ ತಮ್ಮಲ್ಲಿ ಮೂಡಿದ್ರೆ ಕೆಲವೊಂದು ಹೆಸರುಗಳು ತಮ್ಮ ಮೈಂಡಲ್ಲಿ ಸುಳಿದಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಇವರೆಲ್ಲ ಸಿದ್ದರಾಮಯ್ಯನವರ ಶಿಷ್ಯರ, ಅವ್ರುಗಳೇ ಸೇರ್ಕೊಂಡು ರಾಜ್ಯ ಸರ್ಕಾರದ ಬುಡಕ್ಕೆ ಕೊಳ್ಳಿ ಇಡ್ತಾ ಇದ್ದಾರಾ? ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗೋ ಅಷ್ಟೊತ್ತಿಗೆ ಅವ್ರನ್ನ ಮಾಜಿ ಮುಖ್ಯಮಂತ್ರಿ ಮಾಡಿಬಿಡ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಇವರೆಲ್ಲರೂ ಕೂಡ ಬಂದಿದ್ದಾರಾ? ನಾವು ಆಗಿಂದ ಪದೇ ಹೇಳ್ತಾ ಇದ್ದೀವಿ, ಹೆಸರುಗಳನ್ನ ಕೇಳಿದರೆ ನಿಮ್ಮ ಮೂಗಿನ ಮೇಲೆ ನೀವು ಬೆರಳಿಟ್ಕೊಳ್ತಕ್ಕಂಥದ್ದು ಸತ್ಯ. ಇವರ ಹಾಗಾದ್ರೆ ಅವರೆಲ್ಲ ಎಲ್ಲಿ ಹೋದ್ರು? ಇವ್ರು ಯಾವಾಗ ಬಂದ್ರು? ಬಿಜೆಪಿ ಸಂಪರ್ಕಕ್ಕೆ ಇವ್ರು ಯಾವಾಗ ಸಿಕ್ಕಿದ್ರು?
ಯಾವ ಆಧಾರದ ಮೇಲೆ ಇವರು ರಾಜೀನಾಮೆ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ? ಇವರೇನಾದರೂ ಆಸೆ ಆಮಿಷಗಳಿಗೆ ಬಲಿಯಾಗಿದ್ದಾರಾ? ಹಿಂದೆ ಮಾಡ್ತಾ ಇದ್ದ ಆರೋಪದ ಪ್ರಕಾರ 10 ಲಕ್ಷ 20 ಲಕ್ಷ 10 ಕೋಟಿ 20 ಕೋಟಿ 40 ಕೋಟಿ 50 ಕೋಟಿ ಈ ಥರ ದುಡ್ಡಿಗೆ ಇವರೇನಾದರೂ ಬಲಿ ಬಿದ್ರಾ ಅಂತಕ್ಕಂಥ ಅನುಮಾನ ತಮ್ಮಲ್ಲಿ ಮೂಡೋದಕ್ಕೆ ಕಾರಣ ಸಾಧ್ಯವಾಗುತ್ತೆ. ಆ ಹೆಸರುಗಳು ಯಾರು, ಏನು, ಯಾವ ಕಾರಣಕ್ಕೆ ಇವರು ರಾಜೀನಾಮೆ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ, ಇದೆಲ್ಲವನ್ನ ಕೆಲವೇ ಕ್ಷಣದಲ್ಲಿ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಬಿಗ್ ಬ್ರೇಕಿಂಗ್ ನಲ್ಲಿ ರಿವೀಲ್ ಮಾಡ್ತಾ ಇದ್ವಿ. ಅರುಣ್, ಎಸ್ ಎಕ್ಸಾಕ್ಟ್ಲಿ 13 ಶಾಸಕರು ರಾಜೀನಾಮೆ ಅಂತ ಕೇಳಿದಾಗಲೇ ನಿಮ್ಗೆ ಒಂದ್ ರೀತಿಯಾಗಿ ಶಾಕ್ ಇರುತ್ತೆ. ಬಟ್ ಹೆಸರನ್ನ ಕೇಳ್ತಾ ಇದ್ರೆ ನಾವೇ ಯಾವ ಮಟ್ಟಿಗೆ ಶಾಕ್ ಆಗಿದ್ದೀವಿ ಅಂತಂದ್ರೆ, ಓ ಮೈ ಗುಡ್ನೆಸ್, ಇಂಥವರು ರಾಜೀನಾಮೆಯನ್ನ ಕೊಡಕ್ ಹೋಗ್ತಾ ಇದ್ದಾರ ಅಂತ. ಸೊ ಕೈ ಕೊಡ್ತಾ ಇರೋರೆಲ್ಲ ಯಾರು, ಅವರೆಲ್ಲ ಯಾರ ಶಿಷ್ಯರು? ಸೊ 13 ಶಾಸಕರು ರಾಜೀನಾಮೆಯನ್ನ ಕೊಟ್ಬಿಟ್ರೆ ಮೊದಲ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ತಾ ಇದ್ರೆ ಇಂಥವರು ಆಗುತ್ತಾ ಅಂತ ಪಬ್ಲಿಕ್ ಟಿವಿ ರಿಲೀಸ್ ಮಾಡ್ತಾ ಇದೆ. ರಾಜೀನಾಮೆಯನ್ನ ಕೊಡ್ತಾ ಇರುವಂತಹ ಶಾಸಕರ ಪಟ್ಟಿಯನ್ನ ಕೆಲವೇ ಕ್ಷಣಗಳಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಆಪರೇಷನ್ ಮಹಾಸುನಾಮಿಯ ಈ ಒಂದು ಸುದ್ದಿಯನ್ನ ಕೊಡ್ತೀವಿ. ಕೆಲವೇ ಕ್ಷಣಗಳಲ್ಲಿ ಯಾರೂ ಊಹಿಸದಂತಹ ಹೈ ಡ್ರಾಮಾ ಒಂದು ಇವತ್ತು ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಸ್ಪೀಕರ್ ಭೇಟಿಗೆ ಕಾಲಾವಕಾಶವನ್ನ ಕೇಳಿದ್ದಾರೆ ಬಂಡಾಯಗಾರರು. ಮೊದಲ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ನಿಮಗೇನಾದ್ರೂ ಗೊತ್ತಾ? ನಮಗೂ ಗೊತ್ತಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಹೆಸರನ್ನ ಕೇಳಿದಾಗ ತಕ್ಷಣ ಒಂದ್ ರೀತಿಯಾಗಿ ಹೌದಾ ಅಂತ ಹೇಳಿ ಪದೇ ಪದೇ ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ ನೋಡಿದ್ವಿ. ಎಕ್ಸಾಕ್ಟ್ಲಿ ಹೌದು, ಇಂಥವರೇ ಅಂತ ಹೇಳ್ತಾ ಇದ್ದಾರೆ. ಸೊ ಅಂಥವರ ಹೆಸರನ್ನ ಕೇಳಿದಾಗ ನಾವೇ ಶಾಕ್ ಆಗಿದ್ದೀವಿ ಅಂದ್ರೆ ಇನ್ನು ನೋಡ್ತಾ ಇರುವಂತವ್ರು ನಿಮಗೆ ಎಂಥ ಶಾಕ್ ಆಗಿರಬಾರ್ದು. 13 ಶಾಸಕರು ರಾಜೀನಾಮೆಯನ್ನ ಕೊಡ್ತಾರೆ ಅಂತಂದ್ರೆ ಸರ್ಕಾರ ಅಲುಗಾಡ್ ಹೋಗುತ್ತೆ. ಸ್ಪೀಕರ್ ಭೇಟಿಗೆ ಕಾಲಾವಕಾಶವನ್ನ ಕೇಳಿದ್ದಾರೆ 13 ಬಂಡಾಯಗಾರರು. ಕೆಲವೇ ಕ್ಷಣಗಳಲ್ಲಿ ಬಂಡಾಯಗಾರರಿಂದ ಸ್ಪೀಕರ್ ಭೇಟಿ ಕೂಡ ಆಗುತ್ತೆ. ಆ 13 ಶಾಸಕರ ರಾಜೀನಾಮೆಯಿಂದ ಅಮೆರಿಕಾದಿಂದ ಫ್ಲೈಟ್ ಹತ್ತಿರುವಂತಹ ಮುಖ್ಯಮಂತ್ರಿಗಳಿಗಂತೂ ಗೊತ್ತಾಗುತ್ತಾ ಅವರು ರಾಜೀನಾಮೆಯನ್ನ ಕೊಡುವಷ್ಟೊತ್ತಿಗೆ. ಪಬ್ಲಿಕ್ ಟಿವಿ ರಿಲೀಸ್ ಮಾಡ್ತಾ ಇದೆ ರಾಜೀನಾಮೆಯನ್ನ ಕೊಡ್ತಾ ಇರುವಂತಹ ಶಾಸಕರ ಪಟ್ಟಿಯನ್ನ. ಅತ್ತ ಅಮೆರಿಕಾದಲ್ಲಿ ಮುಖ್ಯಮಂತ್ರಿಗಳು ಫ್ಲೈಟ್ ಹತ್ತಾರೆ, ಇತ್ತ ಇನ್ನೊಂದು ರೀತಿಯಾದಂತಹ ರಾಜೀನಾಮೆಗೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಸೊ 13 ಶಾಸಕರ ಹೆಸರುಗಳನ್ನ ಕೇಳ್ತಾ ಹೋದ್ರೆ ತತ್ಕ್ಷಣ ಒಂದ್ ರೀತಿಯಾಗಿ ಶಾಕ್ ಆಗುತ್ತೆ. ಇಂತಹ ಬೆಳವಣಿಗೆ, ಇಂಥವರು ಕೂಡ ರಾಜೀನಾಮೆಯನ್ನ ಕೊಡೋಕೆ ಮುಂದಾಗ್ತಾ ಇದ್ದಾರಾ ಅನ್ನೋ ಬೆಳವಣಿಗೆಗಳೇ ಒಂದ್ ರೀತಿಯಾಗಿ ಶಾಕ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಕೆಲವೇ ಕ್ಷಣಗಳಲ್ಲಿ ಬಂಡಾಯಗಾರರಿಂದ ಸ್ಪೀಕರ್ ಅವರ ಭೇಟಿ ಕೂಡ ಆಗುತ್ತೆ. ಮೊದಲ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಕೇಳಿದ್ರೆ, ಆ ಹೆಸರುಗಳನ್ನ ಕೇಳಿದಾಗೆ ನಾವೇ ಒಂದ್ ರೀತಿಯಾಗಿ ಶಾಕ್ ಆಗಿದ್ವಿ, ಕನ್ಫರ್ಮ್ ಮಾಡ್ಕೊಂಡಿದ್ವಿ ಇಂಥವ್ರು ಹೌದಾ 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 ಅಂತ ಹೇಳಿ. ಬಟ್ ಅದು ಕನ್ಫರ್ಮ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಆಪರೇಷನ್ ಮಹಾಸುನಾಮಿಯ ಈ ಎಲ್ಲ ಲೆಕ್ಕಾಚಾರಗಳನ್ನ ಕೊಡ್ತೀವಿ. ಯಾರು ಊಹಿಸದಂತ ಹೈ ಡ್ರಾಮಾ ಆಗುತ್ತೆ. ಶನಿವಾರ ಯಾರ ಹೆಗಲೇ ಇರುತ್ತೋ ಶನಿ ಅನ್ನೋದು ಗೊತ್ತಿಲ್ಲ, ಅವರವರ ನಂಬಿಕೆಗೆ ಬಿಟ್ಟಿದ್ದು. ಬಟ್ ಇವತ್ತು ಶನಿವಾರ ಆಗುವಂತ ರಾಜ್ಯದಲ್ಲಿ ಬೆಳವಣಿಗೆಗಳು ಬಹಳ ಇದೆ. ನಿರೀಕ್ಷೆ ಮಾಡಲಾರದಂತ ಬೆಳವಣಿಗೆ ಇದೆ. ಮೊದಲ ಪಟ್ಟಿಯನ್ನ ಕೇಳ್ತಾ ಇದ್ದಾಗ್ಲೇನೆ ಶಾಕ್ ಆಗುತ್ತೆ. 13 ಶಾಸಕರು ರಾಜೀನಾಮೆ, ಬಂಡಾಯಗಾರರು ಸ್ಪೀಕರ್ ಹತ್ರ ಟೈಮ್ ಕೇಳಿದ್ದಾರೆ ಎಂದಾಗ ಏನಾಗುತ್ತೆ? ಕೆಲವೇ ಕ್ಷಣಗಳಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಆಪರೇಷನ್ ಮಹಾಸುನಾಮಿಯ ಎಲ್ಲಾ ಲೆಕ್ಕಾಚಾರಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಹೈ ಡ್ರಾಮಾ ಏನು, ಯಾರು ಈ ರಾಜೀನಾಮೆಯನ್ನು ಕೊಡೋಕೆ ಮುಂದಾಗ್ತಾ ಇರೋದು, ಅಷ್ಟೊಂದು ಶಾಕಿಂಗ್ ಆಗಿರುವಂತ ಹೆಸರುಗಳಾದ್ರೂ ಯಾರು, ಸ್ಪೀಕರ್ ಅವರ ಕಾಲಾವಕಾಶವನ್ನು ಕೇಳಿದಂತ 13 ಬಂಡಾಯಗಾರರು ಯಾರು, ಆ ಬಂಡಾಯಗಾರರಿಂದ ಸ್ಪೀಕರ್ ಭೇಟಿಯಾದ ನಂತರ ಸರ್ಕಾರ ಉರುಳಿ ಹೋಗುತ್ತಾ, ಈ ಎಲ್ಲ ಬೆಳವಣಿಗೆಗಳು ಏನು ಅಂತ ಹೇಳಿ. ಎಸ್, ನನ್ನ ಜೊತೆಗೆ ನಮ್ಮ ಚಾನೆಲ್ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಈ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಶನಿವಾರ ಶಾಕಿಂಗ್ 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 ಅನಿಸ್ತಾ ಇದೆ ಸರ್. ಇವತ್ತು ಯಾಕೆ ಶಾಕಿಂಗ್? ಯಾಕೆ ಏನ್ ಸರ್, 13 ಶಾಸಕರು ನಿರೀಕ್ಷೆ ಮಾಡಲಾರ್ದಂತ ಹೆಸರೇ ಇನ್ನು ನಾವು ಕೇಳಿಸ್ಕೊಳ್ತಾ ಇದ್ರೆ ನಮಗೆ ಶಾಕ್. ರಾಜಕಾರಣದಲ್ಲಿ ನಾನು ನೀವು ನಿರೀಕ್ಷೆ ಮಾಡಿದ ರೀತಿ ಯಾವುದು ನಡೆಯಲಿಕ್ಕಿಲ್ಲ. ನಾವು ಬಯಸಿದಂತೆಯೂ ನಡೆಯುವುದಿಲ್ಲ, ನಾವು ಬಯಸಿದಾಗಲೂ ನಡೆಯುವುದಿಲ್ಲ, ಬಯಸಿದ ರೀತಿಯೂ ನಡೆಯುವುದಿಲ್ಲ. ಹಾಗಾಗಿ ಈಗ ಬರುತ್ತಿರುವ ಮಾಹಿತಿ ಬಹುಜನರಿಗೆ ಶಾಕ್ ಇದ್ದರು. ಈ ಎಲ್ಲ ಪೂರ್ವ ತಯಾರಿಗಳು ವಿಪರೀತವಾಗಿ ಅಟ್ಲೀಸ್ಟ್ 1 ವಾರ 10 ದಿನದಿಂದ ನಡೆದಿರೋಂಗೆ ಇದೆ. ಅದಿಲ್ಲದೇನೆ ಈ ದಡಕ್ಕಂತ ಬೆಳಗ್ಗೆ ಎದ್ದು ಯಾರು 13 ಜನ ಬರಲಿಕ್ಕೆ ಸಾಧ್ಯ ಇಲ್ಲ, 12 13 ಜನ ಅಂತ ಕಾಣುತ್ತೆ. ಆಲ್ ರೈಟ್, ನಮಗೆ ಬರುತ್ತಿರುವಂಥ ಮಾಹಿತಿಗಳ ಪ್ರಕಾರ 13ರಿಂದ 15 ಜನರ ಪಟ್ಟಿ ಇದೆ ಅಂತ ಕಾಣಿಸ್ತಾ ಇದೆ. 13ರಿಂದ ಪ್ರಾಬಬಲಿ ಅದರಲ್ಲಿ 2-3 ಸ್ವಲ್ಪ ಈಚೆ ಆಚೆ ಹೊಯ್ದಾಡುವುದು ಅಥವಾ ಭಾರತೀಯ ಜನತಾ ಪಕ್ಷವೇ ಆಯ್ಕೆಗೆ ಇಳಿದು ಬಿಡುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ತಗೊಳ್ಳೋ ಬೇಡ, ತಗೋಬೇಕಾ ಬೇಡವಾ ಅನ್ನೋ ಥರ. ಓಕೆ, ಹಾಗಾಗಿ ಪ್ರಾಬಬಲಿ 15ರವರೆಗೆ ಟಚ್ ಆಗುತ್ತಾ ಇದೆ ಅಂತ ಕೆಲವ್ರದ್ದು ವಾದ, ಕೆಲವ್ರದ್ದು ಇಲ್ಲ, ಅದರಲ್ಲಿ 2-3 ತಗೋಬೇಕಾ ಬೇಡವಾ ಅನ್ನೋ ರೀತಿ ವಾದ ನಡೀತಾ ಇದೆ ಅನ್ನೋದು ಕೆಲವರು ವಾದ. ಹೀಗಿದೆ. ಆದರೆ 13 ಹೆಸರುಗಳನ್ನು ಹೆಚ್ಚು ಕಡಿಮೆ ಆಖೈರುಗೊಳಿಸ್ದಂಗೆ ಕಾಣಿಸ್ತಾ ಇದೆ. ಅದರಲ್ಲಿ ಟ್ರೆಡಿಷನಲಿ
ಸಂಪ್ರದಾಯದ ರೀತಿ ನಾವು ಪಟ್ಟಿಯಲ್ಲಿ ಕೊಡ್ತಾ ಇದ್ದ ಹೆಸರುಗಳೆಲ್ಲವೂ ಇದ್ದಂಗಿದೆ. ಹಾ. ಅದರಲ್ಲಿ ನಾವು ಸಂಪ್ರದಾಯದ ರೀತಿ ಏನೇನು ಹೆಸರು ಕೊಡ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡ್ತಾ ಇದ್ದೀವಿ ಮಹೇಶ್ ಕುಮಟಳ್ಳಿ ಇರ್ಬೋದು, ನೆಕ್ಸ್ಟ್ ಬರ್ಬೋದಾದ BC ಪಾಟೀಲ್ ಇರ್ಬೋದು, ಡ್ಯಾಶ್ ಡ್ಯಾಶ್ ಈ ತರ ಹೆಸರುಗಳು ಒಂದಷ್ಟಿದೆ. ಸುಮಾರು ದಿನಗಳಿಂದ ಕೇಳ್ತಾರೆ ಬಂದಿತ್ತು. ಎಕ್ಸಾಕ್ಟ್ಲಿ. ಅದ್ರಲ್ಲಿ ಯಾವ ಸರ್ಪ್ರೈಸ್ ಇಲ್ಲ. 6ರಿಂದ 7ರವರೆಗೆ ಹಳೇದಿದ್ದಂಗಿದೆ. ಯಾರು ಚಾಲ್ತಿಯಲ್ಲಿದ್ರು ಅವರು ಎಕ್ಸಾಕ್ಟ್ಲಿ 6ರಿಂದ 7. ಇನ್ನು 6ರಿಂದ 7ಗಳು ಸಿಕ್ಕಾಪಟ್ಟೆ ಐದು ಶಾಕ್ ಆಗ್ಬೋದು ಅನ್ಸ ಕಾಣುತ್ತೆ. 5 ಹೊಸದು ಬರ್ತಿರೋದು. ದಟ್ ಲುಕ್ಸ್ ಲೈಕ್ ಪ್ರಾಬಬಲಿ ಫಾರ್ಮರ್ ಮಿನಿಸ್ಟರ್ಗಳಿರ್ಬೋದು ಅದರಲ್ಲಿ, ಪಾಸಿಬಲಿ, ವಿ ಡೋಂಟ್ ನೋ, ಯಾರು ಬೇಕಾದ್ರೂ ಇರ್ಬೋದು ಅದರಲ್ಲಿ. ಹಾಲಿ ಅಥವಾ 2 ಟರ್ಮು 3 ಟರ್ಮು ಆಗಿರೋ ಶಾಸಕರುಗಳಿರಬಹುದು, ವಿ ಡೋಂಟ್ ನೋ. ಅಂತ ಅನಿವಾರ್ಯತೆ ಅವರಿಗೆ ಸೃಷ್ಟಿ ಆಗ್ಬಿಟ್ಟಿದ್ಯಾ ಅಂತ. ಯಾರಿಗೆ? ಯಾರು ಬಿಡ್ತಾ ಇದ್ದಾರೆ ಅವರಿಗೆ? ಇಲ್ಲ, ಬಿಡೋರಿಗಿಂತ ಕರ್ಕೊಳ್ಳೋರ್ಗೂ ಅನಿವಾರ್ಯತೆ ಇದೆಯಲ್ಲ, ಅವ್ರಿಗೂ ಇದೆ. ಆಲ್ ರೈಟ್. ನೆಕ್ಸ್ಟ್ BC ಪಾಟೀಲ್ ಎಗೈನ್ ಸಸ್ಪೆಕ್ಟೆಡ್ ಕ್ಯಾಂಡಿಡೇಟು. ಹಳೇದೇನೆ, ನಿಮಗೆ ಯಾವುದೇ ಸರ್ಪ್ರೈಸ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ಒಂದಂತೂ ನಿಜ, ಪ್ರತಾಪ್ ಗೌಡ ಪಾಟೀಲ್ ಮಸ್ಕಿ ಆರಂಭದ ದಿನ ಯಡಿಯೂರಪ್ಪನ ಅಧಿಕಾರ ತಗೊಂಡಾಗಲೇ ಆಗಿತ್ತದು, ಲಾಸ್ಟ್ ಮಿನಿಟ್ ಅವ್ರದ್ದು ಇದಾಗಿತ್ತು. ಎಗೈನ್ ಈ ನೇಮ್ ಕೇಳಿಸ್ ಬರ್ತಾ ಇದೆ. ನಾವು ವಿ ಆರ್ ನಾಟ್ ಕನ್ಫರ್ಮಿಂಗ್ ಇವೆಲ್ಲ ಆಗೋಗಿದೆ. ರಾಜೀನಾಮೆ ಪತ್ರವನ್ನು ತೆಗೆದುಕೊಂಡು ಸ್ಪೀಕರ್ ಕೊಟ್ಟಿದ್ದಾರೆ ಅಂತ ನಾವಿನ್ನೂ ಹೇಳೋ ಸ್ಟೇಜಿಗೆ ಬಂದಿಲ್ಲ. ಆದರೆ ಇದೆಲ್ಲವೂ ಒಂದು ಹಂತವನ್ನು ತಲುಪಿರಬಹುದು ಅನ್ನೋ ಮಾಹಿತಿಗಳು ಹರಿದು ಬರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ಯಾವ ಹಂತವನ್ನು ತಲುಪಬೇಕೆಂದು BJP ಬಯಸಿತ್ತೋ ಆ ಹಂತವನ್ನು ತಲುಪಿರಬಹುದು ಅನ್ನೋ ಮಾಹಿತಿಗಳು ಹರಿದು ಬರ್ತಾ ಇದೆ. ಅಂದರೆ ಅವರು ಮಾತಾಡ್ಕೊಂಡಿರೋದು, ಒಪ್ಕೊಳ್ಳದೆ ಇರೋದು, ಕೊಡೋದು ಬಿಡೋದು, ಡ್ಯಾಶ್ ಡ್ಯಾಶ್, ಇದು ಆಗೋಗಿದೆ ಅಂತ ಕಾಣುತ್ತೆ. ಅಷ್ಟು ಸುಲಭನ ಸರಿ? 13 ಶಾಸಕರು ಹೋಗ್ಬಿಟ್ಟು ಸ್ಪೀಕರ್ ಅವ್ರ ಹತ್ರ ರಾಜೀನಾಮೆ ಕೊಟ್ಟ ತಕ್ಷಣ ರಾಜೀನಾಮೆ ಅಂಗೀಕಾರ ಆಗ್ಬಿಡುತ್ತೆ ಅಂತ? ಅಂಗೀಕಾರ ಆಗೋದು ಆಮೇಲಿನ ಪ್ರಶ್ನೆ. ಅದು ರಾಜೀನಾಮೆ ಕೊಡೋದು ಫಸ್ಟ್. ವೈಯಕ್ತಿಕವಾಗಿ ಹೋಗಿ ಆ ಶಾಸಕರುಗಳಿಗೆ ರಾಜೀನಾಮೆನ ಸ್ಪೀಕರ್ ಕೈಗೆ ದಯಪಾಲಿಸ್ಬಿಟ್ರೆ ಅದಾದ್ಮೇಲೆ ಸ್ಪೀಕರ್ ಕೆಲಸ. ಅದು ಸ್ಪೀಕರ್ ವಿಲ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ರಾಜೀನಾಮೆ ಕೊಡೋದೇ ಒಂದು ರೀತಿಯಾಗಿ ಮುಜುಗರ. ಅದು ಎಲ್ಲ ಹಾಜರಿದ್ದು ಕೊಟ್ರೆ ಸ್ಪೀಕರ್ಗೆ ಪಾತ್ರ ತುಂಬಾ ಕಡಿಮೆ ಆಗುತ್ತೆ. ರಮೇಶ್ ಜಾರಕಿಹೊಳಿ ಗೋಕಾಕ್ ಶಾಸಕರದು ಎಗೈನ್ ನಾಟ್ ಸಸ್ಪೆಕ್ಟೆಡ್, ಯಾರಿಗೂ ಅನುಮಾನ ಬರಬೇಕಾದಂತದಿಲ್ಲ. ಬಿಕಾಸ್ ಈ ಹೆಸರು ಈಗಾಗಲೇ ಕೊಟ್ಟಿದ್ದೀನಿ ಅಂತ ಅನೌನ್ಸ್ ಮಾಡ್ತಿದ್ರು. ಮೇ ಬಿ ಈಗ ಅವ್ರು ಕರೆಕ್ಟ್ ಮಾಡಿ ಪರ್ಸನಲಿ ಅದನ್ನ ಹ್ಯಾಂಡ್ ಓವರ್ ಮಾಡ್ತಾರೇನೋ, ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಒಂದು ಲೆವೆಲ್ಗೆ ಬಂದಂಗೆ ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ ಹಳೆಯ ಹೆಸರುಗಳ ಜೊತೆಗೆ ಹೊಸ ಹೆಸರುಗಳು ಸೇರಿವೆ. ಹಳೆ ಹೆಸರಿನಲ್ಲಿ ಇದ್ದವು ಪಟ್ಟಿಯಿಂದ ಹೊರಕ್ಕೂ ಹೋದಂಗೆ ಕಾಣಿಸ್ತಾ ಇದೆ. ಕೆಲವು ಹಳೆ ಪಟ್ಟಿಯಲ್ಲಿ ಇದ್ದವು ಹೊರಗಡೆ ಇದಾಗಬಹುದು ಅಂತಿದ್ದವರು ಅಂತ ಕಾಣಿಸ್ತಿದೆ. ಬಹಳ ದೊಡ್ಡ ಶಾಕ್ ಇದೆ ಅಂತ ಕಾಣಿಸ್ತಾ ಇದೆ. ಬೆಂಗಳೂರಿನ 5 ಶಾಸಕರು ಈ ಪಟ್ಟಿ ಒಳಗಡೆ ಇದ್ದಂಗೆ ಕಾಣಿಸ್ತಾ ಇದೆ. ಈಗ ಇಟ್ಸ್ ವೆರಿ ಸರ್ಪ್ರೈಸಿಂಗ್. ದಿಸ್ ಇಸ್ ಸರ್ಪ್ರೈಸಿಂಗ್, ಐ ಅಗ್ರಿ. ಇದು ಸರ್ಪ್ರೈಸ್. ಈಗ ಸರ್ಪ್ರೈಸ್ ಅಂಡ್ ಶಾಕ್, ಎಕ್ಸ್ಟ್ರೀಮ್ ಶಾಕಿಂಗ್ ಇದು. ಸರ್ಕಾರಕ್ಕೆ ಇದೊಂದು ರೀತಿ ಶಾಕಿಂಗ್ ಇದು. 5 ಶಾಸಕರು ಬೆಂಗಳೂರಿನವರೇ ಇದ್ದಾರೆ. ನಾನು ಆಗಲೇ ಲೆಕ್ಕ ಕೊಡ್ತಿದ್ದೆ, 8 ಹಳಬರಿದ್ದಂಗಿದೆ ಅಂತ. ಈ 5 ಏನಿರಬಹುದು? 5 ಹೊಸದೇ ಇರಬಹುದು, ಹೊಸದೇ ಇರಬಹುದು. ಅಂದ್ರೆ ನೀವು ಇಲ್ಲಿಯವರೆಗೂ ಎಲ್ಲೂ ಪಟ್ಟಿಯಲ್ಲಿ ತರದಿರುವ ಹೆಸರುಗಳಿರ್ಬೋದು, ಕೇಳಿ ಬರ್ತಾ ಇರುವಂತ, ಇಲ್ಲಿವರೆಗೂ ಯಾರು ಯಾವ ಪಟ್ಟಿಯಲ್ಲೂ ಹಾಕದೇ ಇರೋ ಹೆಸರುಗಳದು, ಅಂತ ಹೆಸರುಗಳೇ ಇರ್ಬೋದು. ಅದು 5 ಅಂತ ಕಾಣಿಸ್ತಾ ಇದೆ. ಬೆಂಗಳೂರಿನ 5 ಶಾಸಕರು ಬೆಂಗಳೂರಿನಲ್ಲಿ ಇನ್ನೂ ಒಂದೋ ಏನೋ ಇದೆ ಅಂತ ಅಂತಿದ್ದಾರೆ. ವಿ ಡೋಂಟ್ ನೋ ಇನ್ನೊಂದು ಏನು ಅಂತ ಲೆಕ್ಕಾಚಾರ. ಅದೇ ರೀತಿ ಗ್ರಾಮಾಂತರದಲ್ಲಿ ಅಗೈನ್ ಲುಕ್ ಅಟ್ ದಿಸ್ ನೇಮ್. ಯು ಆರ್ ನಾಟ್ ರೆಡಿ, ಯು ಆರ್ ನಾಟ್ ರೆಡಿ ಫಾರ್ ದಿಸ್ ನೇಮ್. ಬೈರತಿ ಅಂತ ಹೇಳ್ತಿದ್ದಾರೆ. ಯು ಆರ್ ನಾಟ್ ರೆಡಿ. ನನಗೆ ಗೊತ್ತಿಲ್ಲ. ಈಗ ಬೈರತಿ ಬಸವರಾಜು ಫೋನ್ ಆಗಿ ಬಂದು ಯಾವನ್ರಿ ಹೇಳ್ದವ್ ನಿಮ್ಗೆ ನಾವು ಕೊಡ್ತಾ ಇದ್ದೀವಿ ಅಂತ ನಾವೇನಾರು ಹೇಳಿದ್ವಾ ನಿಮ್ಗೆ? ನಾವ್ ಯಾಕೆ ಬಿಟ್ಟೋಗ್ಬೇಕು ಅಂತ ಹೇಳ್ಬೋದೇನೋ, ನಮ್ಗೇನು ಗೊತ್ತು. ನಮಗೆ ಹರಿದು ಬರ್ತಿರೋ ಮಾಹಿತಿ ಇದೆ. ಇಲ್ಲಿವರೆಗೂ ಮಹೇಶ್ ಕುಮಟಳ್ಳಿ BC ಪಾಟೀಲ್ ಅಂತ ಹೆಂಗೆ ಹರಿದು ಬರ್ತಿತ್ತೋ ಹಂಗೆ, ಲೈಕ್ ಯಶವಂತಪುರ ಸೋಮಶೇಖರ್. ಪಕ್ಷದಲ್ಲಿ ನಾವು ರಾಜಕಾರಣದಲ್ಲಿ ಸರ್ಪ್ರೈಸ್ ಅನ್ನೋದಕ್ಕೆ ಜಾಗನೇ ಇಲ್ಲ. ಯಾವ್ದು ಬೇಕಾದ್ರೂ ಆಗ್ತಾ ಇರುತ್ತೆ. ಅದೇನು ನೀವೇನು ಸರ್ಪ್ರೈಸೇ ಆಗ್ಬಾರ್ದು. ಈಗ ಮುಂಗಾರು ಬಂದ್ರೆ ಮಾತ್ರ ಸರ್ಪ್ರೈಸ್ ಆಗ್ಬೇಕು ಸರ್. ಬಟ್ ಇವರೆಲ್ಲ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿರುವಂತವ್ರೆ ಸಿಕ್ಕಾಪಟ್ಟೆ ಇದರಲ್ಲಿ ಕಾಣಿಸ್ತಾ ಇದ್ದಾರೆ. ಈಗ ಇಬ್ಬರನ್ನ ನೋಡ್ತಾ ಇದ್ರೆ ಲೆಟ್ ಅಸ್ ಸಿ, ಕನ್ಫರ್ಮೇಶನ್ ಆದ್ಮೇಲೆ ಆ ಪಾಯಿಂಟ್ ಬರೋಣ. ಇನ್ನು ಅಲ್ಲಿವರೆಗೂ ಏನು ಬರಬೇಕಾಗಿಲ್ಲ. ಓಕೆ. ಬೈರತಿ ಬಸವರಾಜ್ KR ಪುರಂ ಹಾಗೂ ST ಸೋಮಶೇಖರ್ ಬೆಂಗಳೂರಿನ ಯಶವಂತಪುರ ಕ್ಷೇತ್ರದ ಶಾಸಕರು ಅಂತ ಪಟ್ಟಿನಲ್ಲಿ ಬರ್ತಾ ಇದೆ. ವಿ ಡೋಂಟ್ ನೋ ಅನ್ಲೆಸ್ ದೇ ಕ್ಲಾರಿಫೈ ಇಟ್. ಈಗ ಅವ್ರು ಸ್ಪಷ್ಟಪಡಿಸಬೇಕು, ಅವ್ರು ಕ್ಲಾರಿಫೈ ಮಾಡದೇ ಇದ್ರೆ. ಹೀಗಾಗಿ ಬೆಂಗಳೂರಿನಲ್ಲಿ ಇನ್ನೊಂದು ಮತ್ತು ಬೆಂಗಳೂರು ಗ್ರಾಮಾಂತರ ಅಲ್ಲ, ಬೆಂಗಳೂರಿನ ಸುತ್ತಮುತ್ತಲೆಲ್ಲೋ ಒಂದೋ ಎರಡೋ ಇದ್ದಂಗಿದೆ, ಒಂದೋ ಏನೋ ಇದ್ದಂಗಿದೆ. ಸಂಪೂರ್ಣವಾಗಿ ಟಾರ್ಗೆಟ್ ಆಗಿರೋದು ಬೆಂಗಳೂರು ಅಂತ ಇಲ್ಲಿ ಇಲ್ಲ ಟಾರ್ಗೆಟ್ ಆಗಿದೆ. ಹೊಸಬರೆಲ್ಲ ಬೆಂಗಳೂರಿನ ಸುತ್ತಮುತ್ತಲ ಜಿಲ್ಲೆಯಲ್ಲೆಲ್ಲೋ ಒಂದೋ ಎರಡೋ ಇದ್ದಂಗಿದೆ.
ಈಗ ವಿಶ್ವನಾಥ್ ಅವರದ್ದು ಡೌಟ್ಫುಲ್ ಅಂತ ಹೇಳ್ತಾ ಇದ್ರು ಬಹಳ ದಿನದಿಂದ. ವಿಶ್ವನಾಥ್ ಅಪಿಯರ್ಸ್ ಟು ಹ್ಯಾವ್ ಟೇಕನ್ ಎ ಕಾಲ್. ನನಗೆ ಗೊತ್ತಿಲ್ಲ, ಅವರಂತೂ ಅದನ್ನು ಕ್ಲಾರಿಫೈ ಮಾಡಲೇಬೇಕು. ನನಗಂತೂ ಅರ್ಥವಾಗ್ತಿಲ್ಲ ವಿಶ್ವನಾಥ್ ಅವ್ರ ನಿಲುವೇನು ಅಂತ. KR ಪೇಟೆ ಶಾಸಕ ನಾರಾಯಣಗೌಡರ ಹೆಸರು ಕೇಳ ಬರ್ತಾ ಇದೆ. ಎಗೈನ್ ಅದು ಹಿಂದೆನೂ ಕೇಳಿ ಬಂದಿತ್ತು. ಅವ್ರು ಆಮೇಲೆ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು, ಕಷ್ಟಪಟ್ಟರು, ಎಗರಾಡಿದ್ರು, ಕಿರ್ಚಾಡಿದ್ರು, ಪರ್ಚಾಡಿದ್ರು, ಎಲ್ಲ ಮಾಡಿದ್ರು. ಬಟ್ ಫೈನಲಿ ಅದು ಅಲ್ಲಿಗೆ ಬಂದು ನಿಂತ್ಕೊಂಡಂಗೆ ಕಾಣಿಸ್ತಾ ಇದೆ. ಭಾರತೀಯ ಜನತಾ ಪಕ್ಷ ಒಂದು ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. 12ರಿಂದ 15 ಸ್ಥಾನಗಳನ್ನು ರಾಜೀನಾಮೆ ಏನಾರು ಆದರೆ ನಾಳೆ ಅದು ಉಪಚುನಾವಣೆಗಳನ್ನು ನಡೆದರೆ ಅದೊಂದು 7-8 ಗೆಲ್ಲೋ ಅಂತದಿದ್ದರೆ ಸಾಕು ಅವ್ರಿಗೆ. ಅಕಸ್ಮಾತ್ 1-2 ಹೆಚ್ಚು ಕಡಿಮೆ ಆದರೂ ಮರುಚುನಾವಣೆಯಲ್ಲಿ. ಹಾಗಾಗಿ ಆ ಲೆಕ್ಕದಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ. KR ಪೇಟೆ ಅವ್ರಿಗೆ ಗೊತ್ತಿದೆ ಪ್ರಾಬಬ್ಲಿ ಟಫರ್ ಇರುತ್ತೆ ಅದನ್ನು ಗೆಲ್ಲೋದು ಅಂತ. ಹುಣಸೂರು ಟಫ್ ಇರ್ಬೋದು, ಬಟ್ ನಂಬರ್ ಆ್ಯಡ್ ಆಗ್ಬಿಡುತ್ತೆ ಈಗ ಗೌರ್ಮೆಂಟ್ ಬೀಳೋದೇ ಆದರೆ. ಓಕೆ, ಹಾಗಾಗಿ ವಿಶ್ವನಾಥ್ ಅವ್ರ ಹೆಸರನ್ನು ಹೇಳ್ತಿದ್ದಾರೆ. ಐ ವಿಶ್ ವಿಶ್ವನಾಥ್ ಕ್ಲಾರಿಫೈಸ್ ಕ್ವಿಕ್ಲಿ, ಬಿಕಾಸ್ ಜನರಲಿ ವಿಶ್ವನಾಥ್ ಕೆಲವು ನಿರ್ಧಾರಗಳನ್ನ ಗಟ್ಟಿಯಾಗಿ ತಗೋತಾರೆ, ತಗೊಂಡ್ಮೇಲೆ ತಾವೇ ಹೇಳ್ಬಿಡ್ತಾರೆ. ಇತ್ತೀಚಿನ ದಿನಗಳ ಬೆಳವಣಿಗೆಗಳನ್ನ ನೋಡ್ತಾ ಇದ್ದಾರೆ. ಅದಕ್ಕೆ ಇದು ಬಂದಿರೋದು ಈಗ ಹೆಸರು, ಅದಕ್ಕೆ ಹೆಸರು ಬಂದಿರೋದು ಈಗ ಇಲ್ಲಿ. ಇತ್ತೀಚಿನ ನಡವಳಿಕೆಗಳು, ಬೆಳವಣಿಗೆ ಮತ್ತು ಕೆಲವು ಇದರಿಂದಾನೇ ಎಲ್ಲೆಲ್ಲಿಂದಾನೂ ಇನ್ಫಾರ್ಮೇಶನ್ ಲೂಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದ್ಯಾತಕ್ಕೆ 15 ದಿನದಿಂದನೋ 2 ತಿಂಗಳಿಂದನೋ ಇರಲಿಲ್ಲ, ಈ ಯಾಕೆ ಹೆಸರುಗಳೆಲ್ಲ ಈಗ ಬಂತು, ಬೈರ್ತಿ ಹೆಸರಿಂದ ಬಂತು, ಸೋಮಶೇಖರ್ ಹೆಸರಿಂದ ಬಂತು ಅಂದರೆ ಏನೋ ಡೆವಲಪ್ಮೆಂಟ್ ಆದಾಗಲೇ ಲೀಕ್ ಆಗೋದಿಲ್ಲ, ಸುಮ್ಮನೆ ಹಾಕಕ್ಕಾಗಲ್ಲ, ಸುಮ್ಮನೆ ಆಗಲ್ಲ ಯಾವುದುವೆ. ಹಾಗಾಗಿ ವಿಶ್ವನಾಥ್ ಅವರು ಹಿ ಕ್ಯಾನ್ ಕ್ಲಾರಿಫೈ ಆಲ್ವೇಸ್, ನೋ ಪ್ರಾಬ್ಲಮ್. ಸ್ಟಿಲ್ ಅವ್ರೇನಾರು ತಪ್ಪಿ ಯಾರು ಅವ್ರ ಆಪ್ತರು ಅಣ್ಣ ಹಿಂಗೆ ಬತ್ತಾಯ್ತೆ ನೋಡು ಪಬ್ಲಿಕ್ ಟಿವಿನಲ್ಲಿ ಅಂತಂದ್ರೆ ನೀವು ಬೇಕಾದ್ರೆ ಫೋನಿಗೆ ಬನ್ನಿ, ನೋ ಪ್ರಾಬ್ಲಮ್, ಮಾತಾಡೋಣ, ಕೇಳ್ಬಿಡೋಣ. ನಿಮ್ಮನ್ನೇ ಕೇಳ್ಬಿಟ್ರೆ ನಮ್ಮ ಜನಕ್ಕೂ ತಪ್ಪು ಮಾಹಿತಿ ಹೋಗೋದು ತಪ್ಪಲ್ಲ. ಆರ್ ಬೈರ್ತಿ, ಆರ್ ಸೋಮಶೇಖರ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ನಾನಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಈ ಹೆಸರುಗಳ ಜೊತೆಗೆ ಬೆಂಗಳೂರಿನ ಸುತ್ತಮುತ್ತಲೂ ಇರುವ ಜಿಲ್ಲೆಗಳಲ್ಲೆಲ್ಲೋ ಒಂದೋ ಹೆಸರು 2 ಹೆಸರು ಓಡಾಡ್ತಾ ಇದೆ. ಅಫ್ಕೋರ್ಸ್ ಓಡಾಡ್ತಿದೆ, ನೋ ಡೌಟ್. ನನಗೆ ಅದರದ್ದು ವಾಸನೆಗಳು ಬರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈಗಲೇನೆ. ಬಟ್ ಇದಕ್ಕಿಂತಲೂ ಸರ್ಪ್ರೈಸ್ ಆಗಿರುವಂತವ್ರು ಇದಾವ ಸರ್. ಓಕೆ, ಅಪ್ಪ ಮಗಳು ರಾಜೀನಾಮೆ ಕೊಡ್ತಾರ ಅನ್ನೋದು ಸರ್ಪ್ರೈಸ್. ಈಗ ಅಲ್ಟಿಮೇಟ್ಲಿ ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಸರ್. ಇದು ರಾಮಲಿಂಗಾರೆಡ್ಡಿ ಅವರು ಪಕ್ಷಕ್ಕೆ ಅತ್ಯಂತ ನಿಷ್ಠಾವಂತರಾಗಿರುವಂತವ್ರು. ರಾಮಲಿಂಗಾರೆಡ್ಡಿ ಅವರ ಹೆಸರು, ಸೌಮ್ಯಾರೆಡ್ಡಿ ಅವರ ಹೆಸರು. ಓಕೆ, ಜಯನಗರ ಮತ್ತು BTM ಲೇಔಟ್, ಫಾದರ್ ಅಂಡ್ ದಿ ಡಾಟರ್, ಅಪ್ಪ ಮತ್ತು ಮಗಳು ಇಬ್ಬರೂ ಆಗಬಹುದು ಅನ್ನೋದು ಇನ್ನೊಂದು ಹೊರಗೆ ಬರ್ತಾ ಇರೋಂಥ ನ್ಯೂಸ್ ಇದು. ಅಗೈನ್ ಯಾವ ಟಿವಿನವರಾಗ್ಲಿ ಪೇಪರ್ನವರಾಗ್ಲಿ ಈ 2 ಹೆಸರನ್ನ ಸ್ಪೆಕ್ಯುಲೇಟ್ ಮಾಡಕ್ ಹೋಗಲ್ಲ, ಅನ್ಲೆಸ್ ಸಮಥಿಂಗ್ ಈಸ್ ಹ್ಯಾಪನಿಂಗ್. ಏನೋ ಆಗ್ತಾ ಇದ್ದರೆ, ಏನೋ ಡೆವಲಪ್ಮೆಂಟ್ ಬಂದಿದ್ರೆ ಮಾತ್ರ ಮಾಡಿರ್ತಾರೆ. ಹಾಗಾಗಿ ಈ ಹೆಸರುಗಳು ಬಂದಂಗೆ ಕಾಣಿಸ್ತಾ ಇದೆ. 2 ಅಲ್ಲಿಗೆ ಇನ್ನ 2 ಆಯ್ತು, 2 + 2 4 ಆದಂಗೆ ಕಾಣಿಸ್ತಾ ಇದೆ ಬೆಂಗಳೂರಿನಲ್ಲಿ. ಈಗ ಇನ್ನು 1 ಅಥವಾ 2 ಇದ್ದಂಗಿದೆ. ಮತ್ತೆ ಬೆಂಗಳೂರಿನ ಆಸುಪಾಸಿನ ಜಿಲ್ಲೆಗಳಲ್ಲಿ ಎಲ್ಲೋ 1-2 ಇದ್ದಂಗೆ ಇದೆ ಅಂತ ಕಾಣಿಸ್ತಾ ಇದೆ. ಅದಾದರೆ ಈ ನಂಬರ್ 13 ಅಲ್ಲ 15 ಅನ್ನೋ ಲೆಕ್ಕಾಚಾರ ಕೆಲವರು ಕೊಡ್ತಾ ಇದ್ದಾರೆ. ಆ ಮೂಲಕ JDS ಮತ್ತು ಕಾಂಗ್ರೆಸ್ನ ದೋಸ್ತಿ ಸರ್ಕಾರ ಅಲ್ಪಮತಕ್ಕೆ ಕುಸಿಯತ್ತೆ, ಯಾವುದೇ ಅನುಮಾನ ಇಲ್ಲದೆ ನೇರವಾಗಿ. ಆಗ ಮುಂದಿನ ಪ್ರಕ್ರಿಯೆಗಳು ಎಲ್ಲರಿಗೂ ಗೊತ್ತು. ಗವರ್ನರ್ ಹತ್ರಕ್ಕೆ ಹೋಗ್ತಾರೆ, ಗವರ್ನರು ಪ್ರೂವ್ ಮಾಡಿ ಅಂತ ಕೇಳ್ಬೋದು, ಪ್ರೂವ್ ಮಾಡೋಕ್ಕಾಗದೇ ಇರಬಹುದು, ಪ್ರೂವ್ ಮಾಡೋಕ್ಕಾಗದೇ ಇದ್ದಾಗ ಮುಂದೆ ಪ್ರೆಸಿಡೆಂಟ್ ರೂಲ್ ಬರ್ಬೋದು, ಅಥವಾ ಭಾರತೀಯ ಜನತಾ ಪಕ್ಷ ತನ್ನ ಸರ್ಕಾರವನ್ನು ರಚನೆ ಮಾಡ್ಬೋದು. ನಮ್ಗೆ ಹೈಯೆಸ್ಟ್ ನಂಬರ್ ಇದೆ ಅನ್ನೋ ಕಾರಣಕ್ಕೆ 105 ಇದೆ ಅವ್ರ ಹತ್ರ, ಹಾಗಾಗಿ ಅದರಲ್ಲಿ ಮಾಡ್ಬೋದು. ಅದಾದ್ಮೇಲೆ ಇವ್ರದ್ದು ಎಲೆಕ್ಷನ್ ಬರಬೇಕು, ಡ್ಯಾಶ್ 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 ಏನು ಬೇಕಾದ್ರೂ ಹೊಸ ಕ್ಯಾಬಿನೆಟ್ ಆಗಬೇಕು. ಕ್ಯಾಬಿನೆಟ್ ಆದರೆ ಯಾರಿಗೇನು ಅಂತ ಗೊತ್ತಾಗಬೇಕು, ಈಗ ಬಿಟ್ಟು ಹೋಗ್ತಿರೋರ್ಗೆ ಏನು ಗೊತ್ತಾಗಬೇಕು, ಒಳಗೆ ಬರ್ತಿರೋರ್ಗೆ ಏನೇನು ಗೊತ್ತಾಗಬೇಕು, ಎಲ್ಲ ಗೊತ್ತಾಗಬೇಕು. ಹಾಗಾಗಿ ವಿಪರೀತವಾದ ಗೊಂದಲಗಳಿಗೆ ಈ ಶನಿವಾರ ಸಾಕ್ಷಿಯಾಗುವಂತಹ ಸರ್ವ ಮಾಹಿತಿಗಳು ಸ್ಪಷ್ಟವಾಗಿ ಹರಿದು ಬರ್ತಾ ಇದೆ. ದ ಮೋಸ್ಟ್ ಶಾಕಿಂಗ್ ಒನ್, ಈಗ ಬಹುತೇಕ ಜನರಿಗೆ ನನ್ನ ಸಹೋದ್ಯೋಗಿ ಅರುಣ್ ಬಡಿಗೇರ್ ಹೇಳ್ದಂಗೆ, ನಾಟ್ ಮಹೇಶ್ ಕುಮಟಳ್ಳಿ, ನಾಟ್ BC ಪಾಟೀಲ್, ನಾಟ್ ಪ್ರತಾಪ್ ಗೌಡ ದದ್ದಲ್, ನಾಟ್ ರಮೇಶ್ ಜಾರಕಿಹೊಳಿ, ಇದೆಲ್ಲ ಯಾವುದೂ ಅಲ್ಲ ಶಾಕಿಂಗ್. ದ ಶಾಕಿಂಗ್ ಲಿಸ್ಟ್ ಅಲ್ಲಿ ಒಳಗೆ ಬರ್ತಾ ಇರೋ ಸದ್ಯಕ್ಕೆ ಬಂದಿರೋ 4 ಹೆಸರಿನಲ್ಲಿ 1 ಸೋಮಶೇಖರ್, 2 ಬೈರತಿ ಬಸವರಾಜ್, 3 ರಾಮಲಿಂಗಾರೆಡ್ಡಿ, 4 ಮತ್ತು ಅವರ ಪುತ್ರಿ ಸೌಮ್ಯಾರೆಡ್ಡಿ. ಈ 4 ಎಕ್ಸ್ಟ್ರೀಮ್ಲಿ ಶಾಕಿಂಗ್ ಆಗಿ ಹೊರಗೆ ಬರ್ತಾ ಇದೆ ಈ 4 ಹೆಸರುಗಳು ಇವತ್ತಿನ ದಿನ. ಹಾಗಾಗಿ ವಿಶ್ವನಾಥ್ ಅಗೈನ್ ಸಣ್ಣಕ್ಕೆ ಬಾರ್ಡರ್ನಲ್ಲಿ ಸಸ್ಪೆಕ್ಟೆಡ್ ಅಲ್ಲಿ ಲಿಸ್ಟಲ್ಲಿ ಇತ್ತು. ನಾರಾಯಣಗೌಡರದ್ದು ಅಷ್ಟೇ ಸಣ್ಣಕ್ಕೆ ಅನುಮಾನದ ಪಟ್ಟಿ ಒಳಗಡೆನೇ ಇತ್ತು ಆ ಹೆಸರುಗಳು. ಆದರೆ ಈಗ ಬರ್ತಾ ಇರೋದ್ರಲ್ಲಿ ನಾನಾಗಲೇ ಹೇಳಿದೆ, ಈಗ ಇದರಲ್ಲಿ ಹಳಬರು ಈ ಪಟ್ಟಿಯಲ್ಲಿ ಇರಬಹುದಾದೆನ್ನುವರದ್ದು ಕಾಣಿಸ್ತಾ ಇಲ್ಲ, ಹೆಸರುಗಳು ಕಾಣಿಸ್ತಾ ಇಲ್ಲ ಅಂತ. ಅದು ಬೆಂಗಳೂರಿನ ಪಕ್ಕದ ಜಿಲ್ಲೆಗಳಲ್ಲಿ ಇರಬಹುದಾದ ಕಾಣಿಸ್ತಾ ಇಲ್ಲ, ಬಳ್ಳಾರಿ ಯಾವುದೋ 1-2 ಕಾಣಿಸ್ತಾ ಇಲ್ಲ ನಮಗೆ ಅಂತ ಬರ್ತಾ ಇದೆ. ಹಾಗಾಗಿ ವಿ ಡೋಂಟ್ ನೋ, ಇದು ಮಹಾ ಸುನಾಮಿಯ ರೀತಿ ಆಗ್ತಾ ಇದೆ.
ಸಾಮಾನ್ಯವಾಗಿ ಬಂದಾಗ ಈ ರೀತಿ ಆಗತ್ತೆ, ಏನು ಅನುಮಾನ ಇಲ್ಲ. ಸಮೂಹ ಸನ್ನಿಯಂತೆ ಉಳಿದವರು ಕೂಡ ಹಾರಿ ಎಗರಿ ಬಂದು ಬಿದ್ದು ಬಿಟ್ಟರೆ ಏನು ಅಂತ ನನಗೆ ಗೊತ್ತಿಲ್ಲ. ಉಳಿದವರು ರಾಜೀನಾಮೆಗಳು ಸ್ಟಾರ್ಟ್ ಆಗಿಬಿಟ್ರೆ ಇದೊಂಥರ ಸಮೂಹ ಸನ್ನಿ. ಒಂದು ರಾಜೀನಾಮೆ ಆದಾಗ ದಬ 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 ಅಂತ ಒಂದಷ್ಟು ಆಗ್ಬಿಡೋಂಥದ್ದು ಸಮೂಹ ಸನ್ನಿ. ಆದರೆ ನಮಗೆ ವಿ ಹ್ಯಾವ್ ನೋ ಐಡಿಯಾ. ಸದ್ಯಕ್ಕೆ ಇರುವ ಪರಿಸ್ಥಿತಿ 13 ಶಾಸಕರ ಪಟ್ಟಿ ಈಗ ಆಖೈರುಗೊಂಡಿದೆ. ಅವರೆಲ್ಲರೂ ತಮ್ಮ ತಮ್ಮದೇ ಕಾರಣಗಳಿಗಿರಬಹುದು, ಸೈದ್ಧಾಂತಿಕ ಕಾರಣಗಳಿಗಿರಬಹುದು, ವೈಯಕ್ತಿಕ ಕಾರಣಗಳಿಗಿರಬಹುದು, ರಾಜಕೀಯದ ತಮ್ಮ ಭವಿಷ್ಯದ ಕಾರಣಗಳಿಗೆ ಇರಬಹುದು, ಅಥವಾ ತಮ್ಮನ್ನು ನಡೆಸಿಕೊಂಡ ರೀತಿಯ ಕಾರಣಗಳಿರಬಹುದು. ಅಥವಾ ಕಾಂಗ್ರೆಸ್ನಲ್ಲಿರುವಂತಹ ಈ ಘಟಾನುಘಟಿಗಳನ್ನ ನೋಡ್ತಾ ಇದ್ರೆ ಅವರದೇ ಪಕ್ಷ ಸರಿ ಇಲ್ಲ, ನಮಗೆ ಸರ್ಕಾರ ಬೇಡ ಅನ್ನೋ ಹೋಗ್ತಾ ಇದೆಯಾ ಅಂತ. ಅತೃಪ್ತರ ಬಳಕೆ ಶಾಸಕ ನಾಗೇಂದ್ರ ಕೂಡ ಸೇರ್ಕೊಂಡ್ರ ಅಂತ ಬರ್ತಿದೆ. ಎಕ್ಸಾಕ್ಟ್ಲಿ ನಾನು ಹೇಳ್ತಾ ಇರೋದು 13 ಅಲ್ಲ ಅಂತ. ನಾನು 15 ಅಂತ ಹೇಳ್ತಾ ಇದ್ದೀನಿ. ನಾನು 13 ಅಲ್ಲ ಅಂತಾನೆ ಹೇಳ್ತಾ ಇದ್ದೀನಿ ಆಗ್ಲಿಂದ. 15 ಯಾಕೆಂದ್ರೆ ಒಂದು 10-12 ದಿನದ ಹಿಂದೆ ನಾನು ಸುಮ್ಮನೆ ಕ್ಯಾಶುಯಲ್ ಆಗಿ ಒಂದು ರಿಮಾರ್ಕ್ ಮಾಡಿದೆ. ಒಂದು 14-15 ಜನ ಹೋದ್ರೆ ಏನ್ ಮಾಡ್ತೀರಿ ಅಂತ. ಓಕೆ ಸರ್, ಹಿಡ್ಕೊಳಕ್ ಆಗಲ್ಲ. ಸಿ, ನನ್ನ ಇನ್ಫಾರ್ಮೇಶನ್ ಇಟ್ ಈಸ್ ಸಮ್ವೇರ್ 15ರಲ್ಲಿ ಇರಬೇಕು. ನನಗಿರೋ ಇನ್ಫಾರ್ಮೇಶನ್ ಅಲ್ಲಿ 15ರಲ್ಲಿ ಆಸುಪಾಸ್ನಲ್ಲಿ ಇರಬೇಕು. ಇದಕ್ಕಿಂತ ಜಾಸ್ತಿನ ಮೇ ಬಿ ಮಾಡಿಸ್ಬೇಕು ಅನ್ನೋರು ಮಾಡಿಸಲ್ವೇನೋ ಅಂತ ನಂದು. ಕಮಿಟ್ಮೆಂಟ್ಗಳು ಹೆಚ್ಚಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗ್ಬೋದು. ಅದು ಹಂಗಾಗಿ ಆಗ್ಲಿಕ್ಕಿಲ್ವೇನೋ. ಆಸೆ ಇರೋರು ಇನ್ನೂ 6-5 ಇರ್ಬೋದು, 4 ಇರ್ಬೋದು. ಅಂದ್ರೆ ಬಿಜೆಪಿ ಹೇಳೋದು 20ರವರೆಗೂ ಎಕ್ಸಾಕ್ಟ್ಲಿ ಆ ನಂಬರೇ ನಾನು ಕೊಡ್ತಾ ಇರೋದು. ಇನ್ನು 5 ಇರ್ಬೋದು, ಅದ್ರಲ್ಲಿ 1-2 ನೋ ಅಂತಾನೂ ಆಗಿರ್ಬೋದು. ಐ ಡೋಂಟ್ ನೋ. ಯಾವುದೋ ಒಂದು ಕ್ಯಾಂಡಿಡೇಟನ್ನ ಅಷ್ಟೇನು ಆಸಕ್ತಿ ತೋರಿಸ್ತಾ ಇಲ್ಲ ಯಾರು ಅಂತ ಹೇಳ್ತಿದ್ದಾರೆ. ನಾನು ಪ್ರಾಬಬಲಿ ಇದೆಲ್ಲ ಪ್ರಾಸೆಸ್ ಮುಗಿದ್ಮೇಲೆ ಅದು ಯಾವುದು ಅಂತ ಹೇಳ್ತೀನಿ. ಆ ಕ್ಯಾಂಡಿಡೇಟು ಪ್ರಾಬಲಿ ನನಗಿರೋ ಮಾಹಿತಿನಲ್ಲಿ ಒಂದು ಕ್ಯಾಂಡಿಡೇಟ್ ತುಂಬ ಆಸಕ್ತಿಯಿಂದ ಇದ್ದ ಕ್ಯಾಂಡಿಡೇಟ್, ಲೀಡ್ ತಗೊಂಡಿದ್ದ ಕ್ಯಾಂಡಿಡೇಟ್, ಆಗಾಗ್ಗೆ ಮಾತಾಡ್ತಾ ಇದ್ದಿದ್ದ ಕ್ಯಾಂಡಿಡೇಟ್ ಇಲ್ಲ ಅಂತ ಅಂತಿದ್ದಾರೆ. ಅವರೇ ಇಲ್ಲ, ಅದು ಬೇಡ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದರಲ್ಲಿ. ಅಂದ್ರೆ ಇಟ್ ಇಸ್ ನಾಟ್ ಟ್ರಸ್ಟಬಲ್ ಅನ್ನೋ ತರ ಅದು ಪಾಯಿಂಟ್ ಇದೆ. ಸೊ ಏನ್ಯಾವ ಭಾರತೀಯ ಜನತಾ ಪಕ್ಷ ಅಥವಾ ಶಾಸಕರು ತೆಗೆದುಕೊಳ್ತಿರೋ ಈ ನಿರ್ಧಾರ, ಶನಿವಾರದ ಈ ವಿಶೇಷ ಬುಲೆಟಿನ್ಗಳಿಗೆ ನಿಮ್ಮನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ನಾನು ರಂಗನಾಥ್, ನನ್ನ ಜೊತೆ ಇದ್ದಾರೆ ಅರುಣ್ ಬಡಿಗೇರ್. ಇವತ್ತಿನ ಮುಂಜಾನೆಯಿಂದ ನಡೀತಾ ಇರುವಂತಹ ಎಲ್ಲ ಮಾಹಿತಿಗಳ ಕ್ವಿಕ್ ಆಗಿ ಒಂದು ರೌಂಡ್ ಅಪ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇವತ್ತು ನಿನ್ನೆ ರಾತ್ರಿ ಲೇಟಾಗಿ ತಡವಾಗಿ ಈ ಪ್ರಕ್ರಿಯೆ ಆರಂಭ ಆದಂಗೆ ಕಾಣಿಸ್ತಾ ಇದೆ. ನಿನ್ನೆ ಬಜೆಟ್ನಲ್ಲಿ ಎಲ್ಲರೂ ಬಿಸಿ ಇದ್ದಾಗ ಒಂದು ಕಡೆಯಲ್ಲಿ ಬಜೆಟ್ ನಡೀತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಇಲ್ಲಿ ಟ್ರಿಮ್ಮಿಂಗ್ ನಡೀತಾ ಇತ್ತು ಅಂತ ಕಾಣುತ್ತೆ. ಎಲ್ಲವೂ ಒಂದು ವ್ಯವಸ್ಥೆ ಒಳಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಇಲ್ಲಿದ್ರೆ ಇಷ್ಟು ಸುಲಭವಾಗಿ ಈ ಪಟ್ಟಿ ಹೊರಗೆ ಬರಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ಬೆಳಿಗ್ಗೆಯಿಂದ ಈ ಪಟ್ಟಿ ಲೀಕ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೂ ಸಾಕಷ್ಟು ಜನ ನನ್ನ ಸೋರ್ಸ್ಗಳು ಮಾಹಿತಿಗಳೇನೇನಿದೆ ಸ್ಟಾರ್ಟ್ ಮಾಡಿದ್ರು, ಇಲ್ಲ ಹಿಂಗೆ ಆಗ್ತಿರ್ಬೋದು, ನೋಡ್ಕೊಳ್ಳಿ ಅಂತ. ಬಟ್ ಐ ಥಾಟ್ ಅಗೈನ್ ಒನ್ ಮೋರ್ ಗಾಳಿಪಟ ಇರಬೇಕಿದು ಅಂತ ಸುಮ್ಮನಿದ್ದೆ. ಬಟ್ ಅಲ್ಟಿಮೇಟ್ಲಿ ಲೀಕ್ ಆಗೋಂಗೆ ಕಾಣಿಸ್ತಾ ಇದೆ ಈ ಪಟ್ಟಿಗಳು. ನಮಗೆ ಬೆಳಗ್ಗೆಯಿಂದ ಬರ್ತಾ ಇದ್ದಂಥ ಪಟ್ಟಿಲಿ ಇದ್ದಿದ್ದ ಹೆಸರುಗಳೇ ಈಗ ಲೀಕ್ ಆಗ್ತಿರೋ ಪಟ್ಟಿನಲ್ಲೂ ಅದೇ ಕಾಣಿಸ್ತಾ ಇದೆ. ಎಕ್ಸೆಪ್ಟ್ ನಾಗೇಂದ್ರ ಅಪಿಯರ್ಸ್ ಟು ಬಿ ಎನ್ ಅಡಿಷನ್ ಅಂತ ಕಾಣಿಸ್ತಾ ಇದೆ. ಇನ್ನು ಉಳಿದಂತೆ ನಿನ್ನೆ ರಾತ್ರಿಯೇ ರಾಮಲಿಂಗಾರೆಡ್ಡಿ, ಸೌಮ್ಯಾರೆಡ್ಡಿ ಹೆಸರನ್ನ ಕೆಲವರು ಹೇಳಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ರು. ಹಾಗಾಗಿ ಐ ಆಮ್ ನಾಟ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ. ರಾತ್ರಿಯಿಂದ ಈಗಲೆಗೆ ಐ ಆಮ್ ನಾಟ್ ಸರ್ಪ್ರೈಸ್ಡ್ ಎಟ್ ಆಲ್. ನೋ, ಐ ಆಮ್ ನಾಟ್ ಸರ್ಪ್ರೈಸ್ಡ್ ಬಿಕಾಸ್ ನನಗಿದು ನಿನ್ನೆಯಿಂದಾನೇ ಹೀಗಾಗಿರ್ಬೋದು ಅಂತ ಇಂಪಾಸಿಬಲ್ ಅಲ್ವಾ ಅಂದರೆ ನೋ ಪಾಸಿಬಲ್ ಅನಿಸ್ತಾ ಇದೆ. ಚಾನ್ಸ್ ಇಲ್ಲ ಸರ್ ಇವ್ರ ಹೆಸರನ್ನ ಆ ಮಟ್ಟಕ್ಕೆ ಚಾನ್ಸ್ ಇಲ್ಲ ಅಂದ್ರೆ ಈಗ ಅವರಿಬ್ರು ಹೇಳಬೇಕಾದ್ರೆ ನಾನು ನೀವು ಹೇಳ್ಬಿಟ್ರೆ ಒಳ್ಳೆ ಕಥೆ ಆಯ್ತಲ್ಲ. ಹಾಗಾಗಿ ರೌಂಡ್ ಅಪ್ ಅಂತ ತಗೊಳ್ತಾ ಇದ್ದೀವಿ. ಈಗಷ್ಟೇ ಬರುತ್ತಿರುವಂತಹ ಈ ದಿಢೀರ್ ಮಾಹಿತಿಯನ್ನು, ಆಷಾಢದ ಗಾಳಿ ಬೀಸ್ತಾ ಇರೋ ರೀತಿಯನ್ನು ನೋಡಿದ್ರೆ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಬಂದು ಪಾದಸ್ಪರ್ಶವನ್ನು ಮಾಡುವುದಕ್ಕೆ ಮೊದಲೇ ಒಂದಿಷ್ಟು ಬೆಳವಣಿಗೆಗಳು ನಡೆದು ಹೋಗಬಹುದು ಅನ್ನೋ ಮಾಹಿತಿ ಬರ್ತಿದೆ. ಬಟ್ ಆಸ್ ಪಬ್ಲಿಕ್ ಟಿವಿ ನಾವು ಇದನ್ನ ಕನ್ಫರ್ಮ್ ಮಾಡ್ತಾ ಇಲ್ಲ. ಈ 13 ಜನರ ರಾಜೀನಾಮೆ ಕೊಟ್ಟಾಗೋಗಿದೆ, ಸ್ಪೀಕರ್ ತಲುಪಿಸಿದ್ದಾರೆ, ಅವರೆಲ್ಲರೂ ಇತ್ಯರ್ಥ ತೆಗೆದುಕೊಂಡು ನಮಗೇ ಹೇಳಿಬಿಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ನಾವು ಕೊಡ್ತಾ ಇಲ್ಲ. ಬೆಳವಣಿಗೆ ಆಗ್ತಾ ಇದೆ. ಈ ರೀತಿ ಮಾಹಿತಿ ವಿಪರೀತವಾಗಿ ಹರಿದಾಡ್ತಾ ಇದೆ. ಐ ವುಡ್ ಲೈಕ್ ಯಾವುದೇ MLA ಅಪ್ಪಿ ಸುದ್ದಿಯನ್ನು ನೋಡ್ತಾ ಇದ್ರೆ ಅಥವಾ ಅವ್ರ ಆಪ್ತರು ನೋಡಿದ್ರೆ, ನಿಮಗೆ ಕ್ಲಾರಿಫಿಕೇಶನ್ ಇದೆ ಅನ್ಸಿದ್ರೆ, ನಮ್ದು ಅಲ್ಲ ಅನ್ಸಿದ್ರೆ ಕ್ವಿಕ್ಲಿ ಕ್ಲಾರಿಫೈ ಮಾಡಿಬಿಟ್ರೆ ನಿಮ್ಮ ಹೆಸರಾರು ಆಚೆ ಹೋಗುತ್ತೆ ಪಟ್ಟಿಯಿಂದ. ಅಟ್ಲೀಸ್ಟ್ ಫೋನ್ ಮಾಡಿ ಕ್ಲಾರಿಫೈ ಮಾಡಿ. ಎಕ್ಸಾಕ್ಟ್ಲಿ ದ ಪಾಯಿಂಟ್. ಅದಿಲ್ಲದೆ ಇದ್ರೆ ಇದು ರನ್ ಆಗತ್ತೆ. ಈ 1 ವರ್ಷದಿಂದನೂ ಹೆಸರು ರನ್ ಆಗ್ತಾ ಇದೆ. ಅವರು ಯಾರು ಸೊ ಯಾರ್ಯಾರು ಶಾಸಕರು ಮಗದೊಮ್ಮೆ ಬರ್ತಾ ಇದೆ ನಿಮ್ಮ ಸ್ಕ್ರೀನ್ ಮೇಲೆ. ಮಹೇಶ್ ಕುಮಟಳ್ಳಿ ಅಥಣಿ ಶಾಸಕರು ಸಾಕಷ್ಟು ಹಿಡಿದುಕೊಳ್ಳಕ್ಕೆ ಪ್ರಯತ್ನವನ್ನ ಕಾಂಗ್ರೆಸ್ ಕೂಡ ಮಾಡ್ತಾ ಇತ್ತು, ಅದು ಆಗ್ತಾ ಇದ್ದಂಗೆ ಕಾಣಿಸ್ತಾ ಇಲ್ಲ. ಬಿಸಿ ಪಾಟೀಲ್ ಹಿರೇಕೆರೂರು ಶಾಸಕರು ಅವ್ರನ್ನೂ ಮನವೊಲಿಸಕ್ಕೆ ಕೆಲವು ಕಡೆ ಪ್ರಯತ್ನ ಮಾಡ್ದಂಗಿದೆ, ಅದು ಆಗ್ತಾ ಇಲ್ಲ. ಇವತ್ತು ಮುಂಜಾನೆ ಕಾಂಗ್ರೆಸ್ನ ಒಬ್ಬ ದೊಡ್ಡ ನಾಯಕರು
ಕೊನೆ ಅವ್ರಿಗೆ ಕಣ್ಣು ಮುಚ್ಚಿಕೊಂಡು ಕುಳಿತಿರಲ್ಲ ಅವರು. ಹಾಗಾಗಿ ಅವರೊಬ್ಬರಿಗೊಂದು ಸ್ವಲ್ಪ ವಾಸನೆ ಬಂದಂಗಿದೆ. ಆ ವಾಸನೆಯ ಆಧಾರದ ಮೇಲೆ ಅವರು ಒಂದಷ್ಟು ಜನಕ್ಕೆ ಮಾತಾಡೋಕ್ಕೆ ಟ್ರೈ ಮಾಡಿರಬೇಕು. ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ನಮಗೆ. ಫೋನ್ ಮಾಡಿ ಎಕ್ಸಾಕ್ಟ್ಲಿ ಯಾರೋ ಒಬ್ಬರು ನಾಯಕರು ಅಂತ ಹೇಳ್ತಿದ್ದಾರೆ. ಐ ಕಾಂಟ್ ಸೇ ಎಕ್ಸಾಕ್ಟ್ಲಿ ಯಾರು ಅಂತ ನನಗೂ ಗೊತ್ತಿಲ್ಲ. ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ಶಾಸಕರು ಆಬ್ವಿಯಸ್ಲಿ ಲಿಸ್ಟಲ್ಲಿ ಇತ್ತು. ಇದೆಲ್ಲರಿಗೂ ಗೊತ್ತಾಗ್ತಾ ಇತ್ತು, ಇದು ಆಗತ್ತೆ 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 ಅಂತ ಅನ್ಕೋತಾ ಇದ್ರು. ಹಾಗಾಗಿ ನನಗೆ ಐ ಆಮ್ ನಾಟ್ ಸರ್ಪ್ರೈಸ್ಡ್. ಶಿವರಾಮ್ ಹೆಬ್ಬಾರ್, ಇನ್ನೊಂದು ಹೆಸರು ನಾನು ಮುಂದೆ ಹೇಳ್ತಾ ಇದ್ದೀವಿ, ಬೈರತಿ. ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ ಆಗ್ಲೇನೇ ದಿಸ್ ಇಸ್ ಅನ್ಬಿಲೀವಬಲ್ ಇದು ಅಂತ. ಪ್ರಾಬಬಲಿ ಅನ್ಬಿಲೀವಬಲ್, ಈ ಕ್ಷಣಕ್ಕೆ ನಂಬಲಿಕ್ಕೂ ಸಾಧ್ಯವಿಲ್ಲವೇನೋ ಅನ್ನುವ ರೀತಿ. ಹಾಗಾಗಿ ಎಸ್ ಟಿ ಸೋಮಶೇಖರ್ ಒನ್ ಮೋರ್ ಹ್ಯೂಜ್ ಶಾಕಿಂಗ್ಲಿ ಬರ್ತಾ ಇರಬಹುದಾದ ಮಾಹಿತಿ ಇದು ನಮಗೆ. ನಾನು ನನ್ನ ಅನುಭವದಲ್ಲಿ ಈ ಎರಡು ಹೆಸರನ್ನ ಲೆಕ್ಕ ಹಾಕಿರಲಿಲ್ಲ. ನಾನೂ ಹಾಕಿರಲಿಲ್ಲ. ನಿನ್ನೆ ರಾತ್ರಿಯವರೆಗೂ ನನಗೂ ಇಲ್ಲ ಮಾಹಿತಿ. ನಿಮಗೂ ಶಾಕ್ ಸರ್? ನಿನ್ನೆ ರಾತ್ರಿ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ನಾನು ಅಂದ್ಕೊಂಡೆ ಇರಬಹುದೇನೋ. ಹೌದಾ ಅಂತ ನನಗೂ ಅಷ್ಟೇ. ಇನ್ನು ವಿಶ್ವನಾಥ್, ಟ್ರೆಡಿಷನಲಿ ನನಗೊಂದು 3-4 ತಿಂಗಳಿಂದ ಕೇಳಿದ್ರೆ ನಕ್ಕು ಬಿಡ್ತಿದ್ನೇನೋ ಈ ಸುದ್ದಿ ಬಗ್ಗೆ. ವಿಶ್ವನಾಥ್ ಅವ್ರದ್ದು ವಿಚಾರದಲ್ಲಿ ಸೈದ್ಧಾಂತಿಕವಾದ ಕೆಲವು ನಿಲುವುಗಳಿಂದಾಗಿ ಆ ಮಾತಿಗೆ ಆಡ್ತಿದ್ನೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ನಡೆದಿರುವ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ವಿಶ್ವನಾಥ್ ಈಗ ಆದರೂ ಆಗಿರಬಹುದೇನೋ ಅನ್ನೋ ಪರಿಸ್ಥಿತಿಗೆ ನಾನು ತಲುಪಿದ್ದೇನೆ. ನಾರಾಯಣಗೌಡ ನಾಟ್ ಸರ್ಪ್ರೈಸ್ಡ್ ಬಿಕಾಸ್ ಹಳೆಯ ಪಟ್ಟಿಯಲ್ಲೇ ಇದ್ದು ಮುಂಬೈಗೆ ಹೋಗಿದ್ರು ಡ್ಯಾಶ್ ಆಮೇಲೆ ಅವರು ವಾಪಸ್ ಬಂದರು, ಪ್ಯಾಚ್ ಅಪ್ ಆಯಿತು, ಎಲೆಕ್ಷನ್ ಆಯಿತು ಡ್ಯಾಶ್ ಅಂತ ಹೇಳ್ತಿದ್ದಾರೆ. ಇದು ತೀರಾ ವೈಯಕ್ತಿಕವಾದ ನಿರ್ಧಾರ ಅಂತ ಕೆಲವ್ರದ್ದು ವಾದ. ಸೌಮ್ಯ ರೆಡ್ಡಿ, ನನ್ನ ಯಾರು ಆಲೋಚನೆ ಮಾಡೋಕ್ಕಾಗದೇ ಇರುವಂಥ ಹೆಸರು ಪ್ರಾಬಬಲಿ ಅನ್ಸತ್ತೆ. ಎಂದೂ ಯಾರು ಯೋಚನೆ ಮಾಡ್ತಿರ್ಲಿಲ್ವೇನೋ ಈ ಹೆಸರನ್ನ, ಅದು ಕೂಡ ಆಗಿದೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ವಿ ಜಸ್ಟ್ ಕಾಂಟ್ ಕನ್ಫರ್ಮ್ ದಿಸ್. ನಮ್ಮ ಕೈಲಿ ಆಗ್ತಾ ಇಲ್ಲ ಇದನ್ನು ಮಾಡಲಿಕ್ಕೆ. ಬಟ್ ಸ್ಟಿಲ್ ಹೆಸರೇ. ಸಿದ್ದರಾಮಯ್ಯನವ್ರಿಗೆ ಮುನ್ಸೂಚನೆ ರಾಜೀನಾಮೆದು ಸಿಕ್ಕಿದೆ ಅಂತ ನಮ್ಮವರ ವರದಿಗಳು ಬರ್ತಾ ಇದೆ. ಶಾಸಕರನ್ನು ಸಂಪರ್ಕಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ಬಟ್ ಸಿದ್ದರಾಮಯ್ಯ ಮೇ ಬಿ ಲೇಟ್ ಬಿಕಾಸ್ ಇವತ್ತು ಬೆಳಿಗ್ಗೆನೇ ಇನ್ನೊಬ್ಬ ನಾಯಕರಿಗೆ ಇದರ ವಾಸನೆ ಬಂದಂಗೆ ಇದೆ. ಅವರು ಆ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ನನ್ನ ಹತ್ರ ಇದೆ. ಸಿದ್ದರಾಮಯ್ಯ ಅಲ್ಲದೆ ಎಸ್, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಕಾಂಗ್ರೆಸ್ನ 12ಕ್ಕೂ ಹೆಚ್ಚು ಶಾಸಕರು ಅಂತಿದ್ದಾರೆ. ನನ್ನ ಲೆಕ್ಕಾಚಾರದಲ್ಲಿ ಇದು ನಾವು ಅನ್ಕೋತಿರೋ ರೀತಿ ನಮ್ಗೆ ಹರಿದು ಬರ್ತಿರೋ ಮಾಹಿತಿ ರೂಪದಲ್ಲೇ ನಡೆದರೆ ನನ್ನ ಲೆಕ್ಕಾಚಾರದಲ್ಲಿ ಅವರೆಲ್ಲ ಒಂದಾಗಿ ತಮ್ಮ ಕಾರ್ಯವನ್ನು ಪೂರೈಸಬಹುದಾದ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಗ್ಗಟ್ಟಾಗಿನೇ ಹೋಗ್ಬಿಟ್ಟು ಎಕ್ಸಾಕ್ಟ್ಲಿ. ಓಕೆ, ಬೆಂಗಳೂರು ಶಾಸಕರನ್ನ ಸಂಪರ್ಕಿಸೋದಕ್ಕೆ ಸಿದ್ದರಾಮಯ್ಯನವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಆಲ್ ರೈಟ್, ವಿ ಡೋಂಟ್ ನೋ ಯಾರನ್ನು ಟ್ರೈ ಮಾಡ್ತಿದ್ದಾರೆ ಬಿಡ್ತಿದ್ದಾರೆ ಅಂತ. ಬಟ್ ನಮಗಿರೋ ಮಾಹಿತಿನಲ್ಲಿ ಕಾಂಗ್ರೆಸ್ನ ಇಬ್ಬರು ನಾಯಕರಾಯ್ತು. ಈಗ ಸಿದ್ದರಾಮಯ್ಯನವರು ಇನ್ನೊಬ್ಬ ನಾಯಕರು ಅವರು ಮುಂಜಾನೆ ಸ್ವಲ್ಪ ಲೇಟಾಗೆಲ್ಲ ಟ್ರೈ ಮಾಡಿದ್ದಾರೆ. ಅವ್ರಿಗೆ ವಾಸನೆ ಸಿಕ್ಕಿದೆ, ಅವ್ರಿಗೆ ಏನೋ ಆಗ್ತಾ ಇದೆ ಇದು ಹೆಚ್ಚು ಕಡಿಮೆ ಅಂತ. ಪ್ರಾಬಬಲಿ ಕಾಂಗ್ರೆಸ್ಸಿಗರಿಗೆ ಶಾಕ್ ಆಗ್ತಾ ಇರ್ಬೋದಾದ್ದು ಪ್ರಾಬಬಲಿ 5, 6, 7 ಶಾಸಕರ ರಾಜೀನಾಮೆ ಅಲ್ಲ ಅಂತ ಅನ್ಸುತ್ತೆ. ಅವ್ರಿಗೆ BC ಪಾಟೀಲ್ ಶಾಕ್ ಅಲ್ಲ, ಮಹೇಶ್ ಕುಮಟಳ್ಳಿ ಶಾಕ್ ಅಲ್ಲದೆ ಇರ್ಬೋದು, ಅಥವಾ ಶಿವರಾಮ್ ಹೆಬ್ಬಾರ್ ಶಾಕ್ ಅಲ್ಲದೆ ಇರ್ಬೋದು, ಪ್ರತಾಪ್ಗೌಡ ಪಾಟೀಲ್ ಶಾಕ್ ಅಲ್ಲದೆ ಇರ್ಬೋದು. ಇವೆಲ್ಲ ಯಾವುದು ಶಾಕ್ ಅಲ್ಲದೆ ಇರಬಹುದು. ಆದರೆ ಅವರಿಗೆ ಶಾಕ್ ಆಗಿ ಕಾಣಿಸ್ತಾ ಇರಬಹುದಾದ್ದು ಪ್ರಾಬಬಲಿ ಸೋಮಶೇಖರ್, ಬೈರತಿ ಬಸವರಾಜ್, ಸೌಮ್ಯ ರೆಡ್ಡಿ ಹೆಸರು, ರಾಮಲಿಂಗಾರೆಡ್ಡಿ ಅವರ ಹೆಸರು. ಈ ಹೆಸರುಗಳು ಅವರನ್ನ ವಿಪರೀತವಾದ ಗೊಂದಲಕ್ಕೆ ದೂಡ್ತಾ ಇದೆ ಅಂತ ಕಾಣುತ್ತೆ. ಹೀಗಾದ್ರೆ ಹೆಂಗಪ್ಪ ಅನ್ನೋ ಲೆವೆಲ್ಗೆ ಬರ್ತಾ ಇದ್ದಾರೆ ಅನ್ಸುತ್ತೆ. ವಿಧಾನಸೌಧಕ್ಕೆ ಸ್ಪೀಕರ್ ಬರ್ತಾ ಇದ್ದಂಗೆ ಈ ಆಪರೇಷನ್ ಮಹಾಸುನಾಮಿ ಪ್ರಾರಂಭ ಆಗುತ್ತೆ ಇವತ್ತು ಅಂತ ಹೇಳ್ತಿದ್ದಾರೆ. ಮೈತ್ರಿ ಸರ್ಕಾರಕ್ಕೆ ಗಂಡಾಂತರ ಕಟ್ಟಿಟ್ಟ ಬುತ್ತಿ ಅನ್ನೋದು ನಮ್ಮವರ ಲೆಕ್ಕಾಚಾರ. ವಿ ಡೋಂಟ್ ನೋ ಬಿಕಾಸ್ MLAಗಳು ಯಾವುದೇ ಕ್ಷಣಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಬೈರತಿ ಅಂಡ್ ಯಶವಂತಪುರ ಸೋಮಶೇಖರ್ ಅವ್ರನ್ನ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಈಗ ನೆಕ್ಸ್ಟ್ 1 ಅವರ್ನಲ್ಲಿ ಅವ್ರು ಮತ್ತೆ ಹಿಂದಕ್ಕೆ ಹೋಗ್ಬಿಟ್ಟು ಆಯ್ತು ನಾವು ನಿಮ್ಮ ಜೊತೆ ಇರ್ತೀವಿ ಬಿಡಿ ಅತ್ಲ ಕಡೆಗೆ ಹೋಲೆ ಗೊತ್ತಿಲ್ಲ. ವಿ ಡೋಂಟ್ ನೋ, ವಿ ಸಿಂಪ್ಲಿ ಡೋಂಟ್ ನೋ, ನಮಗೂ ಗೊತ್ತಿಲ್ಲ. ಹಾಗಾಗಿ ವಿ ಕೆನಾಟ್ ಕನ್ಫರ್ಮ್ ಇಟ್. ಬಟ್ ಈ ಹೆಸರುಗಳು ಹೊರಗೆ ಬರ್ತಾ ಇದೆ. ಓಕೆ, ಈ ಮಧ್ಯದಲ್ಲಿ ನನಗೊಂದು ಬಹಳ ಕುತೂಹಲಕರವಾದ ಮಾಹಿತಿ ಒಂದು ಬರ್ತಾ ಇರೋಂಥದ್ದು. ಅಟ್ಲೀಸ್ಟ್ ಕನಿಷ್ಠ ಅಂದರೆ ಕನಿಷ್ಠ, ಕಡಿಮೆ ಅಂದರೆ ಕಡಿಮೆ 3 BJP ಕೀಳಕ್ಕಾಗತ್ತಾ ಅನ್ನೋ ಆಪರೇಷನ್ ಕೌಂಟರ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಲ್ ರೈಟ್, ಎಕ್ಸಾಕ್ಟ್ಲಿ 3 ತೆಗೆಯೋಣ ಅಟ್ಲೀಸ್ಟ್ ಬಿಜೆಪಿಯಿಂದ. ಅವಾಗ 12-13 ಆದ್ರೂ 10ಕ್ಕೆ ಬಂದ್ರು, ಮತ್ತೆ ನಮ್ಮದೇ ಮೆಜಾರಿಟಿ ಇರುತ್ತೆ, ಆಮೇಲೆ ನೋಡ್ಕೊಳ್ಳೋಣ ಏನ್ ಮಾಡೋದು ಅಂತ ಒಂದು ಲೆಕ್ಕಾಚಾರ. ಸದ್ಯಕ್ಕೊಂದು ಬಿಸಿ ದೊಣ್ಣೆ ತಪ್ಪಿಸೋಣ ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ 3 ಶಾಸಕರನ್ನ ಕಾಂಗ್ರೆಸ್ಸಿನ ನಾಯಕರು ಅಥವಾ JDS ಐ ಡೋಂಟ್ ನೋ ಯಾರು ಅಂತ ಸಂಪರ್ಕಿಸಿ ಅವರನ್ನ ಮನವೊಲಿಸುವ ಪ್ರಯತ್ನಗಳನ್ನ ಪ್ರಾರಂಭ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ದಟ್ ಈಸ್ ಬಿಕಮ್ಸ್ ದ ರಿವರ್ಸ್ ಆಪರೇಷನ್ ಅಗೇನ್. ಬಟ್ ಐದರ್ ವೇ, ಎರಡೂ ಕಡೆಯಿಂದ ಇವರು ಒಪ್ಕೊಂಡ್ರೂ ರಾಜೀನಾಮೆ ಕೊಡಬೇಕು, ಅವ್ರೇನಾರು ಅಪ್ಪಿತಪ್ಪಿ ಬಿಜೆಪಿ ಬಿಡ್ತೀವಿ ಅಂದ್ರೂ ರಾಜೀನಾಮೆ ಕೊಡಬೇಕು. ಸ್ಪೀಕರ್ಗಂತೂ ಇವತ್ತು ಎರಡೂ ಕೈಯಲ್ಲಿ ಹಿಡ್ಕೋಬಹುದಾದಷ್ಟು ರಾಜೀನಾಮೆ ಪತ್ರಗಳು ಹೋದರೂ ಹೋಗಬಹುದು. ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿದ್ರಂತೆ ಈಶ್ವರ್ ಖಂಡ್ರೆ. ರಾಜೀನಾಮೆಯಿಂದ ಹಿಂದೆ ಸರಿಯಲ್ಲ ಎಂದು ರಾಮಲಿಂಗಾರೆಡ್ಡಿ ಅವರು ತಮ್ಮ ಮಾತನ್ನು ಆಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಈಶ್ವರ್ ಖಂಡ್ರೆ
ಕಾಂಗ್ರೆಸ್ ನಾಯಕರಿಗೆ ಈಶ್ವರ್ ಖಂಡ್ರೆ ಮೂಲಕ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಅಂತ ಕಾಣಿಸ್ತಾ ಇದೆ. ಅತೃಪ್ತ ಶಾಸಕರನ್ನು ಮನವೊಲಿಸಲು ಮುಂದಾದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಬಿಕಾಸ್ ಒನ್ ಅಂಡ್ ದ ಓನ್ಲಿ ಬ್ಯಾಟ್ಸ್ಮನ್ ಈಗ ಉಳ್ಕೊಂಡಿರೋರು ಪಕ್ಷದ ಕಡೆಯಿಂದ. ಯಾಕಂದರೆ ದ ಮೈನ್ ಬ್ಯಾಟ್ಸ್ಮನ್, ಲೀಡ್ ಬ್ಯಾಟ್ಸ್ಮನ್, ಓಪನರು ಯುರೋಪಲ್ಲಿದ್ದಾರೆ. ಹಾಗಾಗಿ ಇವರೀಗ ಸೆಕೆಂಡರಿ ಬ್ಯಾಟ್ಸ್ಮನ್ಗಳು ಕೈ ಹಾಕಿದ್ದಾರೆ ಅಂತ ಕಾಣುತ್ತೆ. ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅಂದರೆ ಸೌಮ್ಯ ರೆಡ್ಡಿ ಸ್ಪಷ್ಟನೆಯೂ ಅದೇ ಆಗಿರುತ್ತದೆ. ಯಾವ ಲೆಕ್ಕಾಚಾರನೂ ಇಲ್ಲ. ತಂದೆಯಂತೆ ಮಗಳು ಅಷ್ಟೇ. ವೆಲ್ ಪ್ಲಾನ್ಡ್ ಅಂತ ಅನಿಸ್ತಾ ಇಲ್ವಾ? ಒಂದ್ ಕಡೆ ಮುಖ್ಯಮಂತ್ರಿಗಳು ಅಮೆರಿಕ, ಇನ್ನೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರು ಯುರೋಪ್. ಸೊ ಯಾರು ಇಲ್ದಂತ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಆಪರೇಷನ್ ಅನ್ನ ಮಾಡ್ಕೊಳ್ಳೋದು. ಈಸ್ ಎ ಪ್ಲಾನ್ಡ್ ಒನ್. ಯಾವ ಅನುಮಾನನೂ ಇಲ್ಲ. ಈ ರೀತಿ ನಡೀತಾ ಇದ್ರೆ ಕಾಂಗ್ರೆಸ್ಸಿಗರು ಯಾರು ಕೊಟ್ಟರು ಏನೂ ಆಗಲ್ಲ, ಯಾರು ಕೊಟ್ಟರು ಏನೂ ಆಗಲ್ಲ, ನಮ್ಗೆ ಅದು ಗೊತ್ತು ಇದು ಗೊತ್ತು ಅಂತ ಅಂತಿದ್ರು ಅಷ್ಟೇ. ಆದ್ರೆ ಅವ್ರುಗಳಿಗೆ ಗೊತ್ತಿಲ್ಲದೆ ಇದು ನಡೆದಿರುತ್ತೆ. ಕಾಂಗ್ರೆಸ್ ಓವರ್ ಕಾನ್ಫಿಡೆನ್ಸ್ ಇಂದ ಅದು ರಾಜಕಾರಣದಲ್ಲಿ ಇದೆಲ್ಲ ನಮಗಳಿಗೆ ಇಷ್ಟೊಂದು ಗೊತ್ತಾಗ್ತಾ ಇದೆ ಅಂದ್ರೆ ಇವ್ರುಗಳು ಗೊತ್ತಾಗಿರಲ್ವಾ? ಮತ್ತೆ ನಮಗಿಂತ ಮುಂದಿರ್ತಾರ ಅವ್ರು ಯಾವಾಗ್ಲೂ ಪಕ್ಷದಲ್ಲಿ. ಅವ್ರು ಗೊತ್ತಿರಲ್ವಾ ಕಾಂಗ್ರೆಸ್ನವ್ರಿಗೆ ಇದೆಲ್ಲ? ಹಂಗಾರೆ ನಿನ್ನೆಯಿಂದ ಮೊನ್ನೆಯಿಂದ ಗೊತ್ತಿದ್ರು ಸುಮ್ಮನೆ ಇದ್ರ ಅಂತ. ಐ ಡೋಂಟ್ ನೋ, ದಟ್ ಇಸ್ ವಾಟ್ ವಿ ವಿಲ್ ಸಿ ಲೇಟರ್. ಗೊತ್ತಿದ್ರು ಸುಮ್ಮನೆ ಇದ್ರು ಅಂತಾನೆ ಅರ್ಥ ಈಗ ಸದ್ಯಕ್ಕೆ. ಸರ್ಕಾರ ಬೇಡ ಅನ್ನೋದು ಕಾಂಗ್ರೆಸ್ನವರು ಪಾಸಿಬಲಿ ಎಸ್. ಅಪೋಸಿಷನ್ ಅಲ್ಲಿ ಕೂತ್ಕೊಳ್ಳೋಣ, ಸಾಕು ಸವಾಸ ಹೋಗೋದಾದ್ರು ಹೋಗ್ಬಿಡ್ಲಿ ಬಿಡು ಅಂತಾನು ಇರ್ಬೋದು. ಘಟಾನುಘಟಿ ನಾಯಕರೇ ಮುಂದೆ ಬಂದಿದ್ದಾರೆ ಅಂದ್ರೆ ಅನುಮಾನ ಬರುತ್ತೆ. ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ಕಾಂಗ್ರೆಸ್ನವ್ರು ಏನ್ ಮಾಡಿದ್ದಾರೆ ಅಂತ. ಮುಂದಕ್ಕೆ ಬರುತ್ತೆ ಅದುವೇ, ಅದೇನ್ ಬರಲ್ವಾ? ಹೆಸರು ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿರೋದ್ರಿಂದ ಎಲ್ಲಿ ಸಿದ್ದರಾಮಯ್ಯನವರೇ ಮುಂದಾಗಿದ್ದಾರೆ. ಖಂಡ್ರೆ ಅವರು ರಾಮಲಿಂಗಾರೆಡ್ಡಿ ಮತ್ತು ಸೌಮ್ಯ ರೆಡ್ಡಿ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡುತ್ತಿರುವ ಅಥವಾ ಒಂದು ಹೂವಿನ ಕೊಡ್ತಾ ಇರೋದು ಒಂದು ಫೋಟೋಗ್ರಾಫ್ ಕೂಡ ಲೀಕ್ ಆಗ್ತಾ ಇದೆ. ಆ ಫೋಟೋಗ್ರಾಫ್ ನಲ್ಲಿ ಬಂದಿದೆ. ನನಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿಯುವುದಿಲ್ಲ, ನಾನು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇನೆ ಅನ್ನೋ ಮಾಹಿತಿಯನ್ನ ಈಶ್ವರ್ ಖಂಡ್ರೆ ಅವರ ಮೂಲಕ ಅವರ ಪಕ್ಷಕ್ಕೆ ತಲುಪಿಸಿದ್ದಾರೆ ಅನ್ನೋ ಸುದ್ದಿ ಬಂದಿದೆ. ಸ್ಪೀಕರ್ ಭೇಟಿಗೆ ಕಾಲಾವಕಾಶವನ್ನು ಕೇಳ್ತಾ ಇದ್ದಾರೆ ಕೆಲವರು ಬಂಡಾಯಗಾರರು ಅಂತ. ನೋ, ದಟ್ ಇಸ್ ನಾಟ್ ದ ಪ್ರಾಪರ್ ಇನ್ಫಾರ್ಮೇಶನ್. ನನಗಿರುವ ಇನ್ಫಾರ್ಮೇಶನ್ ನಲ್ಲಿ ಸ್ಪೀಕರ್ ಅವರಿಗೆ ಒಂದು ಗುಂಪಾಗಿ 13 ಜನ ಹೋಗಲು ಸಮಯ ಕೇಳ್ತಿರೋ ಸಾಧ್ಯತೆ ಇದೆ. ಇಟ್ಸ್ ನಾಟ್ 1 2 3 13 ಜನನು. ಅದರಲ್ಲಿ ರಮೇಶ್ ಜಾರಕಿಹೊಳಿನೂ ಇರೋ ಚಾನ್ಸ್ ಇದೆ. ರಿಪೀಟ್ ಪ್ರಾಪರ್ಲಿ ಕೊಡಕ್ಕೆ ವಾಟ್ ಎವರ್ ಇಟ್ ಈಸ್. ಸೊ ಹಾಗಾಗಿ ಈ 13 ಹೆಸರಿನಲ್ಲಿ ಬರ್ತಾ ಇರೋದ್ರಲ್ಲಿ ಒಂದು ಕನ್ಫ್ಯೂಷನ್ ಬರ್ತಾ ಇರ್ಬೋದು ಎಲ್ಲರಿಗೂ. ಇದರಲ್ಲಿ ಆನಂದ್ ಸಿಂಗು ಇದೆ ಅಂತ ನನ್ನ ಮಾಹಿತಿ. ಈ 13ರಲ್ಲಿ ಆನಂದ್ ಸಿಂಗು ಇದೆ ಅನ್ನೋದು ನನ್ಗಿರೋ ಲೆಕ್ಕಾಚಾರದಲ್ಲಿ. ಐ ಡೋಂಟ್ ನೋ. ಸೊ ಟೆಕ್ನಿಕಲಿ 12 ಆಗತ್ತಾಗ. ಹಾಗಾಗಿ 12ಕ್ಕೆ ಇನ್ನು 3 ಆದ್ರೆ 15 ಪ್ಲಸ್ 1 ಆದ್ರೆ ಆನಂದ್ ಸಿಂಗ್ 16 ಆಗ್ಬೋದು. ಲೆಕ್ಕಾಚಾರ ಹಂಗಿದ್ದಂಗಿದೆ. ಓಕೆ, ಭಾರತೀಯ ಜನತಾ ಪಕ್ಷದ ಕೆಲವು ನಾಯಕರು ಕೂಡ ಕೈಗೆ ಸಿಗ್ತಾ ಇಲ್ಲ. ಸುಮ್ಮನೆ ಸಿಕ್ಕಲ್ಲ, ಈಗ ಸಿಗ್ತಾರ? ಯಾವಾಗಲೂ ಹಂಗೆಲ್ಲ ಸಿಕ್ಕಲ್ಲ ಅವರು. ಓಕೆ, ಅವರು ಕೂಡ ಇವಾಗ ಯಾರಿಗೂ ಸಿಗದ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಆಪರೇಷನ್ ಸುನಾಮಿ ಪಿಕ್ಸ್ ಅಂತ ನಮ್ಮವ್ರು ಆಗ್ತಿದ್ದಾರೆ. ಭಾಳ ಹಿಂದೆ ಆಗ್ತಿದ್ರು. ಏನದು ಪ್ರಳಯ ಪಿಕ್ಸ್ ಅಂತ ಹಾಕತ್ತಿದ್ರು. ಹಂಗೆ ಈಗ ಸುನಾಮಿ ಪಿಕ್ಸ್ ಅಂತ ಹಾಕ್ತಿದ್ದಾರೆ. ಓಕೆ, ಸುನಾಮಿ ಫಿಕ್ಸ್ ಆಗೋದ್ರೂ ಅಟ್ಲೀಸ್ಟ್ 2 ದಿನನೋ 1 ದಿನನೋ 16 ಗಂಟೆನೋ ಮೊದಲು ಗೊತ್ತಾಗತ್ತೆ ಸುನಾಮಿ ಬರ್ತಾ ಇದೆ, ಜನ ಎಲ್ಲ ಅಲರ್ಟ್ ಆಗಿ ಅಂತ. ಬಟ್ ಈ ಸುನಾಮಿಯ ಅಲರ್ಟ್ ಇವ್ರಿಗೆ ಸಿಕ್ಕೇ ಇಲ್ವಾ ಹಂಗಾರೆ ಕಾಂಗ್ರೆಸ್ನವ್ರಿಗೆ? ನಿಜವಾದ ಸುನಾಮಿಗೆ ಅಲರ್ಟ್ ಗೊತ್ತಾಗತ್ತೆ ರೀ. ಒಂದು ಮೆಸೇಜ್ ಆದ್ರೂ ಗೊತ್ತಾಗುತ್ತೆ, ಹವಾಮಾನ ಇಲಾಖೆ ಗೊತ್ತಾಗತ್ತೆ. 8 ಗಂಟೆ ಕಾಲ ಮೊದಲು ಗೊತ್ತಾಗುತ್ತೆ. ಗೊತ್ತಿಲ್ಲದೆ ಆಗಿದೆ ಹಂಗಾರೆ ಅದು ಗೊತ್ತಿಲ್ವಾ? ನಮಗೆ ಗೊತ್ತಿಲ್ಲಪ್ಪ. ಏನೇಯೋ ಈಗ ಸದ್ಯಕ್ಕೆ ಸುದ್ದಿಗೆ ಬರೋಣ, ಕಾಮೆಂಟ್ಗೆ ಆಮೇಲೆ ಹೋಗೋಣ. ಈಗ ಬಂದಿರುವ ಸುದ್ದಿಗಳ ಪ್ರಕಾರ, ನಮಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ, ಕಾಂಗ್ರೆಸ್ಸಿನ ಆನಂದ್ ಸಿಂಗ್ ಹಾಗೂ ರಮೇಶ್ ಜಾರಕಿಹೊಳಿ ಇಬ್ಬರೂ ಸೇರಿದಂತೆ ಒಟ್ಟು 13 ಶಾಸಕರು, ಅದರಲ್ಲಿ 2 JDS ಕಾಣಿಸ್ತಾ ಇದೆ. ಅಂದರೆ ಟೋಟಲಿ 11 ಕಾಂಗ್ರೆಸ್ MLAs, 2 JDS ಶಾಸಕರು, 13 ಶಾಸಕರು ನಾಪತ್ತೆ, ಕೈಗೆ ಸಿಕ್ಕದೆ ರಹಸ್ಯ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ರಾಜೀನಾಮೆಯನ್ನು ದಯಪಾಲಿಸ್ತಾರೆ, ಹಿಂದೇ ದಯಪಾಲಿಸುತ್ತಾರೆ ಅನ್ನೋ ಸುದ್ದಿ ಬರ್ತಾ ಇದೆ ನಮ್ಮಗಳಿಗೆ. ಇದಲ್ಲದೆ ಇನ್ನೂ 2-3 ಇದೆ ಅಂತ ಹೇಳ್ತಿದ್ದಾರೆ. ಒನ್ ಪ್ರಾಬಬಲಿ ಫ್ರಮ್ ಚಿಕ್ಕಬಳ್ಳಾಪುರ ಕೋಲಾರ ಸೈಡಿಂದ. ಲೆಟ್ ಮಿ ಎಕ್ಸ್ಟೆಂಡ್ ಮೈ ಇನ್ಫಾರ್ಮೇಶನ್ ಲೆವೆಲ್ಸ್ನ. ಈಗ ಪ್ರಾಬಬಲಿ ಫ್ರಮ್ ಚಿಕ್ಕಬಳ್ಳಾಪುರ ಕೋಲಾರ ಸೈಡಿಂದ ಎಲ್ಲ ಇರಬೇಕು ಅಂತ ಕಾಣಿಸ್ತಾ ಇದೆ. ವಿ ಡೋಂಟ್ ನೋ ಯಾರು ಸೇರ್ತಾರೆ ಯಾರು ಸೇರಲ್ಲ ಅಂತ. ಆಲ್ ರೈಟ್, ಸ್ಪೀಕರ್ ಸಾಹೇಬ್ರೀಗ ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನ ನಾವು ನೋಡಬೇಕೀಗ. ಸ್ಪೀಕರ್ ಅವರು ಮೊನ್ನೆನೂ ಸ್ಪೀಕರ್ ಅವರು ಹೇಳಿದ್ರು, ನಾನು ಪ್ರತಿದಿನ ಬಂದು ಕೂತ್ಕೋತಾ ಇದ್ದೀನಪ್ಪ, ಯಾರಾದರೂ ರಾಜೀನಾಮೆ ಕೊಡ್ತಾರ ನೋಡೋಣ ಅಂತ ಇದ್ರು. ಇವತ್ತವರು ರಾಜೀನಾಮೆ ನೋಡೋಣ ಏನೋ ಮಾತಾಡ್ತಿದ್ದಾರೆ. ನಿಮಗೂ ಡಿಸಪಾಯಿಂಟ್ಮೆಂಟ್, ನನಗೂ ಡಿಸಪಾಯಿಂಟ್ಮೆಂಟ್. ಸರ್, ಈಗ 13 ಜನ ಶಾಸಕರು ನಿಮ್ಮನ್ನು ಭೇಟಿಯಾಗೋದಕ್ಕೆ ಹೊರಟಿದ್ದಾರೆ. ಯಾರೂ ಕೇಳಿಲ್ಲ. ಏನು ಭೇಟಿಯಾಗಿ ಬರ್ತಾರೆ ಅಂದ್ರೆ ನಾನೇನು ಸಂತೆಲಿರೋ ಕುರಿನ? ನಂದೊಂದು ಆಫೀಸ್ ಇಲ್ವಾ? ಅದಕ್ಕೊಂದು ಇತಿಮಿತಿ ಇಲ್ವಾ? ಪ್ರೊಸೀಜರ್ ಇಲ್ವಾ? ನನ್ನ ಸ್ಟಾಫ್ ಇರೋದಿಲ್ವಾ? ಟೆಲಿಫೋನ್ ಇರೋದಿಲ್ವಾ? ಕೇಳಿ ಬರೋದಿಲ್ವಾ? ಬರ್ತಾ ಇದ್ದಾರೆ ಅವರಾದ್ರೆ 30 ಬರ್ತಾರೆ. ಅವ್ರು ಬಂದುಬಿಟ್ರೆ ನಾನು ಇಲ್ಲಿ ಕಾದ್ಕೊಂಡು ಕೂತಿರ್ತೀನ?
ನೀವು ಹಾಗೆ ಮಾತಾಡಿದ್ರೆ ಹಾಗೆ ನಾ ಹಿಂಗೆ ಮಾತಾಡಿದ್ರೆ ಸ್ಪೀಕರ್ ಅವರು ಮುಗ ಗಂಟು ಹಾಕ್ಕೊಂಡು ಹೋಗ್ತಾರೆ. ಪ್ಲೀಸ್ ಯು ಅಂಡರ್ಸ್ಟ್ಯಾಂಡ್ ದಿ ಕ್ವೆಶ್ಚನ್. Is it not an official transaction? If a legislator wants to come and meet a speaker, isn't there a way? Office ilva, procedures ilva. Don't you think ಇದೆಲ್ಲ ಒಂದು ಎಲ್ಲೋ ಬ್ಲ್ಯಾಕ್ ಮೇಲಿಂಗ್ ಟ್ಯಾಕ್ಟಿಕ್ಸು, ಯಾರು ಪುಕಾರ್ ಹುಟ್ಟಿಸೋದು, ಆಲ್ ಫಾರ್ ಯಾರನ್ನೋ ಹೆದರ್ಸೋದು ಬೆದರ್ಸೋದು ಕಿತ್ಕೊಳಕ್ಕೆ ಮಾಡೋಂಥ ತರಲೆ ಅಂತ ಅನ್ಸಲ್ವಾ ನಿಮಗೆ? ಇದಕ್ಕೇನಾದರೂ ಗೌರವ ಗಂತೆ ಇರುತ್ತಾ? ಹೇಳಿ, ನೀವೇ ಹೇಳಿ. ಯು ಆರ್ ಡೂಯಿಂಗ್ ಯುವರ್ ಪ್ರೊಫೆಷನ್. ಮೋಸ್ಟ್ ಆಫ್ ಯು ಆರ್ ಆಫ್ ಮೈ ಚಿಲ್ಡ್ರನ್ಸ್ ಏಜ್. ನಿಮ್ಮನ್ನು ನಾನು ಅಡ್ಮಾನಿಷ್ ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಐ ಲವ್ ಟು ಟ್ರೀಟ್ ವಿತ್ ರೆಸ್ಪೆಕ್ಟ್ ಈಚ್ ಒನ್ ಆಫ್ ಯು. ಆಲ್ ರೈಟ್, ರಮೇಶ್ ಕುಮಾರ್ ಅವರಿಗೆ ಯಾವ ಮಾಹಿತಿಯೂ ಇಲ್ಲ ಅಂತ ಹೇಳ್ತಿದ್ದಾರೆ. ಪಾಸಿಬಲಿ ಎಸ್ ಅಂತ ಕಾಣುತ್ತೆ. ಅವ್ರು ಹೇಳ್ತಿರೋದು ಸರಿ. ಮಾಹಿತಿಯನ್ನು ಕೊಡಬೇಕು, ಸ್ಪೀಕರ್ ಬರಬೇಕು, ಸ್ಪೀಕರ್ನ ಭೇಟಿ ಮಾಡಬೇಕು, ಕೊಡಬೇಕು. ಅದಕ್ಕೊಂದು ನೀತಿ ನಿಯಮ ರೂಪುರೇಷೆ ಎಲ್ಲ ಇದೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾದಿ ಬೀದಿಲಿ ಓಡಾಡುವಾಗ ಅವ್ರನ್ನ ಫುಟ್ಪಾತಲ್ಲಿ ನಿಲ್ಲಿಸ್ಕೊಂಬಿಟ್ಟು ಹಂಗೆ ಇಟ್ಕೊಳ್ಳಿ ಸರ್ ಜೋಬಳಕ್ಕೆ ಇದೊಂದು ರಾಜೀನಾಮೆ ಅಂತ ಕೊಡಕ್ಕೆ ಬರಲ್ಲ. ಕಚೇರಿಗೆ ಹೌದು, ಇಲ್ಲ ಕಚೇರಿಗೆ ಕೊಡಬೇಕು. ಇಲ್ಲಿ ಗೌರವಯುತವಾಗಿ ಅವ್ರು ಎಲ್ಲಿ ಸಮಯವನ್ನು ಕೊಡ್ತಾರೋ, ಯಾವ ಸ್ಥಳದಲ್ಲಿ ಕೊಡ್ತಾರೋ, ಅವ್ರ ಮನೆಯಲ್ಲೇ ಕೊಡ್ಬೋದು. ಬೇಕಾದ್ರೆ ಅವ್ರಿಷ್ಟ, ಅವರು ಕೊಟ್ಟಾಗ ಅಲ್ಲಿಗೆ ಹೋಗಿ ಅದನ್ನ ಆ ಪ್ರೊಸೀಜರ್ನ ಮುಂದುವರಿಸಬೇಕು. ಅವರು ಅಲ್ಲ, ಕಾಂಗ್ರೆಸ್ನಲ್ಲಿರುವಂತ ನಾಯಕರಿಗೆ ಇನ್ನೂ ಮಾಹಿತಿ ಇಲ್ಲ ಅನ್ನೋದಾದ್ರೆ ಸ್ಪೀಕರ್ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಮಾಹಿತಿ? ಅಲ್ಲ, ಹಂಗಾಗಲ್ಲ. ರಾಜೀನಾಮೆ ಕೊಡಬೇಕು ಅನ್ನೋರು ಸ್ಪೀಕರ್ನ ಸಂಪರ್ಕಿಸದೆ ನನ್ನನ್ನು ಸಂಪರ್ಕಿಸ್ತಾರಾ? ಅವ್ರ ಕಚೇರಿಗೆ ತೆರಳಿಲ್ಲ ಅಲ್ಲ ಸರ್ ಇನ್ನು. ಎಕ್ಸಾಕ್ಟ್ಲಿ, ಗೊತ್ತಿಲ್ವೇ? ಅಥವಾ ಯಾವಾಗ ಬರ್ತಾ ಇದ್ದೀರಿ ಸರ್ ತಾವು ಕಚೇರಿಗೆ, ನಾನು ಇವತ್ತು ತಮ್ಮನ್ನು ಭೇಟಿ ಮಾಡಬೇಕು ಅಂತ ಇದ್ದೀನಿ ಅನ್ನೋದನ್ನ ಅವ್ರ ಕಚೇರಿಗೆ ಬಂದ ಮೇಲೆ ಕೇಳ್ತಾರಾ? ಮೊದಲೇ ಕೇಳ್ಕೊತಾರೆ. ನೋಡೋಣ. ದಟ್ ಇಸ್ ವೈ ವಿ ಆಮ್ ಸೇಯಿಂಗ್. ಇನ್ನೂ ಪ್ರಾಥಮಿಕ ಲೆವೆಲ್ನಲ್ಲಿ ಹರಿದು ಬಂದಿದೆ. ಇದು ಗುಂಪಾಗಿ ಈಗ ಕಾಯಿ ಹಣ್ಣು ಹೂ ಬಿಟ್ಟಂಗಿದೆ. ಇದು ಕಾಯಿ ಆಗಬೇಕು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ, ಆಮೇಲೆ ಅದು ಹಣ್ಣಾಗಬೇಕು. ನಮಗೆ ಗೊತ್ತಿಲ್ಲ. ಹಣ್ಣನ್ನ ಕೆಲವೊಮ್ಮೆ ಕಿತ್ಕೋಬಹುದು, ಕೆಲವೊಮ್ಮೆ ಕೀಳಕ್ಕೆ ಹೋದಾಗ ಅದು ವಿಪರೀತವಾಗಿ ಹಣ್ಣಾಗಿ ಬಿದ್ದು ಹೋಗ್ಬೋದು ಆಟೋಮ್ಯಾಟಿಕ್ ಆಗಿ. ಗೊತ್ತಿಲ್ಲ ನಮಗೆ. ಈಗ ಬರ್ತಿರುವ ಮಾಹಿತಿ, 1 ವರ್ಷದಿಂದ ನಡೀತಾ ಇದ್ದಂತಹ ಈ ಎಲ್ಲ ಡ್ರಾಮಾಗಳಿಗೆ, ವಾಟ್ ಎವರ್ ಯು ಕಾಲ್ ಇಟ್, ನಾನ್ ಸೆನ್ಸ್, ರಿಡಿಕ್ಯುಲಸ್ ಥಿಂಗ್ಸ್ಗಳಿಗೆ ಇವತ್ತು ಎಂಡ್ ಅಂತ ಭಾಳ ಜನ ಮುಹೂರ್ತ ಇಟ್ಟಂಗೆ ಕಾಣಿಸ್ತಾ ಇದೆ. ಈ ಶನಿವಾರ ಅಂತ್ಯ ಆಗತ್ತೆ ಎಲ್ಲಾನು ಅಂತ ಹೇಳ್ತಿದ್ದಾರೆ. ಮಾನ್ಯ ಸ್ಪೀಕರ್ ಅವರು ಕೂಡ ಈಗಾಗಲೇ ತಮ್ಮ ಕಚೇರಿಯನ್ನು ತಲುಪಿದ್ದಾರೆ. ಹಾಗಾಗಿ ಇನ್ನು ಉಳಿದಿರುವ ಕೆಲಸ ಏನೇ ಇದ್ದರೂ ಸ್ಪೀಕರ್ ಅವರು ಹೇಳ್ದಂಗೆ ನನ್ನ ಲೆಕ್ಕಾಚಾರದಲ್ಲಿ ಅವ್ರು ಹೇಳಿದ್ದು ಸರಿ. ಇನ್ನೇನೇ ಇದ್ದರೂ ಶಾಸಕರಿಗೆ ಬಿಟ್ಟಿದ್ದು, ನೀವು ಕೊಡಬೇಕು ಅಂತಿದ್ರೆ ಹೋಗಿ ಕೊಡಬೇಕು, ಇಲ್ಲ ಅಂತಿದ್ರೆ ಇಲ್ಲ, ಅಷ್ಟೇ. ವೆರಿ ಸಿಂಪಲ್. ಭಾಳ ಕತೆ ಮುಗಿದೋಯ್ತು. ಅದನ್ನೇನು ದೊಡ್ಡ ಸುದ್ದಿ ಇಲ್ಲ. ಇನ್ನು ಎಳ್ಕೊಂಡು ನಾಳೆ ನೋಡ್ತೀವಿ. ಇವತ್ತು ಇಟ್ ಅಮೌಂಟ್ಸ್ ಟು ಬ್ಲಾಕ್ ಮೇಲ್, ಆಗ ಅನುಮಾನ ಇಲ್ಲ. ಅಲ್ಲ, ಅಟ್ಲೀಸ್ಟ್ ಒಬ್ಬ ಶಾಸಕರಾದ್ರೂ ನಮ್ಮ ಹೆಸರು ಬಂದಿದೆ, ನಾವು ಹೇಳಬೇಕು ಅನ್ನೋದು ಯಾವ್ದು ಕೂಡ ಸ್ಪಷ್ಟನೆ ಇಲ್ಲ. ನಂಗೆ ಗೊತ್ತಿಲ್ಲ. ಈಗ ಅವ್ರು ಅದನ್ನ ಹೇಳಿದ್ರೆ ತಾನೇ ನಾವು ನೋಡೋದು. ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ಲೇಬೇಕು ಅನ್ನೋ ಶಾಸಕರು ಟಿವಿ ಹತ್ರ ಇರಲ್ಲ. ಅವರು ಗೌಪ್ಯವಾದಂತ ಸ್ಥಳದಲ್ಲಿ ಎಲ್ಲ ಇರ್ತಾರೆ. ಕೊಡೋದಿಲ್ಲ ಅನ್ನೋ ಶಾಸಕರು ಡೆಫಿನೆಟ್ಲಿ ಟಿವಿಯಿಂದ ದೂರ ಹೋಗಿರಲ್ಲ. ಅಥವಾ ಮೊಬೈಲಲ್ಲಿ ಯಾರು ಇರ್ತಾರೆ. ಹಾಕೋ ಒಂದು ರಿಂಗು ಆ ಪಬ್ಲಿಕ್ ಟಿವಿನವ್ರಿಗೆ ಅಂತ ಬಂದ್ಬಿಟ್ಟು ಮಾತಾಡ್ತಾರೆ, ತಗೋ ಫೋನ್ ಅಂತ. ಏನ್ರಿ ರಂಗನಾಥ್, ನೀವು ಕೂತ್ಕೊಂಡು ಹಿಂಗೆ ಮಾತಾಡ್ತೀರಿ ಅಂತಂದ್ರೆ ಕೇಳ್ಬೋದಲ್ಲ ಅಟ್ಲೀಸ್ಟ್ ಅಲ್ವಾ? ಕೇಳಿದ್ರೆ ನಾನು ಸರಿ ಮಾಡ್ಕೋಬೋದಾ? ಓಕೆ, ಸ್ಪೀಕರ್ ಅವರು ತಮ್ಮ ಕಚೇರಿನ ತಲುಪಿದ್ದಾರೆ. ಭೇಟಿ ಮಾಡಲು ಬರೋದಿದ್ರೆ ಬರಲಿ ಅಂತ ಹೇಳ್ತಾರೆ. ಸ್ಪೀಕರ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ನನ್ನ ಲೆಕ್ಕಾಚಾರದಲ್ಲಿ. ಯಾಕೆ ಅಂತಂದರೆ ನಾನೇನು ಸಂತೆಯಲ್ಲಿರೋ ಕುರಿ ಎಲ್ಲ ಕಂಡುಕೊಂಡವ್ರೆಲ್ಲ ಬಂದ್ಬಿಟ್ಟು ತಟ್ಬಿಟ್ಟು ಹೋಗ್ಬಿಡೋಕ್ಕೆ ಕಂಡುಕೊಂಡಿದ್ದ ಜಾಗದಲ್ಲಿ ಅಂತ. ದಟ್ಸ್ ಎ ಫೇರ್ ಕಾಮೆಂಟ್ ಅದು ನನ್ನ ಪ್ರಕಾರ. ಯಾಕೆಂದರೆ ಅವ್ರ ಕಚೇರಿಗೆ ಹೋಗಬೇಕು, ಇಲ್ಲ ಅವ್ರನ್ನ ಎಲ್ಲಿ ಇದ್ದಾರೆ ಭೇಟಿ ಮಾಡಬೇಕು ಅಂತ ಹೇಳಿ ಸರ್ ಅಂತ ಕೇಳಬೇಕು. ಕೇಳಿ ಹೋಗಿ ಕೊಡಬೇಕು. ಈಗ ಕೆಲಸ ಶಾಸಕರದ್ದು. ನಾವಿನ್ನು ಮತ್ತೆ ಸ್ಪೀಕರ್ನೋ ಕೇಳಕ್ಕೆ ಬರಲ್ಲ. ಆಮೇಲೆ ಸರ್ ಯಾರು ಟೈಮ್ ಕೊಟ್ಟಿದ್ದಾರಾ ಅಂತಾನೆ, ಕೊಟ್ಟರೆ ಬತ್ತಾರ ಬಿಡ ಅಂತಬಿಟ್ಟು ಬೈಟ್ ಕಳಿಸ್ಬೇಕು ಆಮೇಲೆ ಅಷ್ಟೇ. ಮತ್ತೆ ಸ್ಪೀಕರೇ ಮಾತಾಡ್ತಿದ್ದಾರಾ? ಓಕೆ. 13 ಜನ ಶಾಸಕರು ರಾಜೀನಾಮೆ ಕೊಡೋದು ಅಂತ ಇದ್ರೆ ನಮ್ಮ ಕಚೇರಿಗೆ ಕನಿಷ್ಠ ಒಂದು ಫೋನ್ ಮಾಡಿ ನಮ್ಮ ಪ್ರೈವೇಟ್ ಸೆಕ್ರೆಟರಿಗೋ ಆಫೀಸ್ಗೋ ನಾವು ಬರಬೇಕು, ಸ್ಪೀಕರ್ ಅವರು ಇದ್ದಾರ, ಎಲ್ಲಿದ್ದಾರೆ, ಅಥವಾ ಅವ್ರ ನಂಬರ್ ಕೊಡಿ ಅಂತ ನನಗೆ ಫೋನ್ ಮಾಡಬೇಕಲ್ಲ. ನನಗೂ ಯಾರೂ ಫೋನ್ ಮಾಡಿ, ನನ್ನ ಮೊಬೈಲ್ ಆನ್ ಇದೆ, ನನ್ನ ಹತ್ರ ನನ್ನ ಫೋನ್ ನಾನೇ ಹಾಕೊಂಡು ನಮ್ಮ ಪ್ರೈವೇಟ್ ಸೆಕ್ರೆಟರಿ 10 ನಿಮಿಷದ ಕೆಳಗೆ ಕೇಳಿದೆ, ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಸೊ ನೀವು ಏನು ಹೇಳಿದ್ರಿ ರೂಮರ್, ಇಟ್ ಇಸ್ ಎ ರೂಮರ್ಸ್ ಯಾರು ಹುಟ್ಟಿಸ್ತಾರೆ? ಬ್ಲ್ಯಾಕ್ ಮೇಲಿಂಗ್ ನನಗೆ ಗೊತ್ತಿಲ್ಲ, ನನ್ನೇನು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ನಿಮ್ಮನ್ನ ಸರ್ಕಾರ ಗೊತ್ತಿಲ್ಲ, ಇರಬಹುದು, ನನಗೆ ಗೊತ್ತಿಲ್ಲ. ಇಲ್ಲ ರೂಮರ್ಗಳು ಯಾಕೆ ಹುಟ್ಟಿಸ್ತಾರೆ ಹೇಳಿ, ನೀವೇ ಹೇಳಿ. ಸಂಬಡಿ ವಾಂಟ್ಸ್ ಟು ಡಿಸೈಡ್, ನನ್ನ ಅಪಾಯಿಂಟ್ಮೆಂಟ್ ಕೇಳಬೇಕು, ಬರಬೇಕು, ರೂಲ್ಸ್ ಇದೆ, ಅದ್ರ ಪ್ರಕಾರ ಮಾತಾಡಬೇಕು, ಕಾಗದ ಕೊಟ್ಟು ಹೋಗ್ಬೇಕು, ಆಮೇಲೆ ಮುಂದಿದ್ದು ಕಾನೂನು ಪ್ರಕಾರ ಇದೆ.
ಯಾರು ಸುದ್ದಿನೇ ಇಲ್ಲ. ನೀವೇ ದಿಸ್ ಇಸ್ ವೆರಿ ಬ್ಯಾಡ್. ಈ ತರ ಬಿಹೇವ್ ಮಾಡ್ತಕ್ಕಂಥದ್ದು ಏನಾಗುತ್ತೆ? ಒಂದು ಸರ್ಕಾರ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ? ಯಾವುದೇ ಆಗಲಿ ಈ ಸರ್ಕಾರಕ್ಕೆ ಮ್ಯಾಂಡೇಟ್ ಇದೆ ತಾನೆ, ಅಸೆಂಬ್ಲಿ ವೋಟ್ ಮಾಡಿದೆ ತಾನೆ ಈ ಸರ್ಕಾರ ಇರಬೇಕು ಅಂತ ಹೇಳಿ. ಈ ರೀತಿ ಮಾಡ್ತಾ ಹೋದ್ರೆ ಪ್ರಜಾತಂತ್ರಕ್ಕೆ ಎಷ್ಟು ದೊಡ್ಡ ಅಪಾಯ ಆಗುತ್ತೆ. ಯಾವ ಆಫೀಸರು ಏನು ಯೋಚನೆ ಮಾಡಬೇಕು, ಯಾವ ಮಂತ್ರಿ ಏನು ಯೋಚನೆ ಮಾಡಬೇಕು, ಕೆಲಸ ಮಾಡಿದೆ ಅಂದರೆ ಇದ್ರ ಒಟ್ಟಾರೆ ಈ ಥರದ್ದು ಒಂದು ಹವಾ ಹುಟ್ಟಿಸ್ಬಿಟ್ಟು ಇಡೀ ಇದನ್ನು ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥದ್ದು. ಐ ಡೋಂಟ್ ಥಿಂಕ್ ಇಟ್ಸ್ ಎ ಗುಡ್ ಥಿಂಗ್ ಫಾರ್ ಡೆಮೋಕ್ರಸಿ. ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ನಾನು ಅದಕ್ಕೆ ಹೋಗೋದಿಲ್ಲ. ಈ ಥರದ ನಡವಳಿಕೆಗಳು, ಈ ಥರದ ರೂಮರ್ಸು ಪ್ರಜಾತಂತ್ರ ವ್ಯವಸ್ಥೆಗೆ ಆರೋಗ್ಯಕರ ಅಲ್ಲ. ಸಾಕಷ್ಟು ಬಾರಿ ಶಾಸಕರು ಇಂಥ ಮಾತನ್ನು ಹೇಳಿದಿರಿ, ಆದ್ರೆ ನಾ ಹೇಳ್ತಲೇ ಇರ್ತೀನಿ. ಅವ್ರು ಕೇಳ್ತಾರೆ ಬಿಡ್ತಾರೆ, ನನಗೆ ಸಂಬಂಧ ಇಲ್ಲ. ಹೇಳೋದು ನನ್ನ ಡ್ಯೂಟಿ, ನಾ ಹೇಳ್ತೀನಿ. ನೀವು ಕೇಳೋದನ್ನ ಕೇಳ್ತಾನೆ ಇರ್ತೀರಿ, ನಾನು ಹೇಳ್ತಾನೆ ಇರ್ತೀನಿ. ಸಾಕಷ್ಟು ವಿಚಾರಗಳು ಅಂದ್ರೆ ಸಿಎಂ ಎದುರುಗಡೆನೆ ಕೋಟಿ ಕೋಟಿ ಬೇಡಿಕೆ ಇಟ್ಟಿದ್ರು ಅನ್ನೋ ವಿಚಾರವನ್ನು ಕೂಡ ಕೆ ಮಾಧುಸ್ವಾಮಿ ಅವರು ಹೇಳಿದ್ರು. ಮಾಧವ್ ಅವರು ಯಾರು ಇಟ್ಟಿದ್ರೋ ಅದನ್ನು ಅವ್ರು ಹೇಳಬೇಕು. ಅವ್ರು ಇನ್ನೂ ಒಂದು ಹೇಳಿದ್ದಾರೆ, ಇಂಥವೆಲ್ಲ LHL ನಡೆಯುತ್ತೆ ಅಂತ ಹೇಳಿ. LH ಕಸ್ಟೋಡಿಯನ್ ನಾನು, ನೀವು ಅವ್ರ MLA, ನನಗೊಂದು ಕಂಪ್ಲೇಂಟ್ ಕೊಡ್ಬೋದಲ್ಲ. ಜನರಿಗೆ ತಾವು ಏನು ಮಾತಾಡ್ತಾ ಇದ್ದೀವಿ, ಏನು ಮಾತಾಡಬಹುದು, ಮಾತಾಡಿದ್ರೆ ಇದ್ರ ಪರಿಣಾಮ ಏನಾಗುತ್ತೆ, ನಾವು ಜನಪ್ರತಿನಿಧಿಗಳಲ್ಲ, ಭಯನೇ ಇಲ್ಲ ರೀ. ಜನ ಅಂದ್ರೆ ಭಯನೇ ಇಲ್ಲ, ಗೌರವನೂ ಇಲ್ಲ. ಹೀಗಾದ್ರೆ ಹೇಗೆ? ನಾವೆಲ್ಲ ಜನರಿಗೆ ಭಯ ಬಿದ್ದು ಬದುಕೋರಪ್ಪ. ಜನರು ಏನ್ ಸಮಸ್ಯೆ ಬಂದು ಹೇಳಿದ್ರು ಕೂಡ ಭಯ ಭಕ್ತಿಯಿಂದ ನಾವು ಬದುಕತಕ್ಕಂಥ ಜನ. ಪ್ರಜಾತಂತ್ರದಲ್ಲಿ ಜನರಿಗೆ ನಾವು ಗೌರವ ಕೊಡದೆ ಹೋದ್ರೆ, ಜನಾಭಿಪ್ರಾಯಕ್ಕೆ ನಾವು ತಲೆಬಾಗದೆ ಹೋದ್ರೆ ಏನಪ್ಪ, ನಾವು ನಿರಂಕುಶ ಪ್ರಭುಗಳ. ಅಧಿವೇಶನದಲ್ಲಿ ವಿಚಾರ ಪ್ರಸ್ತಾಪ ಮಾಡ್ತಾರೆ ನೇರವಾಗಿ? ಏನಾದರೂ ಸಂದರ್ಭಾನುಸಾರ ಮಾತಾಡ್ತೀನಿ 100%. ನಾನು ಯಾರಿಗೂ ಸ್ಪೇರ್ ಮಾಡೋ ಮನುಷ್ಯ. ದಿಸ್ ಇಸ್ ನಾಟ್ ರೈಟ್. ನಾನು ನೋಡಿದೆ ಮೊನ್ನೆ ಮಾದೇವ್ ಪಿರಿಯಾಪಟ್ಟಣ ಮೇಲೆ ತಾನೆ ನೀವು ಹೇಳಿ 30 ಕೋಟಿ ನಾನು ರೂಮ್ಗೆ ಬಂದಿದ್ದೆ. 80 ಕೋಟಿ ಸಿಎಂ ಎದುರುಗಡೆ ರಮೇಶ್ ನನ್ನ ಎದುರಿಗೆ ಕೇಳಿದ್ರು. ಇದೆಲ್ಲ ಇದಕ್ಕೇನಾದ್ರೂ ತಾಳ ಬುಡ ಜವಾಬ್ದಾರಿ ಇದೆಯಾ ಹೇಳಿ? ನಿಮಗೆ ನಮ್ಮ ಬಗ್ಗೆ ಗೌರವ ಬರಬೇಕೋ ಬೇಡಪ್ಪ? ನೀವು ಹೇಳಿ ವಿಚಾರವಾಗಿ ಲಾಸ್ಟ್ ಟೈಮ್ SIT ರಚನೆ ಬಗ್ಗೆನೂ ಹೇಳಿದ್ರಿ, ನಿಮ್ಮ ಮೇಲೆ ಹೇಳಿದ್ದೀವಿ. ನಾನು ಅದನ್ನು ಮಾತಾಡೋಕ್ಕೆ ಪುನಃ ಅದೇ ವೇದಿಕೆಗೆ ಹೋಗ್ಬೇಕು, ಇಲ್ಲಿ ಮಾತಾಡಂಗಿಲ್ಲ. ನನಗೊಂದು ನಿರ್ಬಂಧ ಇದೆ. ಲಾಸ್ಟ್ ಟೈಮ್ ಹೇಳಿದ್ದೆ, ಮಾಡ್ತೇವೆ ಅಂದ್ರು. ಐ ಕ್ಯಾನ್ ಸ್ಪೀಕ್ ಅಬೌಟ್ ಇಟ್ ಓನ್ಲಿ ದೇರ್, ನಾಟ್ ಹಿಯರ್. ಇನ್ನೇನಾದ್ರೂ ಕೇಳೋದಿದೆಯಾ? ಸ್ಪೀಕರ್ ಅರ್ಜೆಂಟ್ ಮಾಡಿದ್ರು ಅನ್ಕೋಬೇಡಿ. ನಾನು ಹಾಗೆಲ್ಲ ಇಲ್ಲ. ನಾನು ಅದನ್ನೇ ಹೇಳ್ತಿದ್ದೆ. ಬಹುತೇಕ ಬಹಳ ಜನ ನೀವೆಲ್ಲರೂ ಕೂಡ ನಮ್ಮ ಮಕ್ಕಳ ವಯಸ್ಸಿನ, ನಿಮ್ಮ ಪ್ರೊಫೆಷನ್, ನಿಮ್ಮನ್ನ ಗೌರವದಿಂದ ಕಾಣೋದು, ಪ್ರೀತಿಯಿಂದ ಕಾಣೋದು, ನಗನಗ್ದ ಮಾತಾಡೋದು, ನಿಮ್ಮ ಜೊತೆಗೆ ಶೇರ್ ಮಾಡೋ, ಒಂದು ವೇಳೆ ನಂದೇನಾದ್ರೂ ಗೊತ್ತಿಲ್ಲದೆ ಮಿಸ್ಟೇಕ್ ಆಗಿದೆ ತಿದ್ದುಕೊಳ್ಳೋದು, ಅಥವಾ ನಿಮ್ಗೇನಾದ್ರೂ ಒಂದು ಹಿತವಚನೆ ಬೇಡಪ್ಪ ಹೀಗೆ ಮಾಡಿ ಅಂತ ಹೇಳಿ. ದಿಸ್ ಇಸ್ ಹೌ ಐ ಥಿಂಕ್ ವಿ ಶುಡ್ ವರ್ಕ್. ಪ್ಲೀಸ್ ಟ್ರಸ್ಟ್ ಮೀ. ಇದೆಲ್ಲ ರೂಮರು, ಒಬ್ಬರು ಕಾಂಟ್ಯಾಕ್ಟ್ ಮಾಡಿಲ್ಲ. ಯು ಬೆಟರ್ ಟ್ರಸ್ಟ್ ಮೀ ದ್ಯಾನ್ ದೆಮ್. ರೈಟ್. ಸ್ಪೀಕರ್ ಸಾಹೇಬರು ಹೇಳಿದ್ರು, ಟ್ರಸ್ಟ್ ಮೀ ನಾಟ್ ದೆಮ್, ನನ್ನನ್ನು ನಂಬಿ ಅವರನ್ನಲ್ಲ ಅಂತಾರೆ. ಈ ಕ್ಷಣಕ್ಕೆ ಐ ವಿಲ್ ಟ್ರಸ್ಟ್ ಹಿಮ್. ಈ ಕ್ಷಣಕ್ಕೆ ಹೌದು, ಇನ್ನು ಅವ್ರದ್ದೇನೋ ಗೊತ್ತ, ಅವರನ್ನಲ್ಲ. ಯಾಕೆಂದ್ರೆ ಈಗಲೂ ನನಗೆ ಈ 13 ಪಟ್ಟಿ ಏನು ಬರ್ತಾ ಇದೆ, ಅಥವಾ ನಮಗೆ ಹರಿದು ಬರುತ್ತಿರುವ ಮಾಹಿತಿ ಏನಿದೆ, ಅದೇನು ಪುಕ್ಕಟ್ಟೆ ಹರಿದು ಬರ್ತಿರೋದಲ್ಲ. ಯಾರೋ ನಾಳೆ ನಿಂತ್ಕೊಂಡು ಸಂತೆನಲ್ಲಿ ಹಿಂಗೆ ವ್ಯೂ ಮಾಡಿಬಿಟ್ಟು ಸ್ಟೋರಿ ಆಗ್ತಿದ್ದಾರೆ ಅಂತಲ್ಲ. ಇದಕ್ಕೆ ಸಾಲಿಡ್ ಗ್ರೌಂಡ್ಸ್ ಅಲ್ಲೇ ಹರಿದು ಬರ್ತಾ ಇರೋದು. ಇದು ಬೇಸಿದೆ, ಅದಕ್ಕೆ ಸಾಲಿಡ್ ಬೇಸ್ ಇದೆ. ನಾವು ಇರ್ರೆಸ್ಪಾನ್ಸಿಬಲಿ ಮಾಡ್ತಿಲ್ಲ ಅನ್ನೋದನ್ನ ಮಾನ್ಯ ಸಭಾಧ್ಯಕ್ಷರ ಗಮನಕ್ಕೆ ತಂದು ಬಿಡೋಣ. ನಮಗೂ ಬೇಸ್ ಇದ್ದಂಗೆ ಬರ್ತಾ ಇದೆ ಅದು. ಬಟ್ ಈ ಕ್ಷಣಕ್ಕೆ ಐ ವಿಲ್ ಅಕ್ಸೆಪ್ಟ್ ಯು, ವಿ ವಿಲ್ ಟ್ರಸ್ಟ್ ಯು, ಓಕೆ, ನಾಟ್ ದೆಮ್. ಬಟ್ ನೋಡೋಣ ಅವ್ರೇನು ಮಾಡ್ತಾರೆ. ಈಗ ಕ್ವಶನ್ ಈಸ್, 13 ಹೆಸರುಗಳೇನು ಬರ್ತಾ ಇದೆ, ಫಾರ್ ವೇರಿಯಸ್ ರೀಸನ್ಸ್ ನಮ್ಗಳಿಗೆ ಆ ಹೆಸರುಗಳು ಬರ್ತಾ ಇದೆ. ಆ ಹೆಸರಿನ ಶಾಸಕರಾದರೂ ಕೊಡಬೇಕು. ಅವರೊಬ್ಬರೇ ಕೊಡಕ್ಕಾಗೋದು, ಇನ್ಯಾರೂ ಆಗಲ್ಲ. ಇದಕ್ಕೆ ಸ್ಪಷ್ಟನೆ ಅವರೇ ಕೊಡಬೇಕು, ಬಿಟ್ರೆ ಇನ್ಯಾರೂ ಕೊಡಕ್ಕಾಗಲ್ಲ. ಸ್ಪೀಕರ್ ಅವರು ಹೇಳಿದಂಗೆ ಸ್ಪಷ್ಟನೆ, ಅಥವಾ ಅವರು ಸ್ಪೀಕರ್ ಅವರ ಕಚೇರಿ ಕಡೆಗೆ ಈಗ ದಯಮಾಡಿಸಬೇಕು. ಎರಡರಲ್ಲಿ ಒಂದು ಮಾಡಬೇಕು ನೀವು. ಇಲ್ಲ ಸರ್, ನಾನು ಆಳವಾಗಿ ಒಂದು 500 ಫೀಟ್ ಒಳಗಡೆ ಇದ್ದಿದ್ದು ಒಂದು ಸುರಂಗದಲ್ಲಿದ್ದೆ, ಏನಾಯ್ತು ಇವತ್ತು ಅಂತಂತ ಮಾತ್ರ ಕೇಳಬೇಡಿ ದಯವಿಟ್ಟು ನಮ್ಮನ್ನ. ಹಾಗಾಗಿ ವಿ ವಿಲ್ ಸಿ ಸ್ಪೀಕರ್ ಅವರು. ಈಗ ಕ್ವಿಕ್ ಆಗಿ ಹೋಗೋಣ. ಲೆಟ್ಸ್ ಗೋ ಬ್ಯಾಕ್ ಟು ದ ಒರಿಜಿನಲ್ ನ್ಯೂಸ್. ಸ್ಪೀಕರ್ ಸಭಾಧ್ಯಕ್ಷ ಶ್ರೀ ರಮೇಶ್ ಕುಮಾರ್ ಅವರು ಈಗ ವಿಧಾನಸೌಧವನ್ನು ತಲುಪಿದ್ದಾರೆ.
ಎಂದಿನಂತೆ ಅವರು ಮೊದಲೇ ಹೇಳಿದ್ದಂತೆ ನಾನು ಪ್ರತಿದಿನ ಇಲ್ಲಿ ಬಂದು ಕೂತ್ಕೋತಾ ಇದ್ದೀನಿ, ಅಪ್ಪಿ ತಪ್ಪಿ ಯಾರಾದರೂ ಬಂದು ರಾಜೀನಾಮೆ ಕೊಡೋದಾದರೆ ಕೊಡ್ತಾರೇನೋ ಅಂತಂದ್ಬಿಟ್ಟು ಕಾಯ್ತಾ ಇದ್ದೀನಿ ಅಂತ. ಹಾಗಾಗಿ ಅವರು ಕಾಯ್ತಾ ಇದ್ದಾರೆ. ಆ ಕಾಯ್ತಿರೋರು ಈಗ ಸ್ಪೀಕರ್ ಕಾಯ್ತಾ ಇದ್ದಾರೆ, ನಿಮ್ಮನ್ನು ಕಾಯ್ತಾ ಇದ್ದಾರೆ. ದಿ ಗ್ರೇಟ್ ನಿಮ್ಮ ಶಾಸಕರುಗಳನ್ನು ನೀವು ಹೋಗೋದಿದ್ರೆ ಈಗ ಹೋಗಬಹುದು ಅಂತ ಕಾಣುತ್ತೆ. ನಮಗೆ ಗೊತ್ತಿಲ್ಲ. ನಮಗೆ ಮತ್ತೆ 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 ಎಲ್ಲಿಂದಾನೋ ಸೋರಿಕೆಯಾಗಿ ಬರ್ತಾ ಇರುವಂಥ ಸುದ್ದಿಗಳ ಪ್ರಕಾರದಲ್ಲಿ 13 ಜನ ಒಂದೇ ಕಡೆ ಇದ್ದಾರೆ, 12 ಗಂಟೆ ನಂತರ ಹೋಗ್ತಾರೆ. ಹಾಗಾಗಿ ಕಾಯಿರಿ ಕಾಯಿರಿ ಅಂತ ನಮಗೂ ಕಾಯಿರಿ ಅಂತಿದ್ದಾರೆ. ಇವರಿಬ್ಬರ ಮಧ್ಯೆ ಕಾಯ್ತಿರೋರು ನಾವು. ಸ್ಪೀಕರ್ ಏನು ಕಾಯುವಂತಹ ಸುದ್ದಿ ಅಂತಂದ್ರೆ ಇವತ್ತು ಮುಂಜಾನೆ ಸ್ಫೋಟವಾಗುತ್ತಿರುವಂತಹ ಈ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಈಗ ಬರುತ್ತಿರುವ ಸುದ್ದಿಗಳ ಪ್ರಕಾರ ಕಾಂಗ್ರೆಸ್ನ 11, ಜೆಡಿಎಸ್ನ 2 ಶಾಸಕರು ಒಂದೇ ಸ್ಥಳದಲ್ಲಿ ಈಗ ಇದ್ದಾರೆ. ಇವರೆಲ್ಲರೂ ತಮ್ಮ ರಾಜೀನಾಮೆಯನ್ನ ನೀಡಲಿಕ್ಕೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಲು ತೀರ್ಮಾನವನ್ನು ಮಾಡಿದ್ದಾರೆ. ಇದರಲ್ಲಿ ಬಹಳ ಆಶ್ಚರ್ಯಕರ ರೀತಿಯಾದಂತಹ ಕೆಲವು ಹೆಸರುಗಳು ಪ್ರಸ್ತಾಪವಾಗಿವೆ. ಆ ಪೈಕಿ ಬೆಂಗಳೂರಿನ KR ಪುರದ ಶಾಸಕ ಬೈರತಿ ಬಸವರಾಜ್, ಯಶವಂತಪುರ ಶಾಸಕ ST ಸೋಮಶೇಖರ್, ಜಯನಗರದ ಶಾಸಕಿ ಸೌಮ್ಯ ರೆಡ್ಡಿ, BTM ಲೇಔಟ್ನ ಶಾಸಕ ಮಾಜಿ ಮಂತ್ರಿ ರಾಮಲಿಂಗಾರೆಡ್ಡಿ, ಇವರೆಲ್ಲರ ಹೆಸರುಗಳು ಪದೇ 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 ಕೇಳಿ ಬರ್ತಾ ಇದೆ. ಆಲ್ ರೈಟ್. ಇದರ ಜೊತೆಗೆ ಇನ್ನು ಉಳಿದಂತೆ ಹಳೆಯ ಹೆಸರುಗಳು ಒಂದಷ್ಟು ಕೇಳಿ ಬರ್ತಾ ಇದೆ. ಅದರಲ್ಲಿ BC ಪಾಟೀಲ್, ರಮೇಶ್ ಕುಮಟಳ್ಳಿ, ಪ್ರತಾಪ್ ಗೌಡ ಪಾಟೀಲ್, ಶಿವರಾಮ್ ಹೆಬ್ಬಾರ್, ಇವರೆಲ್ಲರ ಹೆಸರುಗಳು ಪದೇ 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 ವಾಪಸ್ ಬರ್ತಾ ಇರೋದು. ನಾರಾಯಣ ಗೌಡ JDS ಇಂದ ಮತ್ತು ಶ್ರೀ H ವಿಶ್ವನಾಥ್ JDS ಇಂದ ಈ ಎಲ್ಲ ಹೆಸರುಗಳು ಪದೇ ಪದೇ ವಾಪಸ್ ಬರ್ತಾ ಇವೆ. ವಿ ವಿಲ್ ಸಿ ಮುಂದಿನ 1 ಗಂಟೆ ಅಂತ. ವಿ ಡೋಂಟ್ ನೋ. ಈಗ ಆಗಿರೋ ಸರ್ಪ್ರೈಸೇ ಸಾಕು ನನಗೆ. ಹಂಗಾಗಿ ಇನ್ನೂ ಸರ್ಪ್ರೈಸ್ ಅಂದ್ರೆ ಏನು ಮಾಡ್ಲಿ? 4 ಹೆಸರುಗಳನ್ನೇ ನಂಬಕ್ಕಾಗ್ತಾ ಇಲ್ಲ ಇನ್ನು. ಅದಕ್ಕೆ ಹೇಳ್ತಿರೋದು, ನೀವೇನ್ ನಂಬದೇ ಇದ್ರೆ ಜನ ಏನ್ ಮಾಡ್ಬೇಕು ಈಗ? ಹಂಗಾರೆ ಅಲ್ಲ ಸರ್, ಅಂತ ಪರಿಸ್ಥಿತಿ ಇದೆ. ಓಕೆ, ಇದೊಂದು ಜೋಕ್ ಅಂತೂ ಅಲ್ಲ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ ಅನ್ನೋ ಜೋಕ್ ಏನಲ್ಲ ಇದು. ಅಷ್ಟು ಮಾತ್ರ ಆಗಿರುವಂತ ಬೆಳವಣಿಗೆಗಳಿಂದ ಬರ್ತಾ ಇದೆ. ಅತೃಪ್ತರು ಈ ರೀತಿ ಮಾಡ್ತಾ ಹೋದ್ರೆ ಇದು ಬ್ಲ್ಯಾಕ್ ಮೇಲ್ ಆಗ್ಬಿಡ್ಬೋದು ಅಂತ ಸ್ಪೀಕರ್ ಹೇಳ್ತಿದ್ದಾರೆ. ನಿಯಮ ಇದೆ, ನೀತಿ ಇದೆ, ಅದಕ್ಕೆ ರೂಲ್ಸ್ ಇದೆ, ಪ್ರೊಸೀಜರ್ ಇದೆ, ಆ ಪ್ರಕಾರದಲ್ಲಿ ನಡ್ಕೋಬೇಕು ಅಂತ. ಎಕ್ಸಾಕ್ಟ್ಲಿ ಕರೆಕ್ಟ್. ಎಲ್ಲ ಶಾಸಕರು ಯಾರ್ಯಾರು ರಾಜೀನಾಮೆ ಕೊಡಬೇಕು ಅಂತಿದ್ದಾರೋ ಅಥವಾ ಇಲ್ಲವೋ ನಂಗೆ ಗೊತ್ತಿಲ್ಲ, ಅವರೆಲ್ಲ ಈಗ ಅದನ್ನು ಆ ನಿಯಮದ ಪ್ರಕಾರನೇ ಮಾಡಬೇಕು, ಬೇರೆ ದಾರಿ ಇಲ್ಲ ಅವ್ರಗಳಿಗೆ. ಅಲ್ಲ, ಈಗ ಸ್ಪೀಕರ್ ಅವ್ರು ಹೇಳಿರೋ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ರೀತಿಯಲ್ಲಿ ತಮ್ಗೆ ಏನೇನು ಕೆಲಸ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಳಕ್ ಮುಂದೆ ಕೊಡೋದೇ. ಆದ್ರೆ ಇನ್ನು 1.5 ಗಂಟೆ ಸುಧಾಕರ್ ಅವರು ಇದ್ರು. 1.5 ಗಂಟೆ ಕಾಲದಲ್ಲಿ ಇನ್ನು 1.5 ಗಂಟೆ ಕಾಲದಲ್ಲಿ ಏನ್ ಕೆಲಸ ಆಗ್ಬಿಡುತ್ತೆ? ಇನ್ನು 1 ಗಂಟೆ ಕಾಲದಲ್ಲಿ ಏನ್ ಕೆಲಸ ಆಗ್ಬೇಕು? ಏನೂ ಆಗಲ್ಲ. 1 ಗಂಟೆ ನಾನು ಯಾರೋ ಮಂತ್ರಿ ಆಗ್ಬೇಕು ಅಂತಿದ್ದೀನಿ. ಈಗ 1 ಗಂಟೆ ಕಾಲದಲ್ಲಿ ಮಂತ್ರಿ ಆಗತ್ತಾ? ಮತ್ತೆ ಪಾಯಿಂಟ್ ಈಸ್ ಸಿಂಪಲ್, ಬಹಳ ಸರಳ ಅಲ್ವಾ? ಹಾಗಾಗಿ ಅದಾಗ್ಲಿಕ್ಕಿಲ್ಲ ಅನ್ಸತ್ತೆ ನನಗೆ. ಬಟ್ ನಾಗೇಂದ್ರ ಬಳ್ಳಾರಿಯ ಶಾಸಕ ಅವರು ಕೂಡ ಈಗ ಪಟೀಲಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ವಿ ಡೋಂಟ್ ನೋ. ಅದೊಂದು ಆ್ಯಡ್ ಆನ್ ಆದರೆ ಪ್ರಾಬಬಲಿ ನಂಬರ್ ಮೇ ಇನ್ಕ್ರೀಸ್ ಟು 14. ಅವಾಗ 14ಕ್ಕೆ ಹೋಗಬಹುದು ಸಂಖ್ಯೆ ಅಂತ ಕಾಣುತ್ತೆ. ಉಳಿದಂತೆ ಯಾವುದೇ ದೊಡ್ಡ ಸರ್ಪ್ರೈಸ್ ಇಲ್ಲ. ಇದೀಗ ಬರುತ್ತಿರುವಂಥ ಮಾಹಿತಿಗಳು ನಮಗೆ ಮುಂದಿನ ವ್ಯವಹಾರಗಳು ಏನೇನು ನಡೆಯುತ್ತವೆ ಅನ್ನೋದನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಹೋಗ್ತೀವಿ. ಈ ಸುದ್ದಿಗಳು ಬರ್ತಾನೆ ಇರುತ್ತೆ. ಓವರ್ ಟು ನನ್ನ ಸಹೋದ್ಯೋಗಿ ಅರುಣ್ ಬಡಿಗೇರ್. ಈಗ ತಕ್ಷಣಕ್ಕೆ ಪ್ರತಾಪ್ ಗೌಡ ಪಾಟೀಲ್, ಮಸ್ಕಿ ಶಾಸಕ, ಇವೆಲ್ಲ ಹಳೆ ಲಿಸ್ಟ್ ನಲ್ಲಿ ನೀವು ಕೇಳ್ತಾನೆ ಇದ್ರಿ. ಸುಮಾರು ತಿಂಗಳುಗಳಿಂದಲೂ ಈ ಹೆಸರುಗಳು ಓಡಾಡ್ತಾನೆ ಇತ್ತು. ಅವಾಗ ರಾಜೀನಾಮೆ ಕೊಡ್ತಾರೆ, ಇವಾಗ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಮೊನ್ನೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದು ಫ್ಯಾಕ್ಸ್ ಮೂಲಕವಾಗಿ ಕಳಿಸಿದ್ರು. ಬಟ್ ಅದು ತಾಂತ್ರಿಕವಾಗಿ ಟೆಕ್ನಿಕಲ್ ಆಗಿ ಹಾಗೆ ಬರಲ್ಲ, ಖುದ್ದಾಗಿ ಬರಬೇಕು ಅನ್ನೋದಿತ್ತು. ಬಟ್ ಇವತ್ತು ಹೊಸ ಹೆಸರುಗಳು ಸೇರ್ಪಡೆ ಆಗ್ತಾ ಇದೆ. ಭೈರತಿ ಬಸವರಾಜ್, ಎಂತ ಸೋರ್ಸ್ಗಳು ಅಂತಂದ್ರೆ ಇದನ್ನ ನೀವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ಹೆಸರುಗಳನ್ನ ಆ ಮಟ್ಟಕ್ಕೆ ಬಂದಿರೋದು ಈ 4 ಹೆಸರುಗಳು. ಈಗಾಗಲೇ ಸರ್ ಹೇಳ್ತಾ ಇದ್ರೆ ಇನ್ನೂ ಸರ್ಪ್ರೈಸಿಂಗ್ ಅಂತಂದ್ರೆ ಹೇಗೆ, ಇದೇ 4 ಹೆಸರುಗಳೇ ದೊಡ್ಡ ಮಟ್ಟದಲ್ಲಿ ಸರ್ಪ್ರೈಸಿಂಗ್ ಇದೆ ಕಾಂಗ್ರೆಸ್ನವರಿಗೆ ಅಂತ. ಅಮೆರಿಕಾದಲ್ಲಿರುವಂತಹ CMಗೂ ಆಪರೇಷನ್ ಮಹಾ ಸುನಾಮಿಯ ಮಾಹಿತಿ ರವಾನೆಯಾಗಿದೆ. ಸುದ್ದಿ ತಿಳಿದ ತಕ್ಷಣನೇ ಕಾಂಗ್ರೆಸ್ ನಾಯಕರೊಂದಿಗೆ CM ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನಾಗ್ತಾ ಇದೆ ಅಂತ ಮಾಹಿತಿಯನ್ನ CM ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅವರು ಮಧ್ಯಾಹ್ನ ಅವರ ಫ್ಲೈಟ್ ಇದೆ, ನಾಳೆ ಬೆಳಗ್ಗೆಗೆ ಬಂದು ರೀಚ್ ಆಗ್ತಾರೆ ಅವರು. ಅಷ್ಟರೊಳಗೆ ಈ 13 ಶಾಸಕರು ರಾಜೀನಾಮೆಯನ್ನ ಕೊಡ್ತಾರಾ? ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ 13 ಶಾಸಕರು. ಒಂದು ವೇಳೆ ಇಂಥ ಬೆಳವಣಿಗೆ ಆದಾಗ ಖುದ್ದಾಗಿ ರಾಮಲಿಂಗಾರೆಡ್ಡಿ ಅವರೇ ಕರೆಯನ್ನ ಮಾಡ್ತಾ ಇದ್ರು, ಸೋಮಶೇಖರ್ ಅವರು ಕೂಡ ಕರೆ ಮಾಡ್ತಾ ಇದ್ರು. ಅಟ್ ಲೀಸ್ಟ್ ಭೈರತಿ ಬಸವರಾಜ್ ಅವರು ಕೂಡ ಕರೆ ಮಾಡಿ ಹೇಳ್ತಾ ಇದ್ರು, ಇಲ್ಲ ನನ್ನ ಹೆಸರು ಯಾಕೆ ತರ್ತಾ ಇದ್ದೀರಾ ಅಂತ. ಬಟ್ ಯಾರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ಒಂದೇ ಜಾಗದಲ್ಲಿದ್ದಾರೆ. ಸೊ ಅವರೆಲ್ಲರೂ ಕೂಡ 12 ಗಂಟೆಯ ನಂತರ ಸ್ಪೀಕರ್ ಅವರನ್ನ ಭೇಟಿ ಆಗ್ತಾರೆ, ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋದಿದೆ. ಸೊ ಸಿದ್ದರಾಮಯ್ಯ ಅಜ್ಞಾತ ಸ್ಥಳಕ್ಕೆ, ವಿದೇಶದಲ್ಲಿ ದಿನೇಶ್ ಗುಂಡೂರಾವ್, ಇನ್ನೊಂದ್ ಕಡೆ DK ಶಿವಕುಮಾರ್ ಕೂಡ ಬೆಂಗಳೂರಿನಲ್ಲಿ. ಯಾರೂ ಕೂಡ ಎಲ್ಲೂ ಕೈ ಸಿಗ್ತಾ ಇಲ್ಲ. ಸೊ DCM ಪರಮೇಶ್ವರ್ ಅವರು ಕೂಡ ಕೈ ಚೆಲ್ಲಿ ಕುಳಿತಿದ್ದಾರೆ. ಸೊ ಅತೃಪ್ತರ ರಾಜೀನಾಮೆಯ ಸುಳಿವು ಸಿಗದಿರುವುದರಿಂದ ಮೈತ್ರಿ ಸರ್ಕಾರಕ್ಕೆ
ಗಂಡಾಂತರ ಬಂತ ಅನ್ನೋ ಪ್ರಶ್ನೆ ಈಗ. ಬಂಡಾಯಗಾರ ಆಸೆಯನ್ನ ಕಾಂಗ್ರೆಸ್ ನಾಯಕರು ಇಟ್ಬಿಟ್ರ ಅಂತ. ಸೊ ಸಿದ್ದರಾಮಯ್ಯನವರು ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ. ವಿದೇಶದಲ್ಲಿ ದಿನೇಶ್ ಗುಂಡೂರಾವ್ ಅವರು ಹೋಗಿದ್ದಾರೆ. ಕನಕಪುರದಲ್ಲಿ ಸಚಿವ ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿದ್ರೂ ಕೂಡ ಡಿಸಿಎಂ ಪರಮೇಶ್ವರ್ ಕೈ ಚೆಲ್ಲಿಕೊಳ್ತಿದ್ದಾರೆ. ಅತೃಪ್ತರ ರಾಜೀನಾಮೆಯ ಸುಳಿವು ಸಿಗದಿರುವುದರಿಂದ ಮೈತ್ರಿ ಸರ್ಕಾರಕ್ಕೆ ಗಂಡಾಂತರ ತಪ್ಪಿದ್ದಲ್ವಾ? ಸೊ ಬಂಡಾಯಗಾರರ ಆಸೆ ಬಿಟ್ರ ಕಾಂಗ್ರೆಸ್ನ ನಾಯಕರು ಅನ್ನೋ ಪ್ರಶ್ನೆ ಸಹಜವಾಗಿ ಎದ್ದೇಳ್ತಾ ಇದೆ. ಹಳೆಯ ಹೆಸರುಗಳನ್ನ ಕೇಳ್ತಾ ಇದ್ದಾಗ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಹೇಳಬಹುದು, ಅವೆಲ್ಲ ಕೇಳ್ತಾನೆ ಇದೀವಿ 1 ವರ್ಷದಿಂದ, ಏನಾಯ್ತು ಅನ್ನೋ ಮಾತನಾಡ್ತಾ ಇದ್ರು. ಬಟ್ ಈಗ ಬಂದಿರುವಂತಹ ಹೆಸರುಗಳನ್ನ ವೆರಿ ಸರ್ಪ್ರೈಸಿಂಗ್ಲಿ ಸರ್ ಹೇಳ್ತಾ ಇದ್ರು, ನಿನ್ನೆ ರಾತ್ರಿಯಿಂದ ಆಗಿರುವಂತಹ ಬೆಳವಣಿಗೆಗಳು ಇದು ದಿಢೀರ್ ಅಂತ ಹೇಳಿ. ಸೊ ಅದನ್ನ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ವಿ, ಹೌದಾ 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 ಅಂತ ಹೇಳಿ. ಸರ್ ಕೂಡ ಅವ್ರದ್ದೇ ಆದಂತಹ ಮೂಲಗಳಿಂದ ಅದನ್ನು ಕನ್ಫರ್ಮ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಕೊನೆಗೆ ಅದು ಬಂದು ತಲುಪಿದ್ದು ಹೌದು ಅನ್ನೋ ನಿಟ್ಟಿನಲ್ಲಿ. ಬಟ್ ಅದೆಲ್ಲವೂ ಕೂಡ ಈಗ ಸದ್ಯಕ್ಕಿರುವಂತಹ ಮಾಹಿತಿ. ಇವರು ಕೊಟ್ಟಿದ್ದಾರೆ ರಾಜೀನಾಮೆ ಅನ್ನೋದಲ್ಲ, ಅವರು ಈಗ ಬಂಡಾಯದಲ್ಲಿದ್ದಾರೆ, ರಾಜೀನಾಮೆ ಕೊಡುವಂತ ಹಂತದಲ್ಲಿದ್ದಾರೆ. ನಿನ್ನೆ ರಾತ್ರಿಯಿಂದ ಆಗಿರುವಂತಹ ದಿಢೀರ್ ಬೆಳವಣಿಗೆಯಲ್ಲಿ ಅವರ ಹೆಸರುಗಳು ದೊಡ್ಡ ಮಟ್ಟದಲ್ಲಿ ಇದೆ. ಅವರೇನಾದ್ರೂ ಇದ್ರೆ ಸ್ಪಷ್ಟಪಡಿಸಬೇಕು, ನಾವು ಇಲ್ಲ ಅನ್ನೋದನ್ನ ಅವರೇ ಕರೆ ಮಾಡಿ ಅವರೇ ಸ್ಪಷ್ಟಪಡಿಸಬೇಕು. ಎಸ್, ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ವೆರಿ 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 ಸರ್ಪ್ರೈಸಿಂಗ್. ನನಗಂತೂ ಸಿಕ್ಕಾಪಟ್ಟೆ ಶಾಕಿಂಗ್. ನೀವಂತೂ ರಿಪೋರ್ಟಿಂಗ್ ಮಾಡ್ತಾ ಇರ್ತೀರಾ, ನಿಮಗೆ ಇದು ಸರ್ಪ್ರೈಸಿಂಗ್ ಅನಿಸ್ತಾ ಇದೆಯಾ? ಇಲ್ಲ, ಇಂಥ ಬೆಳವಣಿಗೆಗಳು ರಾಜಕೀಯದಲ್ಲಿ ಸ್ಪಷ್ಟವಾಗಿದೆ, ಆ ಬೆಳವಣಿಗೆ ನಿರೀಕ್ಷೆ ಇತ್ತು ಅಂತೀರಾ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಕೆಲ ಹೆಸರುಗಳನ್ನು ಕೇಳಿದಂಥ ಸಂದರ್ಭದಲ್ಲೂ ಕೂಡ ನಿಜಕ್ಕೂ ಕೂಡ ಇದು ಊಹೆಗೂ ನಿಲುಕದ್ದು ಅಂತಲೂ ಕೂಡ ರಾಜಕೀಯ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಭಾಳ ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದೇ ವೈಎಸ್ ಕುಮಟಳ್ಳಿ, ಅದೇ BC ಪಾಟೀಲ್, ಅದೇ ರಮೇಶ್ ಜಾರಕಿಹೊಳಿ ಅಂತ. ಆದರೆ ಈಗ ಹೊಸ ಹೆಸರುಗಳು ಕೇಳಿ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದು ದೊಡ್ಡದಾಗಿ ಒಂದು ರೀತಿಯಲ್ಲಿ ಆಪರೇಷನ್ ನಡೆದಿದೆ ಅಂತ. ಯಾಕೆಂದರೆ ಈ ಹಿಂದೆಯೂ ಕೂಡ ಇದ್ರ ಬಗ್ಗೆ ಹೇಳಿತ್ತು, ಆಪರೇಷನ್ನ ಸುಳಿವನ್ನು ಕೂಡ ಕೊಟ್ಟಿತ್ತು. ಅಂದರೆ ಪ್ರಮುಖವಾಗಿರ್ತಕ್ಕಂಥದ್ದು CM ಅವರು ಅಮೆರಿಕದಿಂದ ವಾಪಸ್ ಆಗುವಂಥ ಸಂದರ್ಭದಲ್ಲೂ ಕೂಡ ಭಾರಿ ಬೆಳವಣಿಗೆ ನಡೆದುಬಿಡುತ್ತೆ ರಾಜ್ಯದಲ್ಲಿ ಅಂತ ಕೂಡ ಹೇಳಲಾಗ್ತಾ ಇತ್ತು. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಇದು ಗಾಳಿ ಸುದ್ದಿಯೂ ಅಲ್ಲ, ಮತ್ತೆ ಎಲ್ಲೋ ಒಂದ್ ಕಡೆ ಇದು ಗ್ರೌಂಡ್ ಇಂದ ಬಂದಿರತಕ್ಕಂಥ ಸುದ್ದಿ, ಮತ್ತೆ ಇನ್ನೊಬ್ಬರನ್ನ ಫಾಲೋ ಮಾಡಿ ಸುದ್ದಿ ಹಾಕೋದಂತೂ ಅಲ್ಲ. ಹಾಗಾಗಿ ಈ ಸುದ್ದಿ ಏನಿದೆ ಇದು ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ದಿನ ಅಂತ ಕೂಡ ಹೇಳ್ಬೋದಾಗಿದೆ. ಅದರಲ್ಲೂ ಕೂಡ CM ಅವರು ಅಮೆರಿಕದಲ್ಲಿ ಇರಬೇಕಾದ್ರೆ ಈ ರೀತಿಯ ಚಟುವಟಿಕೆಗಳು ಕೂಡ ನಡೆದಿದೆ. ಯಾಕೆಂದ್ರೆ ಗೆರಿಲ್ಲಾ ಆಪರೇಷನ್ ಏನಿದೆ ಅದೇ ಮಾದರಿಯಲ್ಲೂ ಕೂಡ ಬಿಜೆಪಿಯ ತಂಡ ಇಲ್ಲಿ ಆಪರೇಷನ್ ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಒಂದು ಆಪರೇಷನ್ಗೆ ಒಳಗಾದವರು ಕೂಡ ಸಣ್ಣ ಪುಟ್ಟವರು ಏನಲ್ಲ, ಘಟಾನುಘಟಿಗಳು. ಮತ್ತೆ ಕಾಂಗ್ರೆಸ್ನಲ್ಲಿ ಕೂಡ ಒಂದು ರೀತಿಯಲ್ಲಿ ನಿಷ್ಠರಾಗಿದ್ದುಕೊಂಡು ಕಾಂಗ್ರೆಸ್ ಉಸಿರು ಅಂತ ಇದ್ದಂಥವರು ಕೂಡ ಈಗ ಪಕ್ಷವನ್ನು ಬಿಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಅಚ್ಚರಿ ಆಘಾತ ಅಂತ ಕೂಡ ಹೇಳ್ಬೋದಾಗಿದೆ. ಅದರಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಮತ್ತೆ ಅವರ ಮಗಳ ಹೆಸರೇನಿದೆ ಇದು ಒಂದು ರೀತಿಯಲ್ಲಿ ಸರ್ಪ್ರೈಸ್ ಅಂತಲೂ ಕೂಡ ಹೇಳ್ಬೋದಾಗಿದೆ. ಯಾಕೆಂದ್ರೆ ರಾಮಲಿಂಗಾರೆಡ್ಡಿ ಮತ್ತೆ ಅವರ ಮಗಳು ಒಂದು ರೀತಿಯಲ್ಲಿ ಪಕ್ಷ ಬಿಡೋದಕ್ಕೆ ಬೆಂಗಳೂರಿನ ನಾಯಕರೇ ಕಾರಣವಾಗ್ಬಿಡ್ತಾರಾ, ಮತ್ತೆ ಅವರ ನಿರ್ಧಾರ ಏನು, ಅದ್ರ ಜೊತೆಗೆ ಅವರನ್ನು ಮನವೊಲಿಕೆಗೆ ಸಿದ್ದರಾಮಯ್ಯ ಆದಿಯಾಗಿ DCM ಆದಿಯಾಗಿ ಯಾರೂ ಕೂಡ ಹೋಗ್ಲೇ ಇಲ್ವಾ ಅನ್ನೋದು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ರಾಮಲಿಂಗಾರೆಡ್ಡಿ ಅವರು ಕೂಡ ತಮ್ಮ ನಿವಾಸದಲ್ಲಿಲ್ಲ, ಅವರ ಪುತ್ರಿಯೂ ಕೂಡ ಇಲ್ಲ. ಹಾಗಾಗಿ ಎಲ್ಲ 13 ಶಾಸಕರು ಒಂದೇ ಕ್ಯಾಂಪ್ನಲ್ಲಿ ಒಂದೇ ಕಡೆ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಎಲ್ಲ ಶಾಸಕರು ಎಷ್ಟೊತ್ತಿಗೆ ಸ್ಪೀಕರ್ನ ಮೀಟ್ ಮಾಡ್ತಾರೆ, ಮತ್ತೆ ಮೀಟ್ ಮಾಡಾದ್ಮೇಲೆ ರಾಜೀನಾಮೆ ಕೊಟ್ಟಾದ್ಮೇಲೆ ಖಂಡಿತವಾಗಿಯೂ ಕೂಡ ರಾಜಕೀಯ ಸುನಾಮಿ ಹೇಳುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಎಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಬಿಜೆಪಿ ನಾಯಕರು ತೆರೆಮರೆಯಲ್ಲೇ ನೋಡ್ತಾ ಇದ್ದಾರೆ. ಅವರು ಕೂಡ ಬಹಿರಂಗವಾಗಿ ಹೊರಗಡೆ ಬರ್ತಾ ಇಲ್ಲ. ಯಡಿಯೂರಪ್ಪ ಆದಿಯಾಗಿ ಬಹಳಷ್ಟು ನಾಯಕರುಗಳು ಕೂಡ ಒಂದು ರೀತಿಯಲ್ಲಿ ತೆರೆಮರೆಯಲ್ಲೇ ಕೂತ್ಕೊಂಡು ಈ ಎಲ್ಲಾ ಚದುರಂಗದಾಟವನ್ನು ಕೂಡ ನೋಡ್ತಾ ಇದ್ದಾರೆ. ನಿನ್ನೆ ಕೂಡ ಈ ಎಲ್ಲ ಪ್ರಕ್ರಿಯೆಗಳು ಶುರುವಾಗಿದೆ. ಅಂದ್ರೆ ಆಪರೇಷನ್ ನ ಪ್ರಕ್ರಿಯೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಮೆರಿಕಕ್ಕೆ ಹೋಗೋ ಮುಂಚೆ ಶುರುವಾಗಿತ್ತು. ಅದಾದ ಬಳಿಕ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ರು. ನೋಡ ಈಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ದಿಢೀರ್ ಅಂತ ಕ್ಷಣಕ್ಕೂ.
ಓಕೆ, ಸ್ಪೀಕರ್ ರಮೇಶ್ ಕುಮಾರ್ ಭೇಟಿಯಾಗಿ ಸಾಮೂಹಿಕ ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಮಧ್ಯಾಹ್ನ 1 ಗಂಟೆಯ ನಂತರ ಸ್ಪೀಕರ್ ಭೇಟಿ ಆಗಲಿದ್ದಾರೆ ಬಂಡಾಯ ಶಾಸಕರು ಅನ್ನೋ ಮಾಹಿತಿ ಇದೀಗ ಸಿಗ್ತಾ ಇದೆ. ಬೆಂಗಳೂರಿನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದ್ದಾರೆ ಬಂಡಾಯ ಶಾಸಕರು. ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಅವರ ಜೊತೆಗಿದ್ದಾರೆ. ಅವರು ಒಂದೇ ಒಂದು ಮಾತನ್ನ ಹೇಳಿದ ತಕ್ಷಣವೇ ಅವರು ವಿಧಾನಸೌಧಕ್ಕೆ ಆಗಮಿಸಿ ಸ್ಪೀಕರ್ ಅವರಿಗೆ ರಾಜೀನಾಮೆಯನ್ನ ಕೊಡಲಿದ್ದಾರೆ. 13ಕ್ಕೂ ಹೆಚ್ಚು ಅತೃಪ್ತ ಶಾಸಕರು ಅವರು ಯಡಿಯೂರಪ್ಪನವರ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇದ್ದಾರೆ. ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ವಿಧಾನಸೌಧಕ್ಕೆ ಧಡಿಸ್ತಾರೆ. ಒಂದೇ ವಾಹನದಲ್ಲಿ ಆಗಮಿಸುತ್ತಾರೆ 13ಕ್ಕೂ ಹೆಚ್ಚು ಶಾಸಕರು. ಬಂದು ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ಭೇಟಿಯಾಗಿ ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡುವ ಸಾಧ್ಯತೆ ಇದೆ. ಮಧ್ಯಾಹ್ನ 1 ಗಂಟೆ ನಂತರ ಸ್ಪೀಕರ್ ಭೇಟಿ ಆಗಲಿದ್ದಾರೆ ಬಂಡಾಯ ಶಾಸಕರು. ಬೆಂಗಳೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿದ್ದಾರೆ ಯಡಿಯೂರಪ್ಪನವರು ಅವರ ಜೊತೆಗಿದ್ದಾರೆ. ಅವರು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ರಾಜೀನಾಮೆಯನ್ನ ಕೊಡ್ತಾರೆ.